ಶ್ರೀ ಗುರು ಬಸವಲಿಂಗಾಯ ನಮಃ. ಕೂಡಿಸ್ರಿ ಎಲ್ಲರೂ ಕೂಡ ಧ್ವನಿ ಕೂಡ್ಲಿ. ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವಾ ರಕ್ಷಿಪುದೆನ್ನ ಸಂಗನ ಬಸವಾ, ಬಸವಾ ರಕ್ಷಿಪುದೆನ್ನ ಸಂಗನ ಬಸವಾ. ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಳೆ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಸ್ಸಂಸಾರಿ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ, ಬಸವಾಯ ನಮೋ ನಮಃ, ಬಸವಾಯ ನಮೋ ನಮಃ. ಶರಣು ಶರಣ. ಪ್ರಾರ್ಥನೆ ಮಾಡುವಾಗ ನಾವೆಲ್ಲರೂ ಒಂದೇನು ಕಲಿಬೇಕಂದ್ರೆ, ಸಮೂಹದಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಧ್ವನಿ ಬೇರೆಯವರ ಧ್ವನಿಗಿಂತ ಭಿನ್ನ ಆಗಬಾರ್ದು. ಯಾವಾಗಲೂ ನಾವು ಮುಂದಾರ ಹೋಗ್ತಿರ್ತೀವಿ, ಇಲ್ಲಿ ಹಿಂದೆನೇ ಬಿದ್ದಿರ್ತೀವಿ, ಅದಂಗೆ ಆಗಬಾರ್ದು. ಒಬ್ಬರೇ ಹಾಡ್ತಾರೇನೋ ಅನ್ನೋ ಭಾವದಲ್ಲಿ ಬರಬೇಕು. ಯಾಕೆಂದರೆ ಸೃಷ್ಟಿಯೊಡನೆ ನಮ್ಮ ಧ್ವನಿ ಶ್ರುತಿ ಸೇರಬೇಕದು. ಹಾಗಾಗಿ ನಮ್ಮನ್ನು ನಾವೇನು ಅವಲೋಕನ ಮಾಡ್ಕೋಬೇಕಂತ ಎಲ್ಲೇ ಪ್ರಾರ್ಥನೆ ಮಾಡ್ರಿ. ಯಾರು ಮಾಡ್ತಿರ್ತಾರಲ್ಲ ನೋಡ್ತಿರ್ತೀವಿ, ಒಬ್ಬೊಬ್ರು ಮುಂದಕ್ಕೆ ಹೋಗ್ತಿರ್ತಾರೆ, ಕೆಲವ್ರು ಹಿಂದೆ ಅಂತಿರ್ತಾರೆ, ಕೆಲವರು ಹಿಂದೆ ಅಂತಿರ್ತಾರೆ, ಒಬ್ಬರು ಮುಂದೆ ಅಂತಿರ್ತಾರೆ. ಹಂಗಾಗಬಾರ್ದು. ಯಾಕಂದರೆ
ಇಡೀ ಸೃಷ್ಟಿಗೆ ಸಂಬಂಧಪಟ್ಟವ್ರು ನಾವು. ಆ ಕಾರಣಕ್ಕೆ ಯಾವಾಗಲೂ ಪಾಲಿಸ್ಬೇಕು ಇದನ್ನು. ಎಲ್ಲಿಯೂ ಸಹಿತ ಧ್ವನಿ ಒಡಕಾಗಬಾರ್ದು, ಬಿರುಸಾಗಬಾರ್ದು, ಮತ್ತು ಧ್ವನಿ ಇಲ್ಲಿಂದ ಬರಬೇಕು, ಇದರಲ್ಲಿಂದ ಉದರದಿಂದ ಬರ್ಬೇಕು ಧ್ವನಿ. ಹಂಗಾದ್ರೆ ಆ ಶ್ರುತಿಗೆ ಹೋಗ್ತೈತಿ. ನಮ್ಮ ಬ್ರಹ್ಮರಂಧ್ರ ದಾಟಿ ಹೋಗ್ಬೇಕು ನಮ್ಮ ಧ್ವನಿ ಅದು. ಯಾಕಂದ್ರೆ ನೇರವಾಗಿ ನಾವು ಸೃಷ್ಟಿಗೆ ಸಂಬಂಧಪಟ್ಟವ್ರದ್ದೀವಿ ನಾವು. ಹಂಗಾಗಿ ಇದನ್ನು ಭಾಳ ಎಚ್ಚರದಿಂದ ವಹಿಸ್ಬೇಕು. ಮತ್ತು ಭಾವಿಸುವುದು ಏನೈತಿಲ್ಲ, ನಮ್ಮ ಸಿದ್ದರಾಮೇಶ್ವರ ಈ ವಚನದಲ್ಲಿ ಪೂರ ಆ ಬಸವ ಸ್ವರೂಪವನ್ನು ಹೇಳ್ಬಿಟ್ಟಾರ. ಚಿನ್ನಿರಿ, ಚಿಂತಾಳ, ಚಿದ್ಬಿಂದು, ಚಿತ್ಕಲೆ, ಚಿದಂಗ, ನಿಸ್ಸಂಸಾರ, ನಿಷ್ಪ್ರಪಂಚ, ನಿರಂಜನ, ನಿರ್ಗುಣ, ನಿತ್ಯ ತೃಪ್ತ, ಇವೆಲ್ಲವೂ ಈ ಆಕಾರಗಳ ಬ್ರಹ್ಮದಿಂದ ಆ ಕಡೆ ಅನಾದಿಯಲ್ಲಿರ್ತಕ್ಕಂಥ ಆ ಸ್ವರೂಪಗಳವು. ಮತ್ತು ಇಲ್ಲಿ ಅ, ಓ, ಮ 3 ಹೇಳ್ತೀರಿ ನೀವು. ಅಕಾರ ಬಸವಾಯ ನಮ. ಇವು ಅನಾದಿಗಳ ಜೋಡಣೆಯಲ್ಲಿ ಬಂದು ನಂತರದಲ್ಲಿ ನಕಾರ ಬಸವಾಯ, ಮಕಾರ ಬಸವಾಯ, ಸಿಕಾರ ಬಸವಾಯ, ವಕಾರ ಬಸವಾಯ, ಯಕಾರ ಬಸವಾಯ ನಮಃ ಅನ್ನುವಾಗ ಇಲ್ಲಿ ಭಾವಿಸ್ಬೇಕು ನಾವು. ನಮ್ಮ ಕಾನ್ಸಂಟ್ರೇಷನ್ ಐತಲ್ಲ ಆಯಾ ಸ್ಥಳಗಳಲ್ಲಿ ಟಚ್ ಆಗೋದು. ಓಂಕಾರ ಬಸವಾಯ ನಮ ಅಂದ್ರೆ ಇಲ್ಲಿ, ರೀಂಕಾರ ಬಸವಾಯ ನಮ ಅಂತ ಯಾಕಂತಾರೆ ಅಂದ್ರೆ ಈ ಮೂಗಿನ ಹೊರಳೆ, ಭ್ರೂಮಧ್ಯ, ಬ್ರಹ್ಮರಂಧ್ರ, ಇದು ರೀಂಕಾರ ಅಂದ್ರೆ ಆ ಓಂಕಾರ ನಮ್ಮೆಲ್ಲ ಶಕ್ತಿಯನ್ನು ತಗೊಂಡು ಎತ್ತಿಕೊಂಡು ಬ್ರಹ್ಮರಂಧ್ರದೋಗಿ ಸೇರ್ತೈತೆ. ಅದು ಎಷ್ಟು ಅದ್ಭುತ ಸಿದ್ಧಾಂತ ಐತಿ ಅಂದ್ರೆ ಅದಕ್ಕೆ ರೀಂಕಾರ ಅಂತಾರೆ. ಸಂಗಮೇಶ್ವರ ಬಸವಾಯ ನಮ ಅಂದ್ರೆ ಆದಿ ಅನಾದಿಗಳು 2 ಸಂಗಮ ಅಥವಾ ಮೇಲೆ. ಸಂಗಮೇಶ್ವರ ಬಸವಾಯನ ಇಷ್ಟ ಆಗಿಬಿಟ್ರೆ ಬೇರೆ ಏನಲ್ಲ, ಅದೇ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಮ್ಮನ್ನ ದೇವಸ್ವರೂಪಕ್ಕೆ ಎತ್ತಿ ದೇವಸ್ವರೂಪವೇ ನೀನು ಅಂತ ಹೇಳ್ತಕ್ಕಂಥ ಭಾವ ಐತೆ ಅಲ್ಲಿ. ಅದಕ್ಕೆ ಭಾಳ ಸೃಷ್ಟಿ ಮತ್ತು ಮಾನವನ ಸಂಬಂಧದ ವಚನ ಅದು. ನೋಡೋದಕ್ಕೆ ಶಬ್ದ ನಂಗೆ ಅನಿಸ್ತೈತೆ, ಆಚೆ ಐತೆ ಅದು. ಅದಕ್ಕಾಗಿ ಆ ಪ್ರೇಯರ್ ಹೇಳುವಾಗ ಮಾತ್ರ ಎಷ್ಟೆಷ್ಟು ಭಾವಿಸ್ತೀವಿ, ಭಾವಿಸಿ ಆ ಶಬ್ದವನ್ನು ಹೊರಗಾಗ್ತೀವಿ, ಅಷ್ಟು ಫಲ ಐತಿ. ಮಂತ್ರ ಅದು ಬಸವ ಮಂತ್ರ ಆಗಿರೋದ್ರಿಂದ ಎಲ್ಲೋ ಆಲೋಚನೆ ಮಾಡ್ಕೊಂತ, ಎಲ್ಲೋ ನೋಡ್ಕೊಂತ, ಎಲ್ಲೋ ಮಾಡಂಗಿಲ್ಲ. ಸುಮ್ಮನೆ ಯಾವುದೋ ಒಂದು ಶಬ್ದ ಉಚ್ಚರಿಸ್ತೀವಿ ಅಂತ ಅನ್ನಂಗಿಲ್ಲ. ಆ ಬಸವ ಭಾವದಲ್ಲಿ ಅನ್ಬೇಕು. ಆ ರೀತಿ ಅಂದರೆ ಮಾತ್ರ ಅದಕ್ಕೆ ಹೆಚ್ಚಿನ ರಿಸಲ್ಟ್ ಸಿಗ್ತೈತಿ, ನಮ್ಮ ಮೇಲೆ ಪರಿಣಾಮ ಆಗ್ತೈತಿ. ಇದು ನೆಕ್ಸ್ಟ್ ಎಲ್ಲಿದ್ದಾಗಾದರೂ ಪಾಲಿಸೆ ಮಾಡ್ರಿ. ನಮ್ಮ 3-4 ದಿವಸ ಇರ್ತೀವಿ, ಮತ್ತು ಹೊರಗಡೆ ಎಲ್ಲೇನೇ ಇರ್ತೀವಿ. ನಾವು ನೋಡ್ತಿರ್ತೀವಿ ಇಲ್ಲಿ ಷಟ್ಸ್ಥಲ ಧ್ವಜಾರೋಹಣ ಮಾಡುವಾಗ ಹಾಡ್ತಿರ್ತಾರೆ, ಏರುತ್ತಿದೆ ಹಾರುತ್ತಿದೆ ಇನ್ನು ಮುಂದೆ. ಒಬ್ರು ಒಂದು ಅಂತಿರ್ತಾರೆ, ಇನ್ನೊಬ್ರು ಒಂದು ಅಂತಿರ್ತಾರೆ. ಹಂಗಾಗ್ಬಾರ್ದಲ್ಲಿ ನಾನು ಹಿಂದಕ್ಕೆ ಸರ್ಕೋಬೇಕು. ಮುಂದೋಗಿದ್ರೆ ಅವ್ರ ಜೊತೆ ಧ್ವನಿ ಗುಡಿಸ್ಬೇಕು. ನಾನು ಮುಂದೋಗಿದ್ರೆ ನಿಲ್ಬೇಕು, ನಾನು ಅವ್ರ ಜೊತೆ ಧ್ವನಿ ಗುಡಿಸ್ಬೇಕು. ಇದು ಸರಿಯಾಗಿ ಪದ್ಧತಿಯನ್ನು ನಾವು ಮೇಂಟೈನ್ ಮಾಡ್ಬೇಕಾಗ್ತೈತಿ. ಹಾಗಾಗಿ ಬಿಡಪ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಸವ ಹೃದಯಗಳಿಗೆ ಭಕ್ತಿಯ ಶರಣಾರ್ಥಿಗಳು. ಎಲ್ಲ ಬಸವ ಚೈತನ್ಯಗಳು ಸೇರಿ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ನಾವು ಬಸವ ಸ್ತುತಿಯೊಂದಿಗೆ ಪ್ರವಾಸ ಕೈಗೊಂಡಂಥ ನೆನಪುಗಳು ನಮ್ಮಲ್ಲೊಳಗೊಳಿವೆ. ಹೋದ ಸಲ ಉತ್ತರಾಖಂಡ, ಹಿಮಾಚಲ ಪ್ರದೇಶ, ದಿಲ್ಲಿ ರಾಜ್ಯಗಳಿಗೆ ನೀವೆಲ್ಲ ಹೋಗಿದ್ವಿ. ಸುಮಾರು 14-15 ದಿವಸ. ಅಲ್ಲಿ ಸಹಿತ ಪ್ರತಿದಿನ ವಚನ ಪ್ರಾರ್ಥನೆ, ಬಸವ ಗುರುವಿನ ನೆನಪು, ಅದರ ಅಡಿಯಲ್ಲಿನೇ ನಮ್ಮ ಎಲ್ಲ ಪ್ರಯಾಣವನ್ನು ಮುಗಿಸಿದ್ವಿ. ಈ ಸಲನೂ ಸಹಿತ ನಾವು ಕೇರಳ ರಾಜ್ಯ ಏನಿದೆ ಇದು ದೇವರ ನಾಡು ಅಂತ ಕರೀತಾರೆ. ಇದಕ್ಕೆ ಯಾಕೆ ದೇವರ ನಾಡು ಅಂತ ಕರೆದ್ರಂದರೆ ನಿಸರ್ಗ ಇಲ್ಲಿ ದೈವದತ್ತವಾದ ಕೊಡುಗೆ. ನೀವು ನೋಡ್ತೀರಿ ಹೆಂಗಿದೆ ಅಂತದ್ದು. ಸುತ್ತ ನೀರಿನ ಕೊರತೆ ಇಲ್ಲ, ಹಸಿರಿನ ಕೊರತೆ ಇಲ್ಲ, ಮತ್ತು ಜನಜೀವನರ ಮಧ್ಯೆ ಸಾಮರಸ್ಯದ ಕೊರತೆ ಇಲ್ಲ ಇಲ್ಲಿ. ನಾನು ಬರುವಾಗ ನಮ್ಮ ಇವರಿಗೆ ಕೇಳಿದೆ, ಚಾಲಕರಿಗೆ, ನೀವು ಇಷ್ಟು ಎಲ್ಲ ಸಮ ಇದ್ದೀರಿ, ಹಿಂದೂಗಳು, ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರು ಈ ರಾಜ್ಯದಲ್ಲಿ ಸಮ 33% ಇದ್ದಾರೆ. ಆದರೂ ಎಲ್ಲಿ ಕೋಮು ಗಲಭೆಗಳು ನಿಮ್ಮಲ್ಲಿ ಆಗಿಲ್ವೇನೋ ಅಂತ.
ಜಗಳಗಳು ಇಲ್ಲಿ ಆಗಿಲ್ಲೇನೋ. ಆ ಹುಡುಗ ಭಾಳ ಚಲೋ ಹೇಳಿದ ಒಂದು ಮಾತು, ಕ್ಯಾ ಹೈ ಸಾಬ್ ಕೌನ್ ಸಾ ರಿಲಿಜಿಯನ್ ಹೈ ಇಸ್ಮೆ, ಏಕ ಮಾನವತಾ ಏಕ ರಿಲಿಜಿಯನ್ ಹೈ. ಮನುಷ್ಯತ್ವೇ ಒಂದು ಧರ್ಮ. ಅವರ ಧರ್ಮಗಳ ಆಚರಣೆ ಇದ್ದಾಗ ನಾವು ಹೋಗ್ತೀವಿ, ನಮ್ಮ ಆಚರಣೆ ಇದ್ದಾಗ ಅವರು ಬರ್ತಾರೆ. ಇವರಿಬ್ಬರು ಆಚರಣೆಗಳಲ್ಲಿ ಹಿಂದೂಗಳು ಬರ್ತಾರೆ. ಹೀಗಾಗಿ ನಮಗೆ ದುಡಿದು ತಿನ್ನುವುದೇ ನಮ್ಮ ಧರ್ಮ ಅಷ್ಟೇ. ನಾವು ಈ ರೀತಿ ನಮ್ಮಲ್ಲಿ ಅದನ್ನು ನಾನು ಹುಟ್ಟಿದಾಗಲಿಂದಂತೂ ಆ ಶಬ್ದಗಳೇ ಗೊತ್ತಿಲ್ಲ ನನಗಂತ ಹೇಳಿ. ಭೂಷಣ್ ನನಗಂತೂ ಭಾಳ ಖುಷಿ ಆಯಿತು. ಯಾಕಂದರೆ ಅತಿ ಹೆಚ್ಚಿನ ಭಾರತದಲ್ಲಿ ಅತಿ ಹೆಚ್ಚಿನ ಸಾಕ್ಷರತೆಯನ್ನು ಹೊಂದಿದಂಥ ರಾಜ್ಯ ಇದು. ಆ ರಾಜ್ಯದ ನೆಲವನ್ನು ನೋಡಬೇಕಾಗಿತ್ತು ನಾವು. ಅದಕ್ಕೆ ನಾವು ಎಂಜಾಯ್ಮೆಂಟ್ ಮಾಡೋಕ್ಕೆ ಬಂದವರಲ್ಲ, ಆ ಪುಣ್ಯಭೂಮಿಯನ್ನು ನೋಡೋಕ್ಕೆ ಬರಬೇಕು. ಯಾಕಂದ್ರೆ ನಾವು ಹುಟ್ಟಿನಲ್ಲಿ ಇಂಥ ಸ್ಥಳಗಳಿಗೆ ಬರ್ತೀವಲ್ಲೋ ಗೊತ್ತಿಲ್ಲ. ಆ ಕಾರಣಕ್ಕೆ ಪ್ರತಿಯೊಂದೂ ಸಹಿತ ನಾವೆಲ್ಲರೂ ಸಹಿತ ಆ ಬಸವ ಸ್ಮರಣೆಯೊಂದಿಗೆ ಈ 4-5 ದಿನಗಳ ಈ ಪ್ರಯಾಣವನ್ನು ಯಶಸ್ವಿಯಾಗಿ ಮುಗಿಸೋಣ ಆ ಬಸವ ತಂದೆಯ ಕಾರುಣ್ಯದಿಂದ. ಮತ್ತು ಈ ದಶೆಯಲ್ಲಿ ಪ್ರತಿದಿನ ಸಾಯಂಕಾಲ ಪ್ರಸಾದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿ, ಬೆಳಗ್ಗೆ ಶಿವಯೋಗ ಅಂತ ನಾವೆಲ್ಲರೂ ಮಾಡ್ತಾ ಇರ್ತೀವಿ. ಆ ಕಾರಣಕ್ಕೆ ಆ ಬಸವ ಗುರು ಕೊಟ್ಟಂಥ ಹೊಸ ಏನು ನವನೀತ ಧರ್ಮ ಏನಿದೆಯಲ್ಲ, ಅದು ಏನಂದರೆ ನನ್ನೊಳಗೆ ನಾನು ದೇವರನ್ನು ನೋಡ್ತಕ್ಕಂಥ ಧರ್ಮ. ದೇವರನ್ನು ಹೊರಗೆ ಹುಡುಕುವ ಧರ್ಮ ಅಲ್ಲ ನಮ್ಮದು. ದೇವ ಹೊರಗಡೆ ಎಲ್ಲಿಯೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಚರ್ಚ್ಗಳು, ಮಸೂದಿಗಳು, ದೇವಸ್ಥಾನಗಳು, ತೀರ್ಥಕ್ಷೇತ್ರಗಳು ಎಲ್ಲಿಯೂ ಸಹಿತ ದೇವನನ್ನು ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಮ ಪ್ರಭುಗಳು, ಬಸವಣ್ಣವರು, ಚನ್ನಬಸವಣ್ಣ ಎಲ್ಲರೂ ಹೇಳ್ತಾರೆ. ಸೃಷ್ಟಿಯ ನೆಲೆನೇ ಆಗಿದೆ. ಹಾಗಾಗಿ ನಮ್ಮೊಳಗೆ ಆ ದೈವಿ ಚೇತನವನ್ನು ಕಾಣಲು ಪ್ರಯತ್ನ ಮಾಡ್ತಕ್ಕಂಥ ಅನುಯಾಯಿಗಳಿಗೆ ಬಸವ ಅನುಯಾಯಿಗಳು ಅಂತ ಕರೀತಾರೆ. ನಮ್ಮೊಳಗೆ ಬಿಟ್ಟು ಬೇರೆ ಕಡೆ ಹುಡುಕಿದರೆ ಅದು ಒಂದು ಭ್ರಮೆ ಅಷ್ಟೇ, ಕಲ್ಪನೆ ಅಷ್ಟೇ. ಆ ಕಾರಣಕ್ಕೆ ನಾವು ನೀವೆಲ್ಲ ಆ ರೀತಿಯಲ್ಲಿ ಈ ಪ್ರಯಾಣವನ್ನು ಮುಗಿಸೋಣ. ಸೃಷ್ಟಿಯೇ ದೇವರು. ಈ ಹೆಸರು ಮನ್ನಾರ್ ಅಂತೇಳಿ. ಇವತ್ತು ನಾವು ಕೇರಳ ರಾಜ್ಯದ ಹಿಲ್ ಸ್ಟೇಷನ್ ಇದು ಮನ್ನಾರ್ ಅಂತೇಳಿ. ಭಾಳಷ್ಟು ಜನ ಇಲ್ಲಿ ಬಂದು 1 ದಿನ 2 ದಿನ ತಂಗಿ ಇಲ್ಲಿನ ಸೃಷ್ಟಿ ಸೌಂದರ್ಯವನ್ನು ಸವಿದು ಹೋಗ್ತಾರೆ. ಈ ಸೃಷ್ಟಿ ಸೌಂದರ್ಯವನ್ನು ಸವಿಯೋದರ ಜೊತೆಗೆ ನಮ್ಮ ಪ್ರಯಾಣದ ಉದ್ದೇಶ ಏನಂತಂದರೆ ನಾವು ಸೃಷ್ಟಿಯಲ್ಲಿ ಆ ಪರಮಾತ್ಮನನ್ನು ನೋಡ್ತಕ್ಕಂಥ ಒಂದು ಪ್ರಯೋಗ ಅಂತಕ್ಕಂಥ ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಂಡು, ಈ ದಿಶೆಯಲ್ಲಿ ನಾವು ಪ್ರತಿ ಸಲ ಪ್ರಯತ್ನ ಮಾಡಬೇಕಾಗಿದ್ದು ಏನಂದರೆ, ಸೃಷ್ಟಿ ಮತ್ತು ದೇವರ ಮಧ್ಯೆ ಸಂಬಂಧ ಹೇಗಿದೆ, ಸೃಷ್ಟಿ ಮತ್ತು ನನ್ನ ಮಧ್ಯೆ ಸಂಬಂಧ ಹೇಗಿದೆ, ನಾನು ಸೃಷ್ಟಿಯಿಂದ ಭಿನ್ನವೇ, ನಾನು ದೇವನಿಂದ ಭಿನ್ನವೇ. ಈ 3-4 ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡ್ಬಿಟ್ರೆ ಬಹುಶಃ ನನಗೆ ಬಸವತತ್ವ ಭಾಳ ಸಂಪೂರ್ಣವಾಗಿ ತಿಳಿತು. ಆ ಕಾರಣಕ್ಕೆ ತಾವು ಯಾರಾದರೂ ಇದ್ರ ಬಗ್ಗೆ ಏನಾದರೂ ಚರ್ಚೆ, ಚಿಂತನೆ, ಸಂವಾದ ಮಾಡೋರಿದ್ರೆ ಮಾಡಬಹುದು ಅಂತಕ್ಕಂಥ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಶರಣ. ಈಗ ಮೊದಲು ಸೃಷ್ಟಿ ನಾವು ಒಂದು ಹಂತಕ್ಕೆ ಹೋಗೋ ಮೊದಲು ಮತ್ತು ದೇವರ ನಡುವೆ ಸ್ವಲ್ಪ ಅಂತರ ಇರ್ತೈತಿ. ನಾವು ಭಕ್ತಿ ಮುಟ್ಟೋದ್ರ ತನಕ. ಆನಂತರ ನಾವು ಒಂದಾಗಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಒಂದು ಪ್ರಮುಖವಾಗಿ ಸೃಷ್ಟಿ ರಚನೆ ಹೆಂಗೈತೆ ಅಂತ ಹೇಳಿದರೆ, ಸೃಷ್ಟಿ ರಚನೆ ಹೆಂಗೈತೆ ಅಂತ ಹೇಳಿದರೆ, ನಾವು ತಿಳ್ಕೊಂಡಿವೋ ಗೊತ್ತಿವೋ ಗೊತ್ತಿಲ್ಲ, ಸೃಷ್ಟಿಯಲ್ಲಿನ ಎಲ್ಲ ಜೀವಿಗಳು ಮತ್ತು ನಾನು ಬೇರೆ ಬೇರೆ ಅಲ್ಲ. ಭಾವನೆಗಳ ಕಾರಣದಿಂದ ನಾವು ಬೇರೆ ಬೇರೆ ಅನ್ನಿಸ್ತಾ ಇದೆ ನಮಗೆ. ಆ ಮೂಲ ಪರ ವಸ್ತು ಎಲ್ಲ ಜೀವಿಗಳಲ್ಲಿ ಅದೇ ರೀತಿ ಇದೆ. ಅದಕ್ಕೆ ವಚನಗಳು ಭಾಳ ಸ್ಪಷ್ಟವಾಗಿ ಹೇಳ್ತವೆ. ಪ್ರಾರಂಭದಲ್ಲಿ ಈ ತತ್ವಕ್ಕೆ ಬರಲಾರ್ದವರಿಗೆ ಇದು ಹೊಸದನ್ನಿಸುತ್ತೆ. ಅದಕ್ಕೆ ಉರಿಲಿಂಗ ಪೆದ್ದಿಗಳು ಒಂದು ವಚನ ಹೇಳ್ತಾರೆ, ದೇವರ ಸ್ವರೂಪ ಹೆಂಗೈತೆ ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ ನಾವು ಇಲ್ಲಿದ್ದವರೆಲ್ಲರೂ ಸಹಿತ ದೇವರ ಪೂಜೆ ಮಾಡ್ತೀವಿ, ದೇವರನ್ನು ಬೇಡ್ಕೊತೀವಿ. ಸರಿ, ಆತನ ಸ್ವರೂಪ ಹೆಂಗೈತೆ ಅಂತ ಅರ್ಥ ಮಾಡ್ಕೊಂಡು ಪೂಜೆ ಮಾಡಬೇಕಲ್ಲ. ತೀರ್ಥಕ್ಷೇತ್ರಗಳಿಗೆ ಹೋಗೋದು, ಅಲ್ಲಿ ಕೈ ಮುಗಿದು ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಂಡಿರ್ತೀವಿ, ಇದೆಲ್ಲ ಮಾಡ್ತೀವಿ ನಾವು.
ಅದು ಯಾಕೆ ಮಾಡ್ತೀವಿ ಅಂತಂದ್ರೆ ಯಾರೋ ಹೇಳಿರ್ತಾರೆ ಅಲ್ಲಿ ಒಂದು ಶಕ್ತಿಯುತವಾದಂಥ ದೇವರಿದ್ದಾನೆ, ಅಲ್ಲಿ ದರ್ಶನ ಮಾಡ್ಕೊಂಡ್ರೆ ಇಂಥದ್ದೊಂದು ಪುಣ್ಯ ಬರುತ್ತೆ ಅಂತ ಹೇಳಿರ್ಬೇಕು, ಹೋಗಿ ನಿಲ್ತೀವಿ ನಾವು. ನಿಜವಾಗಿ ಇಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ನಮ್ಮ ಪೂಜೆ ಪ್ರಾರ್ಥನೆಗಳು ಆ ದೇವನಿಗೆ ಮುಟ್ಟಿದವೋ ಅನ್ನೋದನ್ನು ಸ್ಪಷ್ಟತೆ ಇಲ್ಲದೆ ಮಾಡೋದ್ರಿಂದ ನಮ್ಮ ಪ್ರಯತ್ನ ಎಲ್ಲವೂ ಸಹಿತ ನಿಷ್ಫಲ ಆಗ್ತಾ ಇದೆ. ಅದಕ್ಕೆ ಕುರ್ಲಿಂಗ ಪೆದ್ದಿಗಳು ಹೇಳ್ತಾರೆ, ಮೊದಲು ದೇವ ಸ್ವರೂಪ ಹೆಂಗಿದೆ, ನನ್ನ ಸ್ವರೂಪಕ್ಕೂ ಮತ್ತು ದೇವರ ಸ್ವರೂಪಕ್ಕೂ ಸಂಬಂಧ ಹೇಗಿದೆ. ಅಲ್ಲಿ ಬಹಳ ಸ್ಪಷ್ಟ ಹೇಳ್ತಾರೆ, ಮಹಾಸ್ಥಾನದಲ್ಲಿ ಗುರು ಸ್ವರೂಪನಾಗಿದ್ದೆ ಅಂತ ಹೇಳ್ತಾರೆ ಮೊದಲೇ ಸಾಲು. ಮಹಾಸ್ಥಾನ ಅಂದ್ರೆ ಏನು? ಈ ಸೃಷ್ಟಿ ಯಾವುದು ರಚನೆಯಾಗಿತ್ತೋ ಆ ಸೃಷ್ಟಿಯ ರಚನೆಗೆ ಮೂಲ ಆಗೋದಕ್ಕಿಂತ ಮುಂಚೆ ಒಂದು ಬಿಂದು ನಿರ್ಮಾಣ ಆಯಿತು, ಶಕ್ತಿಯ ಬಿಂದು. ಆ ಶಕ್ತಿಯ ಬಿಂದುವಿಗೆ ಮಹಾಸ್ಥಾನ ಅಂತ ಕರೀತಾರೆ. ಆ ಚಿತ್ತು ಅಂತ ಕರೀತಾರೆ ಚಂದ್ರ ವಚನಗಳಲ್ಲಿ. ಆ ಚಿತ್ತು ಹೇಗಿತ್ತು ಅಂತ ಹೇಳಿದ್ರೆ, ಮಹಾಸ್ಥಾನದಲ್ಲಿ ಗುರು ಸ್ವರೂಪನಾಗಿದ್ದೆ. ಮತ್ತು ಇನ್ನೊಂದು ವಚನದಲ್ಲಿ ಅವರೇ ಹೇಳ್ತಾರೆ, ನಮ್ಮ ಶಿರೋಮಧ್ಯ ಏನಿದೆಯಲ್ಲ, ಇಲ್ಲಿ ಬ್ರಹ್ಮರಂಧ್ರ ಅಂತ ಕರೀತಾರೆ, ಶಿರೋಮಧ್ಯ ಅಂತ ಅಂತಾರೆ. ಈ ಶಿರೋಮಧ್ಯಕ್ಕೂ ಸೃಷ್ಟಿಯ ಶಿರೋಮಧ್ಯಕ್ಕೂ ನೇರ ಸಂಬಂಧ ಐತೆ, ಲಿಂಕ್ ಇದೆ. ಅದಕ್ಕೆ ನಾವು ಭಿನ್ನ ಇಲ್ಲ ಈ ಸೃಷ್ಟಿಲಿಂದ. ನಮ್ಮೊಳಗೆ ಬಂದು ಇರ್ತಕ್ಕಂಥ, ನಮ್ಮನ್ನು ಜೀವಂತವಾಗಿಟ್ಟಿರ್ತಕ್ಕಂಥ ಪ್ರಾಣ ಚೈತನ್ಯ ಇದೆಯಲ್ಲ, ಅದು ಬ್ರಹ್ಮರಂಧ್ರದ ಮೂಲಕನೇ ಪ್ರವೇಶ. ಮತ್ತು ಅದು ಮುಂದಿನ ಹೆಜ್ಜೆ ಗುರು ಸ್ವರೂಪನಾಗಿದ್ದದ್ದು ಏನಾಯ್ತು ಮುಂದೆ ಅಂದರೆ, ಭ್ರೂಮಧ್ಯದಲ್ಲಿ ಲಿಂಗ ಸ್ವರೂಪನಾಗಿದ್ದೆ. ಭ್ರೂಮಧ್ಯ ಅಂತ ನೋಡ್ರಿ, ಎರಡು ಕಣ್ಣುಗಳ ಮಧ್ಯದಕ್ಕೆ ಭ್ರೂಮಧ್ಯ ಅಂತ ಕರೀತಾರೆ. ಈ ಭ್ರೂಮಧ್ಯ ನಮಗೆ ಎಲ್ಲ ನೋಡ್ರಿ, ನೀವು ಗಂಧ ಹಚ್ಚಿದ್ರೆ, ಕುಂಕುಮ ಹಚ್ಚಿದ್ರೆ, ಏನು ಹಚ್ಚಿದ್ರೆ ಇಲ್ಲಿ ಮಾಡ್ತಾರೆ. ಯಾಕಂದ್ರೆ ಇದು ಪ್ರಾಣ ಚೈತನ್ಯದ ಸ್ಥಾನ. ಇಲ್ಲಿ ಆ ಬ್ರಹ್ಮರಂಧ್ರದಿಂದ ಬಂದು ಆತ ಇಲ್ಲಿ ವಾಸ ಮಾಡಿದಾನೆ. ಇಲ್ಲಿ ಗುರುವಾದ, ಇಲ್ಲಿ ಬಂದು ಲಿಂಗ. ಇಲ್ಲಿ ಮುಂದೆ ಹೃದಯ ಸ್ಥಾನದಲ್ಲಿ ಬಂದು ಜಂಗಮ ಸ್ವರೂಪನಾಗಿದ್ದೆ. ಮತ್ತು ಬರೀ ಇಲ್ಲೆಲ್ಲ, ನನ್ನೊಳಗಿನ ಹೃದಯ, ಜಗತ್ತಿನೊಳಗೆ ಒಂದು ಹೃದಯ ಐತಲ್ಲ, ನನ್ನ ಭ್ರೂಮಧ್ಯ ಮತ್ತು ಜಗತ್ತಿನ ಭ್ರೂಮಧ್ಯ ಎರಡು ಸಂಬಂಧ ಇದ್ದಾವೆ. ಇಲ್ಲಿ 1 2. ಈ ಪರಿಯಲ್ಲಿ ಅಂತರಂಗ ಬಹಿರಂಗ ಭರಿತನಾಗಿದ್ದೆಯ್ಯ ಅಂತಾರೋ ದೇವರಿಗೆ. ಹೆಂಗದಿ ನೀನಂದ್ರೆ ಈ ರೀತಿ ನನ್ನೊಳಗೂ ಮತ್ತು ಸೃಷ್ಟಿಯೊಳಗೂ ಅಂತರಂಗ ನಂದೊಳಗ, ಬಹಿರಂಗ ಸೃಷ್ಟಿ, ಈ ರೀತಿ ಭರಿತನಾಗಿದ್ದೀಯ ನೀನು. ಇದು ಮೊದಲು ನಮಗೆ ಗೊತ್ತಿರಬೇಕು. ಅಲ್ಲಿಯೂ ಇದೆ, ಇಲ್ಲಿಯೂ ಇದೆ. ಮುಂದೆ ಎರಡು ಕಡೆ ಇರತಕ್ಕಂಥ ಅಂಥ ಮಹಾವಸ್ತುವನ್ನು ಕಾಣೋದಕ್ಕೆ ಪ್ರಾರಂಭ ಎಲ್ಲಿಂದ ಆಗ್ಬೇಕಂತ ಹೇಳ್ತಾರೆ 12ನೇ ಶತಮಾನದ ಶರಣರದ, ನಿನ್ನ ಒಳಗಲಿಂದ ಆಗ್ಬೇಕು. ನಿನ್ನ ಒಳಗಡೆ ಮಾಯಾವರಣವನ್ನು ಇಟ್ಟುಕೊಂಡು ಹೊರಗಡೆ ಆ ದೇವನನ್ನು ಹುಡುಕಕ್ಕಾಗೋದಿಲ್ಲ. ದೇವಾನುದೇವತೆಗಳು ಇವತ್ತು ಯಾವ ಜಗತ್ತು, ಬ್ರಹ್ಮ, ವಿಷ್ಣು, ರುದ್ರ, ಇಂದ್ರ, ಇವರೇನು ದೇವತೆಗಳು ಅಂತ ಏನು ಕರಿತೀವಲ್ಲ, ಅವರೆಲ್ಲರೂ ತಮ್ಮ ಒಳಗಿನದನ್ನ ಮರೆತು ಹೊರಗಡೆ ಹುಡುಕಿದ್ರು. ಆ ಹೊರಗಡೆ ಹುಡುಕಿ ತಪಸ್ಸು ಮಾಡಿದ್ರು, ಘೋರ ತಪಗಳನ್ನು ಮಾಡಿದ್ರು, ಏನೇನೋ ಮಾಡಿ ಶಕ್ತಿಯನ್ನು ಪಡೆದ್ರೆ ಹೊರತು ದೇವನನ್ನು ಕೂಡಕ್ಕಾಗಲಿಲ್ಲ ಅವರಿಗೆ. ಚಂದ್ರ ಹೇಳ್ತಾರ, ತಮ್ಮ ಮರೆದು ದೇವರ ಕಂಡಿಹನೆಂಬ ಕಾರಣ ದೇವ, ಇಂದ್ರ, ಬ್ರಹ್ಮ, ವಿಷ್ಣು, ರುದ್ರ, ದೇವಾನುದೇವತೆಗಳು ತಲೆ ಕೆಳಗಾಗಿ ಹೋದರು. ಈಗೇನು ದೇವರಂದಿವಲ್ಲ ನಾವು, ಕಂಡೇ ಇಲ್ಲ ಅವ್ರು ಅಂತಾರು ಶರಣರು. ಅದಕ್ಕೆ ಏನು ಮಾಡಿದ್ರು, ದೇವರ ಮರೆದು ತಮ್ಮ ಕಂಡಿಹನೆಂಬರಿವು ಅಖಂಡ ಅರಿವು ನೋಡ ಅಂಬಿಗರ ಚೌಡಯ್ಯ. ಆ ಅರಿವನ್ನು ನಾವು ಎದಕ್ಕೆ ಬಳಸ್ಕೊಳಕತ್ತೀವಿ ಅಂದ್ರೆ, ನನ್ನೊಳಗಿರುವ ದೇವನನ್ನು ಹುಡ್ಕೊಳಕ್ಕೆ. ಆ ರೀತಿ ಮಾಡಿ ಏನು ಮಾಡಿದ್ವಿ ನಾವು, ಗುರುವಿನ ಸಮೀಪಕ್ಕೆ ಹೋದ್ವಿ, ಗುರುವಿನ ಕಾರುಣ್ಯ ಬೇಡಿದ್ವಿ. ಆ ಗುರು ಬಂದ, ನಮಗೆ ದೀಕ್ಷೆ ಮಾಡಿದ. ಕರಸ್ಥಲದ ಲಿಂಗ ಏನೈತಲ್ಲ, ಅದು ನಮಗೆ ದೀಕ್ಷೆ ಮಾಡಿದಂಥ ಲಿಂಗ. ಅದು ಯಾವ ರೀತಿ ದೀಕ್ಷೆ ಆಗೈತಿದಂದ್ರೆ, ಈ ಲಿಂಗದಲ್ಲಿ ಹೊರಗೆ ಒಳಗೆ ಏನು 3 ಸ್ಥಳ ಹೇಳಿದ್ವಲ್ಲಿ, ಬ್ರಹ್ಮರಂಧ್ರ, ಭ್ರೂಮಧ್ಯ, ನಾಸಿಕಾಗ್ರ, ಈ 3ರಲ್ಲಿರ್ತಕ್ಕಂಥ ಗುರು ಲಿಂಗ ಜಂಗಮ ತತ್ವಗಳನ್ನ ಮೂರ್ತ ಮಾಡಿ ಕರಸ್ಥಲಕ್ಕೆ ಕೊಂಡಿದ್ದಾನೆ ಲಿಂಗಯ್ಯ, ಆ ಗುರುಸ್ವಾಮಿ. ಸುಮ್ಮನೆ ಯಾರೋ ಬಂದು ಹಿಂಗೆ ಕೈಯಾಗಿಟ್ಟದ್ದಲ್ಲ, ಅದು ಕೈಯಾಗಿಟ್ಟರೆ ಲಿಂಗನೇ ಅಲ್ಲ ಅದು. ಈ ರೀತಿ ಸಂಬಂಧ ಮಾಡ್ಬೇಕು ಒಳಗಡೆ. ಅದಕ್ಕೆ ಹೇಳ್ತಾರೆ,
ಈ ರೀತಿ ಯಾರು ಲಿಂಗತತ್ವಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೋ ಅವರನ್ನು ಹೆಂಗ ರಕ್ಷಣೆ ಮಾಡಿದ ದೇವ ಅಂತೇಳಿ ಅದೇ ಉರುಲಿಂಗ ಪೆದ್ದಿಗಳು ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ. ಶ್ರೀ ಗುರುವಾಗಿ ಬಂದು ದೀಕ್ಷಿಸಿ ರಕ್ಷಿಸಿದೆ. ಆತ ಬ್ರಹ್ಮರಂಧ್ರದಲ್ಲಿ ಮಹಾಸ್ಥಾನದಲ್ಲಿ ಇದ್ನಲ್ಲ ಗುರು, ಆತನೇ ಬಂದು ಸಾಕಾರ ಸ್ವರೂಪದಲ್ಲಿ ಬಂದು ಗುರು ಸ್ವರೂಪನಾಗಿ ಬಂದು ದೀಕ್ಷೆ ಕೊಟ್ಟ ನಮಗೆ. ನೋಡಪ್ಪ, ನಿನ್ನ ಸ್ವರೂಪ ನೀನು ಬರೀ ಜಡ ಅಲ್ಲ, ನೀನು ಬರೀ ದೇಹ ಅಲ್ಲ, ನೀನು ಅಳೋದಕ್ಕೆ ಬಂದಿಲ್ಲ, ನೀನು ಕಷ್ಟಪಡೋಕೆ ಬಂದಿಲ್ಲ, ನೀನು ಶಿವನ ಸ್ವರೂಪನಾಗಿದ್ದೀಯಾ, ನಿನ್ನ ಸ್ವರೂಪ ಹಿಂಗೈತಿ ನೋಡು ಅಂತ ಹೇಳಿದಾಗ ದೀಕ್ಷೆ ಮಾಡಿದ. ಅದನ್ನು ನಮ್ಮ ಸ್ವರೂಪವನ್ನು ಪರಿಚಯ ಮಾಡಿಕೊಟ್ಟ. ದೀಕ್ಷಿಸಿ ರಕ್ಷಿಸಿದೆ, ಅಲ್ಲಿಗೆ ಬಿಡಲಿಲ್ಲ. ಗುರುಲಿಂಗವಾಗಿ ಬಂದು ಎನ್ನ ಕರಸ್ಥಲದಲ್ಲಿ ಪೂಜೆಗೊಂಡು ರಕ್ಷಿಸಿದೆ. ಪೂಜೆ ಮಾಡೋರನ್ನ ರಕ್ಷಣೆ ಹೆಂಗೆ ಮಾಡ್ಯಾನಂತ ಹೇಳ್ತಾರಲ್ಲಿ. ಗುರುಲಿಂಗವಾಗಿ ಬಂದು ಕರಸ್ಥಲದಲ್ಲಿ ಪೂಜೆಗೊಂಡು ರಕ್ಷಿಸಿದೆ. ನಾವೇನು ಪೂಜೆ ಮಾಡ್ತೀವಲ್ಲ, ಆ ಬೆಳಕು ನಮ್ಮನ್ನು ಸದಾ ರಕ್ಷಿಸ್ತದೆ. ಎರಡನೇ ಹಂತ ಗುರು ಆಯಿತು, ಲಿಂಗ ಆಯಿತು. ಮುಂದೆ ಹೇಳ್ತಾರೆ, ಜಂಗಮವಾಗಿ ಬಂದು ಎನ್ನವಗುಣಗಳನ್ನು ಕಳೆದು. ಇದು ಮಾಯಾವರಣದ ಜಗತ್ತು. ಸ್ವರೂಪ ಅಮೂಲ ಸ್ವರೂಪ, ನಾನು ದೇವ ಸ್ವರೂಪ ಆಗಿದ್ದರೂ ಸಹಿತ ಅವಗುಣಗಳು ಹಂಗೆ ಎದ್ದು ನಿಂದಿರ್ತವೆ. ಮಾಯೆ ಇದು. ಆವಾಗ ನನ್ನ ಅವಗುಣಗಳನ್ನು ನನಗೆ ತಿಳಿಸಕತ್ತೀಯಲ್ಲ ಜಂಗಮವಾಗಿ ಬಂದ ನೀನು. ಅಷ್ಟು ತಿಳ್ಕೊಂಬಿಟ್ರೆ ರಕ್ಷಣೆ ಸಿಗುತ್ತಂತ ನಮಗೆ. ನಾನು ತಪ್ಪು ಮಾಡಿದೆ, ಹಿಂಗ ನಾನು ತಪ್ಪು ಮಾತಾಡಿದೆ, ನಾನು ತಪ್ಪು ಆಲೋಚನೆ ಮಾಡಿದೆ, ನಾನು ತಪ್ಪು ನೋಡಿದೆ, ತಪ್ಪು ಕೇಳಿದೆ, ಇಷ್ಟು ಮನುಷ್ಯನಾಗ ಬಂದ್ರೆ ಸಾಕು ಗುರು ಕಾರುಣ್ಯ ಅಂತಾರದು. ಅದಕ್ಕೆ ಜಂಗಮವಾಗಿ ಬಂದು ಎನ್ನ ಅವಗುಣಗಳನ್ನು ಕಳೆದು ರಕ್ಷಿಸಿದೆ. ಮತ್ತು ಮುಂದೆ ಹೇಳ್ತಾರವರು, ಅಂತರಂಗ ಬಹಿರಂಗ ಭರಿತವಾದ ಪ್ರಸಾದವನ್ನು ಕರುಣಿಸಿ ಎನ್ನ ಮುಕ್ತನ ಮಾಡಿದೆಯಯ್ಯ ಉರುಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಪ್ರಸಾದ ಅಂತಕ್ಕಂಥದ್ದು ಏನಂದ್ರೆ ಬರೀ ಉಣ್ಣೋದಲ್ಲ, ಪ್ರಸಾದ ಜೀವನದಲ್ಲಿನ ಸಂತೃಪ್ತಿ. ಆ ಸಂತೃಪ್ತಿ ಹೆಂಗೈತಿ ಅಂದರೆ ಬರೀ ಒಳಗಿಲ್ಲ, ಬರೀ ಹೊರಗಿಲ್ಲ. ಅದು ಅಂತರಂಗ ಬಹಿರಂಗ ಭರಿತವಾದಂಥ ಪ್ರಸಾದವನ್ನು ನೀನು ಕರುಣೆ ಮಾಡಿದೆ. ಜೀವನದಲ್ಲಿ ಏನು ಘಟನೆಗಳು ಬಂದರು, ಏನು ಕಷ್ಟಗಳು ಬಂದರು, ಏನು ದುರಿತಗಳು ಬಂದರೂ ಸಹಿತ ಮನಸ್ಸಿಗೆ ತಾಗದಂತೆ ಆ ಕ್ಷಣದಲ್ಲಿ ಬಂದು ಹೋಗಿಬಿಡ್ತಾವೆ. ಆ ರೀತಿ ಮಾಡಿ ಪ್ರಸಾದವನ್ನು ಕರುಣಿಸಿದೆ, ಸಂತೃಪ್ತಿಯಿಂದ ಇರುವಂತೆ ಮಾಡಿದೆ ನನ್ನನ್ನು. ಇದಕ್ಕಿಂತ ಮುಕ್ತಿ ಮತ್ತೇನು ಬೇಕು ನನಗೆ ಅಂತ ಕೇಳ್ತಾರೆ. ಇದೇ ಬದುಕು. ನಾವು ಮುಕ್ತತ್ವವನ್ನು ಬೇರೆ ಸತ್ತ ಮೇಲೆ ಕಾಣೋರಲ್ಲ, ಶಿವಯೋಗ ಮಾಡ್ತಾನೆ ಮುಕ್ತತ್ವವನ್ನು ಕಾಣೋರು ಮತ್ತು ಬದುಕಿನ ಮಾರ್ಗಗಳನ್ನು ನೋಡ್ಕೊತಾನೆ ಮುಕ್ತತ್ವವನ್ನು ಕಾಣುವವರು. ಈ ರೀತಿ ದೇವನನ್ನು ಕೂಡುವ ಪರಿಯನ್ನು ಶರಣರು ನಮಗೆ ತಿಳಿಸಿದರು. ಅಂತರಂಗದಲ್ಲಿ ಕೂಡ್ತಾ ಆ ಬೆಳಕನ್ನು ಹಿಡಿದು ಬಹಿರಂಗದಲ್ಲಿ ಕ್ರಿಯೆ ಮಾಡ್ತಾ ಆ ಬೆಳಕನ್ನು ಒಗ್ಗೂಡಿಸಿದ್ರು. ಅಲ್ಲಿ ಅದೇ ಜಂಗಮ ಅಂತ ಕರೀತಾರೆ. ಜಂಗಮದಲ್ಲಿನೇ ಪ್ರಸಾದ ಇದೆ. ಅದಕ್ಕಾಗಿ ಬಸವಾದಿ ಶರಣರ ತತ್ವವನ್ನು ಅನುಸರಿಸಿದವರು ಅಂತರಂಗದಲ್ಲಿ ದೈವ ಸ್ವರೂಪ ನೋಡಬೇಕೇ ಹೊರತು ಹೊರಗಡೆ ಅಲ್ಲ. ಅದು ಭಾವದಲ್ಲಿ ನಿರ್ಣಯ ಆಗಬೇಕೇ ಹೊರತು ಭಾವದಲ್ಲಿ ನೂರಾರು ದೇವರಗಳನ್ನು ಕಲ್ಪನೆ ಇಟ್ಟುಕೊಂಡು ಲಿಂಗ ಪೂಜೆ ಮಾಡ್ತಂದ್ರೆ ಈ ಲಿಂಗಯ್ಯ ನನ್ನ ಕರುಣಿಸೋದಿಲ್ಲ. ನೆನ್ಪಿಟ್ಕೋಬೇಕಿದ್ದನ್ನು. ನೂರಾರು ದೇವರ ಕಲ್ಪನೆಯನ್ನು ಭಾವದಲ್ಲಿ ಇಟ್ಕೊಂಡು ಅವ್ರು ಹೋಗ್ತಾರೆ, ಅವ್ರಿಗೆ ಚಲೋ ಆಗೈತೆ, ಇವ್ರು ಹೋಗ್ತಾರೆ, ಇವ್ರಿಗೆ ಚಲೋ ಆಗೈತೆ. ಅವ್ರಿಗೆ ಏನೋ ಆಗಿದ್ದಿತ್ತು, ನಿನ್ನ ಕಥೆ ಏನಾಗ್ತಾ ಇದೆ? ಅದಕ್ಕಾಗಿ ಈ ರೀತಿ ತಮ್ಮ ಬಿಟ್ಟು ಹೊರಗಡೆ ನೋಡಿದಂಥ ಹರಿಹರ ಬ್ರಹ್ಮ ಮೂವರು ಹಾಳಾಗಿ ಹೋದ್ರಂತರು ಶರಣರು. ಅದಕ್ಕಾಗಿಯೇ ಅತಿ ಶ್ರೇಷ್ಠವಾದಂಥ ಧರ್ಮ ಬಸವ ಧರ್ಮ. ನಮಗೆ ಅದನ್ನು ಇನ್ನೂ ಮನಸ್ಸಿಗೆ ಹಿಡ್ಕೊಳಕ್ಕಾಗುತ್ತೆ. ಯಾಕಂದ್ರೆ ಜನ ತಲೆಗೆ ಹಾಕಿಬಿಟ್ಟಾರೆ ನಮ್ಗೆ. ದೇವರಂದ್ರೆ ಇಲ್ಲೇ ಇದ್ದಾನೆ, ಈ ಗುಡಿಯಾಗ ಇದ್ದಾನೆ, ಇದನ್ನು ಮಾಡಿದ್ರೇ ನಮಗೆ ಸಿಗ್ತಾನೆ, ಈ ಪೂಜೆ ಮಾಡಿದ್ರೇ ನಮಗೆ ಸಿಗ್ತಾನೆ, ಇಲ್ಲದ್ರೆ ನಮಗೇನೋ ಆಗಿಬಿಡ್ತೈತಿ. ಪೂಜೆ ಮಾಡಿದರಿಗೂ ಏನಾಗಿಲ್ಲ ಅನ್ನಂಗೆಲ್ಲ, ಪೂಜೆ ಮಾಡೋದು ಬಿಟ್ಟರಿಗೂ ತಪ್ಪಿಲ್ಲ. ಅವೆಂದು ತಪ್ಪೆ ಯಾವಾದ್ರೂ ಇಲ್ಲ. ಪೂಜೆ ಮಾಡಿಕೊಳ್ಳೋರಿಗೆ ಒಂದಿಷ್ಟು ಆ ಘಟನೆಗಳಿಂದ ಅದನ್ನು ಬೇಗ ಮರೆದು ಸಂತೃಪ್ತಿ ಸಿಗಕ್ಕೆ ಸಾಧ್ಯ ಆಗ್ತದೆ. ಎಂಥ ಘಟನೆಗಳು ಬಂದರೂ ಸಹಿತ ಈ ನೆಲೆಯಲ್ಲಿ ಬದುಕನ್ನು ಸ್ವೀಕಾರ ಮಾಡಬೇಕೇ ಹೊರತು ಬದುಕಿನಲ್ಲಿ ಈ ಬೆಳಕು ಹಿಡಿಬೇಕಾದ್ರೆ ಎಲ್ಲಿಯೂ ಸಹಿತ ವಂಚಕತ್ವ ಇರಬಾರ್ದು ಮನುಷ್ಯನೊಳಗೆ. ವಂಚಕತ್ವ ಸುಳಿತು ಅಂತಂದರೆ ಲಿಂಗದ ಬೆಳಕು ನಮಗೆ ಸಿಗೋದಿಲ್ಲ. ಇದು ಮನಸ್ಸು ಸದಾ ಹಂಗೆ ಮಾಡ್ತಾ ಇರ್ತೀವಿ. ಇದು
ಇದೊಂದು ಆಟ ಇದ್ರದ್ದು. ಎಷ್ಟು ಫೋರ್ಸ್ ಇರುತ್ತೆ ಅಂತಂದ್ರೆ ಎಷ್ಟು ಒತ್ತಿಗೆ ಅಷ್ಟು ಹೌದು 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 ಮಾಡುತ್ತಿತ್ತು ಕೆಲಸ. ಯಾಕಂದರೆ ಅದು ಇರೋದೇ ಮಾಯೆ. ಮತ್ತು ಇನ್ನೊಂದು ನೆನ್ಪಿಟ್ಕೋಬೇಕು, ಮನುಷ್ಯನದೊಂದು ದೊಡ್ಡ ಗುಣ ಏನಂದರೆ, ಯಾವ ಮನಸ್ಸು ನಮ್ಮ ಬದುಕಿನಲ್ಲಿ ದಾರಿ ತಪ್ಪಿಸಿದೆಯೋ ಅದೇ ಮನಸ್ಸು ದೇವನೆಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಇರೋದ ಮನಸ್ಸಿಗೆ. ಮತ್ತೆ ಬೇರೆ ಯಾರಿಗೂ ದಾರಿ ಗೊತ್ತಿಲ್ಲ. ಮನಸ್ಸು ಎಲ್ಲಿಂದ ಉಗಮ ಆಗೈತೆ ಅಂದರೆ, ನಾನು ಹೇಳಿದ ಬ್ರಹ್ಮಸ್ಥಾನದಲ್ಲಿ ಗುರು ಸ್ವರೂಪನಾಗಿದ್ದೆ ಅಂತ, ಅಲ್ಲಿಂದ ಬಂದದ್ದು ನಡಕ ಡೀಲಿಂಕ್ ಆಗೈತೆ ಅಷ್ಟೇ. ಅದು ಡೀಲಿಂಕ್ ಆಗಿ ಮನಸ್ಸು ಅಂದ್ಕೊಂಡೈತೆ, ಅದೇ ಮನ ಘನ ಆಗ್ತೈತೆ. ಮುಂದೆ ಮನಸ್ಸೇ ಘನ ಆಗೋದು. ಎಷ್ಟು ದೊಡ್ಡದೈತೆ ಅದನ್ನು ಯಾವ ಥರ ನಿಮಗೆ ಲಿಂಗ ಪೂಜೆ ಮಾಡೋ ಹೊತ್ನಾಗ ನಿಮ್ಗೆ ಯಾವುದೂ ತೊಂದರೆ ಅನಿಸೋದಿಲ್ಲ. ಎಷ್ಟೋ ಥರ ಕೂಡ್ತೀರಿ, ದೃಷ್ಟಿ ಯೋಗ ಮಾಡ್ತೀರಿ. ಆ ದೃಷ್ಟಿ ಯೋಗದಲ್ಲಿ ಪ್ರಾಣ ಚೈತನ್ಯವನ್ನು ತಗೊಂಡೋಗಿ ನಿಲ್ಲಿಸ್ತೀರಿ. ನಿಲ್ಲಿಸಿದಾಗ ಸಂತೃಪ್ತಿ ಆಗುತ್ತೆ, ಒಂದಿಷ್ಟೇನೋ ಮನಸ್ಸಿಗೆ ಆರಾಮ ಅನಿಸುತ್ತೆ. ಆದರೆ ಬದುಕಿಗೆ ಬಂದಾಗ, ಬದುಕಿಗೆ ಬಂದ ಕೂಡಲೇ ಬಾಗಿಲು ದಾಟಿದ ಕೂಡಲೇ ರೆಡಿ ಇಟ್ಟಿರ್ತೈತೆ ಆಗಲೇ. ಪರಿಪೂರ್ಣ ಪೂಜೆ ಆಗಿಲ್ಲ ಅಂತ ಅವಾಗ ಏನು ಮಾಡಬೇಕು? ಅವಾಗ ಎಚ್ಚರ ಆಯ್ತು ಅಂದರೆ ಗುರು ಕಾರುಣ್ಯ ಆಗಿದೆ ಅಂತ ಅರ್ಥ. ತಪ್ಪು ಮಾಡ್ತಕ್ಕಂಥ ಘಟನೆಗಳಂತ ಮುಂದೆ ನಿಂದಿಸ್ತೈತಿ, ಆಸೆ ಪಡಕಸ್ತೈತಿ, ವಂಚನೆ ಮಾಡಕಸ್ತೈತಿ, ಮೋಸ ಮಾಡಿ ಉಳಿಸಬೇಕು ಅಂತ ಅನಿಸ್ತೈತಿ. ಇದೆಲ್ಲ ಏನದವಲ್ಲ ದಾರಿ. ಆವಾಗ ನನಗೆ ಎಚ್ಚರಿಕೆ ಬಂತು ಅಂದರೆ ಗುರು ಕಾರುಣ್ಯ ಮಾಡಿದಾನೆ ಅಂತ ಅರ್ಥ. ಅಲ್ಲಿ ನಿಂತೀವಿ ನಾವು ಅಂದರೆ ಗುರು ಕಾರುಣ್ಯ ಸಿಕ್ತು. ಅದಕ್ಕೆ ಲಿಂಗ ಪೂಜೆ ಮಾಡೋದು ಒಂದು ಆರ್ಟ್. ಅದು ಲಿಂಗ ಪೂಜೆ ಮಾಡೋದು ಸಹಿತ ಭಾಳ ಮಂದಿಗೆ ಏನಾಗಿದೆ, ಅದು ಸರಿಯಾಗಿ ಕಾನ್ಸೆಪ್ಟ್ ಗೊತ್ತಿಲ್ಲ. ಲಿಂಗ ಪೂಜೆ ಹೆಂಗೆ ಮಾಡ್ಬೇಕಂತನೂ ಸರಿಗೆ ತಿಳಿದಿಲ್ಲ. ಹಾಗಾಗಿನೇ ನಾವು ಲಿಂಗ ಪೂಜೆ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ನಾವು ಲಿಂಗ ಪೂಜೆ ಮಾಡೋ ಏನೇನು ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಗೊತ್ತಿರಬೇಕು. ಯಾವ ರೀತಿ ಮಾಡಬೇಕು? ಬರೀ ಸುಮ್ಮನೆ ಹಿಂಗೆ ನೀರು ಹಾಕೋದು, ಭಸ್ಮ ಹಚ್ಕೊಂಡೋದು, ಪುಷ್ಪ ಹಾಕೋದು, ಹಿಂಗೆ ಮಾಡ್ಕೊಂಡು ಹೋಗೋದಲ್ಲ. ಅಷ್ಟೇ ಅಲ್ಲ, 3 ಥರ ಲಿಂಗ ಅಂದರೆ ಏನಂದರೆ 3 ಲೇಯರ್ಲಿಂದ ಬಂದಿದೆ. ವೇದಾದೀಕ್ಷೆ, ಜ್ಞಾನದೀಕ್ಷೆ, ಕ್ರಿಯಾದೀಕ್ಷೆ, 3ರ ಸಮ್ಮಿಶ್ರಣ ಲಿಂಗ ಪೂಜೆ. ವೇದಾದೀಕ್ಷೆ ಅಂದರೆ ಏನು? ನಮ್ಮ ಭಾವದೊಳಗೆ ಒಂದು ಸಮ್ಮಿಶ್ರ ಭಾವ ತುಂಬಿಟ್ಟಿದೆ. ನೀವು ವೀರಭದ್ರಪ್ಪರೇ ಯಾರು ನಿಮ್ಗೆ ಅಪರಿಚಿತರು ಕಂಡ್ರು ಅಂತ ಇಟ್ಕೊಳ್ರಿ. ಬಂದು ಕೂಡಲೇ ಕೇಳ್ತೀರಿ, ನೀವ್ಯಾರು ಎಲ್ಲೋ ನೋಡಿದ್ಮೇಲೆ ನಾನು ಅಂತ ಕೇಳಿದ್ರೆ ಇಟ್ಕೊಳ್ರಿ. ಅವಾಗ ನೀವೇನು ಹೇಳ್ತೀರಿ? ನಾನು ಭಾವಿತಾಳರಂತೀವ್ರಿ, ನಾವು ಇಂಥವ್ರ ಮಗ, ಇಂತಿಂಥವ್ರು, ನಮ್ಮ ಸಂಬಂಧಗಳನ್ನೆಲ್ಲ ಹೇಳ್ತಲ್ಲ. ಈಗೇನು ಸಂಬಂಧಗಳನ್ನ ಹೇಳಿದ್ವಲ್ಲ, ದೇಹಕ್ಕೆ ಸಂಬಂಧಪಟ್ಟವೋ ಏನೋ ದೇಹದೊಳಗಿರ್ತಕ್ಕಂಥ ಚೈತನ್ಯಕ್ಕೆ ಸಂಬಂಧಪಟ್ಟವ್ರು ಅವರೆಲ್ಲ. ಅಲ್ಲ, ಅವರು ಈಗ ಸಂಬಂಧ ಅಂತ ಅಷ್ಟು ಮಂದಿ ಮಾತ್ರ ಹೇಳಿ. ನಾನು ಬಗಲಾಗ ನಿಂತಿರ್ತಾನೆ ನೀರ್ನಗೌಡ, ಮನಸ್ಸಿಗೆ ಸಂಬಂಧಪಟ್ಟ ಅದೇ ಮನಸ್ಸು ಹಂಗೆ ಹೇಳೋದು. ಈಗ ಯಾಕೆ ಹಂಗೆ ಹೇಳ್ತೈತಿ ಅಂದರೆ, ಒಳಗಡೆ ಭ್ರಮಿತ ಭಾವ ತುಂಬಿದೆ. ನಾನು ನಿಜವಾಗಿಯೂ ಸಹಿತ ಬರೀ ದೇಹ ಅಲ್ಲ, ನಾನು ಶಿವನ ಅಂಶವೇ. ನನ್ನ ಬ್ರಹ್ಮರಂಧ್ರದ ಮೂಲಕ ತಾಯಿಯ ಗರ್ಭದಲ್ಲಿದ್ದಾಗನೇ ಒಳಗೆ ಪ್ರವೇಶ ಆಗಿದೆ ಬಂದು. ನಾವೆಲ್ಲರೂ ಹಂಗೆ ಇದ್ದೀವಿ. ನಾವೆಲ್ಲರೂ ಸಹಿತ ಶಿವನ ಅಂಶಿಕರು. ಇದಕ್ಕೇನು ಕರೀತಾರೆ? ಮಹದಂಕಾರ ಅಂತ ಕರೀತಾರೆ, ಮೂಲ ಅಹಂಕಾರ ಅಂತಾರೆ. ಅದೇನಾಗಿದೆ ಅಂದರೆ ಮರೆತು ಹೋಗ್ಬಿಟ್ಟಿದೆ, ಮರೆತು ಹೋಗಿದೆ. ಈಗೇನು ತಾಯಿ ಗರ್ಭದಲ್ಲಿ 9 ತಿಂಗಳ ಆ ಕಷ್ಟಗಳಿಗೆ ಸಾಕಾಗಿ ಹೋಗಿತ್ತ ಜೀವಕ್ಕೆ. ಅಲ್ಲಿ ಒದ್ದಾಡಿ ಇಲ್ಲಿ ಒದ್ದಾಡಿ, ಆ ನೀರು ಕುಡಿದು ಈ ನೀರು ಕುಡಿದು ಏನೇನು ಸಾಧ್ಯ ಐತೆ ಅಷ್ಟೆಲ್ಲ ಅನುಭವಿಸಿ ಹೊರಗಡೆ ಬಂದ್ಮ್ಯಾಗಾದರೂ ಏನೋ ಸುಖ ಐತೆ? ಮರ್ತೋಗ್ಬಿಡ್ತದೆ. ಅದೇ ಓಂಕಾರ, ಅದೇ ಓಂಕಾರ. ಅಲ್ಲಿ ಹೇಳ್ತಾರಲ್ರ, ಅದಕ್ಕೆ ಮಹಾಲಿಂಗದ ಅಣತಿವಿಡಿದು ತಂದೆ ತಾಯಿಗಳ ಚಿದ್ಗರ್ಭದಲ್ಲಿ ಉದಿಸಿ ಈ ಲಿಂಗಲೀಲಾ ಕ್ರಿಯಾ ಭೂಮಿಗೆ ನಾವು ಬಂದಿದ್ದೇವೆ. ದಿನ ಓದ್ತರಿ ಅನುಭವದ ನೆಲೆ. ಆತನ ಆದೇಶ ಅದು. ಜೀವನೇ ಹೋಗು ನೀನು, ಅಲ್ಲಿ ನೆಲೆಸು, ಇಂಥರ ಹೊಟ್ಟೆ ಹುಟ್ಟಿ ನೀನು ಭಕ್ತನಾಗಿ ಬಾ ಅಂತ ಹೇಳಿ ಕಳಿಸೋಣತ್ ನಮಗೆ.
ಭಕ್ತನಾಗಿ ಬದುಕಂತ ಹೇಳಿ ಕಳಿಸ್ಯಾನ. ನಾವೇನು ಯಾವ ರೀತಿ ಬದುಕಕತ್ತೀವಿ? ಮರ್ತೋಯ್ತಲ್ಲ ಅದು. ಈ ಕಡೆ ಖಂಡಿತ ಚಂದ, ಈ ಪ್ರಕೃತಿಯ ಚಂದದ ಕಡೆ ಹೊಂಟ್ಬಿಟ್ಟಿವಿ ನಾವು. ಈ ಪ್ರಕೃತಿಯ ಆಕರ್ಷಣೆ ಏನೈತಲ್ಲ, ನನ್ನ ಮೂಲ ಸ್ವರೂಪವನ್ನು ಮರೆಸಿ, ಆ ಮೂಲ ಸ್ವರೂಪವನ್ನು ನೆನಪು ಮಾಡಿಕೊಡೋದೇ ವೇದಾದೀಕ್ಷೆ. ನೀನು ಬರೀ ಮನೆಗೆ 10 ಮಂದಿ ಇದಾರೆ ಅವ್ರಿಗೆ ಮಾತ್ರ ಸಂಬಂಧ ಅಲ್ಲಪ್ಪ. ನಿನ್ನೊಳಗಿನ ಚೈತನ್ಯ ಐತಲ್ಲ, ನೀನು ಪರಮಾತ್ಮನ ಅಂಶಿಕ ಇದೆಯೇ. ಎಲ್ಲ ಜೀವಿಗಳು ಏನು ಒಳಗಡೆ ಚೈತನ್ಯ ಐತಲ್ಲ, ಅದು ನಿನ್ನ ಚೈತನ್ಯ, ಎರಡು ಒಂದೇ ಇದ್ದಾವೆ ಅಂತ ಹೇಳಿ ಕೊಡ್ತಕ್ಕಂಥದ್ದು ವೇದಾದೀಕ್ಷೆ ಅಂತ ಕರೀತಾರೆ. ಆ ಭಾವವನ್ನೇ ನಾವೇನು ಮಾಡಬೇಕಾಗಿದೆ, ಅದನ್ನ ಗಟ್ಟಿಗೊಳಿಸ್ಬೇಕಾಗಿದೆ ಭಾವದೊಳಗೆ. ವೇದಾದೀಕ್ಷೆಗೆ ಏನು ಹೇಳ್ಯಾರಲ್ಲ, ಅದನ್ನೇನು ಮಾಡಿದ್ರು, ಮನಸ್ಸಿಂಗ ಅದನ್ನು ಮರೆಸ್ತತೆ ಅಂತೇಳಿ ಮಂತ್ರ ದೀಕ್ಷೆ ಕೊಟ್ಟರು. ಏನು ಮಾಡು, ನಿನ್ನ ಹೆಸರೇನು, ನಿನ್ನ ಹೆಸರು ಏನು ಕರೆಯಾಕೈತಾರಲ್ಲ ತಂದೆ ತಾಯಿಗಳು, ಅದಲ್ಲ. ನಮಃ ಶಿವಾಯ ಓಂ, ನಮಃ ಶಿವಾಯ ಓಂ. ಎಲ್ಲರ ಹೆಸರು ಒರಿಜಿನಲ್ ಹೆಸರು ಅದೇ. ಇದು ಮಂತ್ರ ದೀಕ್ಷೆ. ನಮಃ ಶಿವಾಯ ಓಂ, ನಮಃ ಶಿವಾಯ ಓಂ. ಆ ನೆನಪು ಏನು ಹೇಳ್ಯಾನ ಗುರು, ನೀನು ಶಿವನ ಅಂಶಿಕ ಅಂತ ಹೇಳ್ಯಾನಲ್ಲ, ಆ ನೆನಪು ಮತ್ತು ಮಂತ್ರ ಎರಡು ಕೂಡಿಸ್ಬೇಕಿಲ್ಲ. ಗೊತ್ತಾಯ್ತಲ್ಲಮ್ಮ? ನೆನಪು ಮತ್ತು ಮಂತ್ರ ಮತ್ತು ಕ್ರಿಯಾದೀಕ್ಷೆ ಅಂದರೆ ಇವೆರಡನ್ನ ಕೂಡಿಸಿ ಒಂದು ರೂಪ ಮಾಡಿಕೊಟ್ಟಾನ ಕರಸ್ಥಲಕ್ಕೆ. ಕಪ್ಪು ಛಾಯೆ ಐತಲ್ಲ, ನಾವು ಹಿಡಿದು ಛಾಯೆ ಐತಲ್ಲ, ರೂಪ ಮಾಡಿಕೊಟ್ಟಾನ. ಈ ಮೂರನ್ನ ಕೂಡಿಸಿದ್ದಕ್ಕೆ ಏನು ಕರೀತಾರೆ, ತ್ರಿಪುಟಿಗಳು ಅಂತ ಕರೀತಾರೆ. ನೆನಪು, ಮಂತ್ರ, ನಿರೀಕ್ಷಣೆ, ಇವು ಮೂರು ಮಾಡಿದಾಗ ಏನಾಗುತ್ತೆ, ಇಲ್ಲಿ ಪ್ರಾಣ ಚೈತನ್ಯ ಬಂದು ಈ ಬೆಳಕಿನೊಳಗೆ ಕೂಡ್ತೈತಿ. ಅವಾಗ ಕರಸ್ಥಲದ ಕಪ್ಪು ಛಾಯೆ ಕಾಣ್ದಂಗೆ ಆಗ್ತೈತಿ. ಬೆಳಕು ಬರುತ್ತಲ್ಲಿ ಕರಸ್ಥಲಕ್ಕೆ. ಆ ಬೆಳಕೇ ನಾವು. ಆ ಬೆಳಕಿನಿಂದನೇ ಇಡೀ ಸೃಷ್ಟಿ ನಡೆದಿದೆ. ಎಲ್ಲ ಜೀವಿಗಳ ಚಲನೆಗೆ ಕಾರಣವಾಗಿದ್ದು ಅದೇ ಬೆಳಕು. ಆ ಬೆಳಕನ್ನು ಕರಸ್ಥಲಕ್ಕೆ ತಂದು ನಾವು ನೋಡ್ತಾ ಇದ್ದೀವಿ. ಈ ಭಾವದಲ್ಲಿ ಮೂರು ನೆನಪಿಟ್ಟು, ನಾನು ಯಾರು ಅನ್ನೋ ನೆನಪು, ನಮಃ ಶಿವಾಯ ಓಂ ಅನ್ನೋ ಮಂತ್ರ ಮತ್ತು ದೃಷ್ಟಿ. ಈ ಮೂರರ ಸಮ್ಮಿಶ್ರಣವೇ ಇಸ್ಲಿಂ ಪೂಜೆ. ಇದನ್ನು ದಿನಾ ಸರಿಯಾಗಿ ಮಾಡಿದರೆ ಬರುವ ದುರಿತಗಳೇನದವಲ್ಲ, ಈ ವಿಧಿಲಿಖಿತ ಅಂತ ಏನು ಕರಿತಾರಲ್ಲ, ಹಣೆ ಬರಹ ಅಂತ, ಹಣೆ ಬರಹ ಸಹಿತ ಅಳಿಸಿ ಹೋಗ್ತೈತೆ ಅಂತ ಹೇಳ್ತಾರೆ ಬಸವಣ್ಣ. ನಮಃ ಶಿವಾಯ ಓಂ, ನಮಃ ಶಿವಾಯ ಓಂ, ನಮಃ ಶಿವಾಯ ಓಂ. ಶರಣೆಂದಿತ್ತು ಲಲಾಟ ಲಿಖಿತ. ಮತ್ತು ಉರದ ಗುಂಡಿಗೆ, ಉರ ಅಂದ್ರೆ ಎದೆ ಮೇಲೆ ನಕ್ಕಿಂಡಿಯಲ್ಲ ಗುಂಡಿಗೆ, ಉರದ ಗುಂಡಿಗೆ ಶಿರದ ಅಕ್ಷರ ಶರಣೆಂದಿತ್ತು ಕೂಡಲ ಸಂಗಮ ದೇವ. ನಿಮ್ಗೆ ಸಾವು ಬರ್ಬೇಕಾಯ್ತು ಒಂದು ಕ್ಷಣದಾಗ ಅದನ್ನ ನಿಲ್ತೈತೆ. ಬೇಡಪ್ಪ, ಅಲ್ಲಿ ಬೆಳಕೈತೆ, ಲಿಂಗ ಇದೆ, ಹೋಗೋದ. ಯಾಕಂದ್ರೆ ಆತ ಸೃಷ್ಟಿ ಮಾಡಿದ್ದಿಲ್ಲ. ಎಷ್ಟು ಅದ್ಭುತವಾದಂಥ ಸಂದೇಶ ಕೊಟ್ಟಾರ. ಮತ್ತು ಇದನ್ನು ಬಿಟ್ಟು ನಾವು ಹೆಂಗೆ ಹಿಡಿದೀವಿ? ಲಿಂಗಾಯತರು ಅಂದ್ರೆ ಸಾಮಾನ್ಯರಲ್ಲ. ಅದಕ್ಕೆ ನಮಗೆ ಈ ರೀತಿ ಪೂಜೆ ಮಾಡೋರಿಗೆ ಸಾವೇ ಅಂಜಿಕಂತೈತಿ ಅಂತಂದ್ರೆ, ಉಳಿದು ಗ್ರಹ ನಕ್ಷತ್ರಗಳು ಕೆಲಸ ಮಾಡ್ತಾವ ನಮಗೆ. ಅದಾಯ್ತು, ಇದಾಯ್ತು, ಹುಡಿದಾಗ ದೋಷ ಬಂತು, ಸತ್ತಾಗ ದೋಷ ಬಂತು, ಈತ ಸಮಯ ಸರಿಗೆ ಐತೆ, ಇದರ ಯಾವ ಕಾಲಗಳು ಲಿಂಗ ಪೂಜೆ ಮುಂದೆ? ಬೆಳಕಿನಲ್ಲಿ ನಿಂತವರಿಗೆ ಯಾವ ಕಾಲಗಳು? ಬರ್ತಾನ ಅದೇನದು ಅದ್ರ ಮುಂದೆ ಬರ್ತಾರ? ಅದಕ್ಕಾಗಿ ಲಿಂಗ ಪೂಜಕರಿಗೆ ಸೂತಕಗಳು ಇಲ್ಲ, ಏನು ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಬೆಳಕಿನ ಮಹಾಪ್ರಭುವಿನ ಜೊತೆಗಿದ್ದೀವಿ ನಾವೀಗ. ಲಿಂಗ ಪೂಜೆ ಅಂದ್ರೆ ಮಹಾಪ್ರಭು ಸೃಷ್ಟಿಕರ್ತನ ಜೊತೆಗಿದ್ದೀವಿ. ಭಯ ಏನೈತಲ್ಲ, ಆ ಭಯದ ಕಾರಣ ಇವೆಲ್ಲ ಮಾಡಕತ್ತೀವಿ ನಾವು. ಏನಾಗ್ಬಿಡುತ್ತೀವಿ ನಾವು ಜೀವನದಾಗ, ಏನಾಗ್ಬಿಡುತ್ತೇವೆ. ಸತ್ತವ್ರ ಮನೆಗೆ ಹೋಗಿದ್ದೀವಿ, ಮೊನ್ನೆ ಯಾರೋ ಸತ್ತಿದ್ರು, ಹೋಗಿದ್ರು, ಬಂದು ಮೈ ತೊಗೊಳ್ಳಲ್ಲ, ಹಂಗೆ ಬಂದ್ಬಿಟ್ಟು ಅದಕ್ಕೆ ಹಿಂಗಾಯ್ತು ನೋಡೋಣ. ನಾವು 20 ವರ್ಷ ಆಯ್ತಪ್ಪ ಸ್ನಾನ ಮಾಡಿಲ್ಲ, ಏನಾಗಲ್ಲ. ನಾವೇನಾದರೂ ಅದಕ್ಕೆ ಹೋಗಿ ಅಲ್ಲಿ ಏನಾದರೂ ಮುಟ್ಟಿ ತಟ್ಟಿ ಮಾಡಿದ್ರೆ ಹೊಲಸಾಗುತ್ತಂತ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ದೂರ ನಿಂತಿರ್ತೀವಿ ಎಲ್ಲೋ ಒಂದು ಕಡೆ, ನಮ್ಗೇನು ಅದು ಭಾವದಾಗ ತುಂಬೈತೆ ಅದು ಭಯ. ಅದಕ್ಕಾಗಿ ಲಿಂಗ ಪೂಜೆ ಮಾಡ್ತಕ್ಕಂಥದ್ದು ಇದೇನೈತಲ್ಲ, ಅದು ನಿಜವಾದಂಥ ಸೂತಕಗಳನ್ನು ಕಳಿತಕ್ಕಂಥ ಮಹಾಬೆಳಕಿನ ಜೊತೆ ನಾವಿದ್ದೇವೆ. ಇದು ಗೊತ್ತಿರ್ಬೇಕು ನಮಗೆ. ಇದು ನಮ್ಗೆ ಗಟ್ಟಿ ಇತ್ತು ಒಳಗಡೆ ಅಂದರೆ ಹೊರಗಿನ ಯಾವ ಶಕ್ತಿಗಳು ನಮ್ಮನ್ನು ಅಲ್ಲಾಡ್ಸಕ್ಕೆ ಸಾಧ್ಯ ಇಲ್ಲ. ಗಟ್ಟಿ ಆಗುತ್ತಾನ ಅಲ್ಲಾಡಿಸ್ತೈತೆ ಅದು. ಮಾಯ ಹೆಂಗೋ ಮಾರಾಯ, ಹಿಂಗಾದ್ರೆ ಹೆಂಗೆ? ನೀನು ಮೊನ್ನೆ ಎಷ್ಟೆಲ್ಲ ಮಂದಿ ಹೋದ್ರು,
ಪಕ್ಕದಾಗ ದೇವಸ್ಥಾನ ಐತೆ, ಸಾವಿರಾರು ಮಂದಿ ಅಲ್ಲಿ ದರ್ಶನ ಮಾಡ್ಕೊಂತಾರೆ, ನೀನೇ ಹೋಗ್ಲಿಲ್ಲಲ್ಲ ಅಂತ ಮನಸ್ಸಿನಾಗ ಒಳಗೆ ಸುಖ ಆಗ್ತದೆ. ಟೆಕ್ ಟೆಕ್ ಟೆಕ್. ಹಾ, ನೀವು ಸುಮ್ಮನಿದ್ರು ಬಗಲವ್ರು ಬಿಡೋದಿಲ್ಲಲ್ಲ. ನೀವು ಸುಮ್ಮನಿದ್ರಿ ಅಂತ ಇಟ್ಕೊಳ್ರಿ ನೀವು. ನೋಡು ಮೊನ್ನೆ ಹಿಂಗೆ ಆಯ್ತು, ನೀವು ಹೇಳಿದ್ರೆ ಕೇಳಲ್ಲ, ಅದಕ್ಕೆ ಹಿಂಗೆ ಆಯ್ತು ನೋಡಮ್ಮ. ಇದು ಏನಾಗಿದೆ, ಸತ್ಯವನ್ನು ಹೇಳಿ ಶರಣರು ಹೋಗ್ಬಿಟ್ರು ಅವರು. ಆ ಸತ್ಯವನ್ನು ಹಿಡ್ಕೊಳ್ಳೋದಾಗಲ್ಲ, ಲಿಂಗಾಯತರಿಗೆ ಆಗ್ತಾ ಇಲ್ಲ. ಸೃಷ್ಟಿ ಸತ್ಯ ಹೇಳ್ಯಾರ, ಮತ್ತೆ ಬರೀ ಏನೋ ಭ್ರಮೆ ಹೇಳಿಲ್ಲ ಅವರು. ಅದಕ್ಕಾಗಿ ಲಿಂಗ ಹಾಕಕ್ಕೆ ತಯಾರಿಲ್ಲ ನಾವು. ಈ ಲಿಂಗದ ಪ್ರಭಾವ ಗೊತ್ತಿದ್ರೆ, ಲಿಂಗದ ಬೆಳಕು ಗೊತ್ತಿದ್ರೆ ಖಂಡಿತವಾಗಿ ಸಹಿತ ನಾವು ಹಾಕ್ತಿದ್ವಿ. ಇದನ್ನ ಯಾರು ಸರಿಗೆ ಹೇಳಿಲ್ಲ. ಇದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕೊಟ್ಟಂತ ಇದರಲ್ಲಿ ಅದಕ್ಕೂ ಮೀರಿದ ಜಾಬ್ ಅಂತ ಲಿಂಗವನ್ನು ವೈಜ್ಞಾನಿಕ ಲಿಂಗ ಅಂತ ಹೇಳಿದ್ರೇನೆ ಲಿಂಗದ ಅಳತೆಯನ್ನು ಕಡಿಮೆ ಮಾಡಿದಂಗೆ ನಾವು. ಯಾವ ವಿಜ್ಞಾನ ರೀ ಅದ್ರ ಮುಂದೆ? ಎಲ್ಲಿತ್ತು ವಿಜ್ಞಾನ? ವೈಜ್ಞಾನಿಕ ಲಿಂಗ ಬಸವಣ್ಣ ಕೊಟ್ಟದ್ದು ಅಂದ್ಬಿಟ್ರೆ ಲಿಂಗದ ಮೆಜರ್ಮೆಂಟ್ ಕಡಿಮೆ ಮಾಡಿದಂಗೆ ನಾವು. ಅತ್ತತ್ತ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಎಲ್ಲಿ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಎಲ್ಲಿ ಮೆಜರ್ಮೆಂಟ್ ಐತಿ ಇದಕ್ಕೆ? ಅದನ್ನ ಹೇಳರೇ ಮರಳು ದಡ್ರು. ಈಗ ಲಿಂಗ ದೀಕ್ಷೆ ಮಾಡೋದು, ನಾನು ಎಲ್ಲಿಂದ ಬಂದೆ, ಗತಿ, ಅದೇ ಅದು ನೆನಪಾಗ್ಬೇಕಂದ್ರೆ ನಮಗೆ. ನಾ ಎಲ್ಲಿಂದ ಬಂದೆ, ನಾವೆಲ್ಲರೂ ನೆನಪು ಮಾಡ್ಕೋಬೇಕು. ಎಲ್ಲಿಂದ ಬಂದು ಅಲ್ಲ ತಡ್ರಿ ಮೊದಲು, ನಾನು ಎಲ್ಲಿಂದ ಬಂದೆ. ಸಂಗನಗೌಡ್ರು ಹೇಳ್ತಾರೆ, ಎಲ್ಲಿಂದ ಬಂದ್ರಿ? ಏನು ಅವಸ್ಥೆ ಹೇಳು. ತಂದೆ ತಾಯಿಗಳ ಹೊಟ್ಟಲಿಂದ ಬಂದಿರಷ್ಟೇ ಗೊತ್ತೈತೆ, ಹೌದಾ? ನಮ್ಮಪ್ಪಿನ ತಾತ, ನಮ್ಮ ಅವ್ವ ಅಂತಕಿ, ಅವ್ರ ಗರ್ಭದಿಂದ ಬಂದೀನಿ ನಾನು. ಅವ್ರ ಗರ್ಭದಾಗ ಬರೋದಕ್ಕಿಂತ ಮೊದಲು ಎಲ್ಲಿದ್ರಿ? ಎಲ್ಲಿದ್ರಿ? ಇದ್ದಿಲ್ಲ ನಂಗಾರೆ ನೀವು ಬರ್ಬೇಕಾದ್ರೆ ಎಲ್ಲೇ ಒಂದ್ ಕಡೆ ಇದ್ದೀರಿ, ನೀವು ಎಲ್ಲಿದ್ರಿ ಹಂಗಾರೆ? ಹೌದು, ನಮ್ಮೆಲ್ಲರ ಸ್ಥಿತಿ ಅದ. ಸುಮ್ಮನೆ ಉದಾಹರಣೆ ಹೇಳಕತ್ತೀನಿ ನನಗೆ. ಅದಕ್ಕೆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಭಾಳ ಚಂದ ಹೇಳ್ತಾರೆ. ಇದು ನಮ್ಗೆ ಗೊತ್ತಾಗಬೇಕು ಮೊದಲು. ನಾನೆಲ್ಲಿದ್ದೆ, ನಾನೆಲ್ಲಿಂದ ಬಂದೆ. ಮತ್ತು ನನಗೀಗ ಈ ರೀತಿ ನಿರಾಕಾರ ಅಂತ ಪ್ರಶ್ನೆಗೆ ಉತ್ತರ ಸಿಕ್ಕ ಮೇಲೆ ನನಗೆ ಈ ದೇಹ ಬಂದ ಪರಿ ಯಾವುದು? ನಾನು ನಿರಾಕಾರನಾಗಿದ್ದೇನೆ, ನಾನು ಬಯಲು ರೂಪ. ನಾವೆಲ್ಲರೂ ಆ ಬಯಲಿಗೆ ಒಂದಿಟ್ಟು ಜೊತೆಯಾಗೈತಿ, ದೇಹ ಜೊತೆಗೆ. ನಾವೆಲ್ಲರೂ ಬಯಲು ನೆನ್ಪಿಟ್ಕೊಡ್ರಿ, ನಾವೆಲ್ಲರೂ ಬಯಲು ಸ್ವರೂಪಿಗಳೇ. ಬಯಲಿಗೆ ಪಂಚಮಹಾಭೂತಗಳನ್ನು ಜೋಡಿಸಿದಾತ ವಾಸ ಮಾಡಕ್ಕೆ. ಈಗ ಹೋಗಿ ಈಗ ಬಂದು ಇಲ್ಲೇ ಇದೀವಿ, ನಾವು ಎದಕ್ಕೆ ಬಂದೀವಿ? ವಾಸ ಮಾಡ್ತೀವಿ, ನಾಳೆ ನಾಡ್ದ ಬಿಟ್ಟು ಹೋಗ್ತೀವಿ. ಅದರಂಗಿದು. ನನಗೆ ಈ ದೇಹ ಬಂದ ಪರಿ ಯಾವುದು? 2ನೇ ಸಾಲ ಹೇಳ್ತಾರೆ ಅವರು. ಪರಿ ಯಾವುದಂದ್ರೆ, ತಂದೆ ತಾಯಿಗಳ ಗರ್ಭದಾಗ ಒಂದಿಟ್ಟು ರೂಪ ಆಯ್ತು, ಹೊರಗೆ ಬಂದಿಂದ ಹೊರಗಿನ ಅನ್ನ ಉಂಡು ಒಂದಿಟ್ಟು ರೂಪ ಆಯ್ತು. ಇದು ಬಂದು ರೂಪ ಆಗೈತಿ. ಆ ರೂಪನ ನಾನಾ? ಇಲ್ಲಲ್ಲ. ಈ ಬಯಲು ನಮ್ಮ ಜನರ ಜೊತೆ ಸಂಬಂಧವು ಪಂಚಮಹಾಭೂತಗಳ ಅವಶ್ಯಕತೆ ಇತ್ತು. ಹೌದು, ಆ ಒಂದು ಉದ್ದೇಶಕ್ಕೆ ಅದನ್ನ ಇರಾಕೊಂದು ಮನೆ ಬೇಕಾಗಿತ್ತಲ್ಲ ಆತಗ. ಆತನಿಗೆ ಇರಾಕೊಂದು ಮನೆ ಬೇಕು. ಮನೆಗೆ ಮಾಡ್ಕೊಂಡದನಷ್ಟೇ. ಮನೆನೇ ಆತ ಅಲ್ಲಲ್ಲ, ಮನೇನ ನಾವ ಅಲ್ಲ. ಮತ್ತು ಇಷ್ಟು ತಗೊಂಡ್ಮೇಲೆ ನಮಗೆ ರೂಢಿ ಮಾಡ್ಯಾನಲ್ಲ. ಮುಂದೆ ಪ್ರಶ್ನೆ ಹೇಳ್ತಾರೆ ಅವರು, ಇದನ್ನ ಎಯ್ದುವ ಗತಿ ಯಾವುದು? ಬಂದ ತಿಳಿದು ಎಲ್ಲಿ ಕೊಟ್ಟು ಹೋಗ್ಬೇಕಿದ್ನ? ವಾಪಸ್ ಕೊಡ್ಬೇಕಲ್ಲ ತಗೊಂಡದ್ನ. ನಾನು ಇದಲ್ಲ ಅಂದಮೇಲೆ, ಪಂಚಮಹಾಭೂತಗಳ ದೇಹ ನಾನು ಅಲ್ಲ ಅಂದಮೇಲೆ ಮುಟ್ಸೋದು ಎಲ್ಲಿಗೆ? ಹೌದು, ಪರಶುವನ ವಂಶಿಕನಾಗಿದೆ ಅಂತ ಗೊತ್ತೈತೆ. ತಂದೆ ತಾಯಿಗಳ ಗರ್ಭದಲ್ಲಿ ಬೆಳೆದು ಬಂದೀನಿ, ಹೊರಗಡೆಯಿಂದ ಬೆಳೆದು ಬಂದೀನಿ ಅಂತ ಗೊತ್ತಾಗೈತಿ. ಸರಿ, ಈಗ ಒಂದು ಟೈಮ್ ಬಂದೈತೆ. ಒಂದು ಕಾಲ ಯೋಚನೆ ಮಾಡುವಾಗ ವಾಪಸ್ಸಿಗೆ ಸಾಲ ತಂದಿರ್ತೀವಿ, ಎಲ್ಲಿಗಾನ ವಾಪಸ್ ಕೊಡ್ಬೇಕಲ್ಲ. ಪ್ರಕೃತಿಲಿಂದ ಸಾಲ ತಗೊಂಡಿವಿ, ಅವನು ಕೊಡೋದು ಹೆಂಗ? ಮುಂದೆ ಎಯ್ದುವ ಗತಿ ಯಾವುದು? ಈ ನಿತ್ಯಾನಿತ್ಯವನ್ನು ಅರಿಯದಿದ್ದರೆ ಬಳಲಿಕೆ ತಪ್ಪುದು. ಇಷ್ಟು ತಿಳ್ಕೊಳ್ಳಂದ್ರೆ ಜೀವನ ಪರ್ಯಂತ ನೀವು ಏಟಾನ ಮಾಡ್ರಿ, ಶ್ರೀಮಂತಿಕೆ ಕಳಿಸ್ರಿ, ಬಂಗಾರ ಗಳಿಸ್ರಿ, ಹೊಲ ಗಳಿಸ್ರಿ, ಬಳಲಿಕೆ ಮಾತ್ರ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಸ್ವತಂತ್ರ ಸಿದ್ಧಲಿಂಗೇಶ್ವರ. ನೀನೊಡ್ಡಿದ ಬಲಿಯಲ್ಲಿ ಬಿದ್ದು ಬಳಲುವವರ ಕಂಡ ಅವನು ಮರುಗಿದೆನು. ಎಂತ ಹುಚ್ಚರದಾರಲ್ಲ ಜನ ಇವರು. ನನಗೆ ಮರಕ ಹುಟ್ಟದೈತಿ ಇವ್ರ ಬದುಕು ನೋಡಿದ್ರ ಅಂತಾರೆ.
ಏನೇ ಮಾಡ್ರಿ ನೀವು ಬಿಡ್ರಿ ಅಂತ ಹೇಳಿಲ್ಲ ಅದನ್ನವರು. ಅದ್ರೊಳಗಿದ್ರೆ ನಿನ್ನ ಮೂಲ ನೆನಪಿನಾಗಿರು. ಇವ್ರು ಅಂಗಡಿ ಮಾಡ್ತಾರ, ಅಂಗಡಿ ಮಾಡಲಿ, ಮೂಲ ನೆನಪಿನಾಗಿರ್ಬೇಕು. ಅವರೊಂದು ಊರಾಗ ಒಂದು ವ್ಯವಹಾರ ಮಾಡ್ತಾರ, ಮಾಡ್ರಿ, ಮೂಲ ನೆನಪಿನಾಗಿರ್ಬೇಕು. ಇವರೊಂದು ಮಾಡ್ತಾರ, ಏನೋ ಒಂದು ಮಾಡ್ತಾರ, ಮಾಡ್ರಿ, ಆದರೆ ಮೂಲ ನಾನು ಯಾರೆಂಬ ನೆನಪಿನಾಗ ಮಾಡ್ರಿ. ಅವಾಗ ಎಸ್ ಎಸ್ ಮೂಲ ಮರ್ತುಕೊಳ್ಳಿ ಎದುರಿಗಿದ್ದವನಿಗೆ ಕುತ್ತಿ ಕೊಯ್ಬೇಕು ಅನಿಸ್ತೈತಿ. ಮೂಲ ನೆನಪಿದ್ದಾಗ ಹೆಂಗ ಅನ್ಯಾಯ ಮಾಡ್ತಾರೆ ಎದುರಿಗಿದ್ದರಿಗೆ? ಅನ್ಸ್ಬಿಡುತ್ತೆ. ನಮಗೆ ನಾವ ಮಾಡ್ಕೊಂಬುದದು. ಮೂಲ ನೆನಪಿತ್ತಂದ್ರೆ ನಮಗೆ ನಾವೇ ಅನ್ಯಾಯ ಮಾಡ್ಕೊಂಡಿವಿ ಅಂತ ತಿಳಿದೈತೆ ಅವನಿಗೆ. ಆ ಸಮಯದಾಗ ಅವ್ರಿಗೆ ಮಾಡಿದ ಅನ್ಯಾಯ ಅನ್ಸುತ್ತೆ, ಅದು ನಾವೇ ಅದು ಆ್ಯಕ್ಚುಲಿ ನಮ್ಮ ಚೈತನ್ಯಕ್ಕೆ ಮಾಡಿದ ಅನ್ಯಾಯನೇ. ಆದ್ರೂ ಈ ಒಂದು ಸಂಸ್ಕಾರದಾಗ ಈ ಎಲ್ಲ ಮಾತುಗಳು ಕೇಳ್ತಾರೆ. ಆ ಸಮಯಕ್ಕೆ ಏನಾದ್ರೂ ನಾವು ಯಾರಿಗಾರ ಅನ್ಯಾಯ ಮಾಡ್ಬೇಕಂದ್ರೆ ಮನಸ್ಸು ಹೇಳತ್ತ ಮಾಡ್ಬೇಡ ಅಂತಾನೆ ಹೇಳ್ತಾರೆ. ಲಿಂಗ ಪೂಜೆ ಮಾಡೋರಿಗೆ ಸಹಜವಾಗಿ ಬರ್ತದೆ ವಿವೇಕ. ಆ ವಿವೇಕ ತಲೆ ಎತ್ತಲಿಲ್ಲ ಅಂದ್ರೆ ನಾವು ಲಿಂಗ ಪೂಜೆ ಮಾಡಿಲ್ಲ ಅಂತ ಅರ್ಥ. ನಮ್ಮ ಬದುಕಿನ ಘಟನೆಗಳ ಮುಂದೆ ಬಂದು ನಿಂತಾಗ ನಾನು ತಪ್ಪು ಮಾಡಬಾರ್ದು ಅಂತ ನೆನಪು ಬಂತಂದ್ರೆ ಲಿಂಗ ಕೆಲಸ ಮಾಡೈತೆ ಅಂತ ಲೆಕ್ಕ. ಅದು ಏನೂ ಕೆಲಸ ಮಾಡಿದ್ದಿಲ್ಲ, ನೀನು ಹೊರಗಿರಂಗಿದ್ದಿ ಒಳಗೆ ಪೂಜೆ ಮಾಡ್ತಿದ್ದೆ ಅಂದ್ರೆ ಏನು ಸಂಬಂಧ ಇಲ್ಲ, ಸಂಬಂಧನೇ ಇಲ್ಲ. ಎಷ್ಟು ಅದ್ಭುತ ಅಲ್ಲ. ಜಂಗಮವಾಗಿ ಬಂದು ಎನ್ನ ಅವಗುಣಗಳನ್ನ ಕಳೆದು ಪ್ರಸಾದವನ್ನ ಕರುಣಿಸಿ ಮುಕ್ತನ ಮಾಡಿದೀಯಯ್ಯ ಅಂತಾರು. ಜಂಗಮವಾಗಿ ಅದು ಹೆಂಗೈತಿ ಗೊತ್ತ್ರಿ? ಸುಮ್ಮನೆ ಮೊದಲು ನೆನಪು ತಂದು ಕೊಡ್ತೈತಿ ಗೌಡ್ರಿ. ಮಾಡಬಾರ್ದಂತ ನೆನಪು ಕೊಡ್ತೈತಿ. ಮಾಡಬಾರ್ದಂತ ನೆನಪು ಬಂದಾಗನು ಸಹಿತ ನಮ್ದು ಈ ಕಡೆ ಆಕರ್ಷಣೆ ಹೆಂಗಿರ್ತಂದ್ರೆ ಅದು ಹೇಳ್ತಿರ್ತೈತೆ. ಹಂಗೆ ಬದುಕಕ್ಕಾಗ್ತಾನಿದು ಇಲ್ಲಿ ಹಿಂಗ್ ಬದುಕಕ್ಕತ್ತೈತೇನ ಅಂತೇಳಿ ಮಾಡ್ಸಕ್ಕಚ್ಚೋದು. ಈ ರೀತಿ ಮಾಡಿ 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 ತಂದಿಡೋದು, ಹಿಂಗೆ ಕುಂಪಿ 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 ಕುಂಪಿಡೋದು. ಬಂಗಾರ ಬೆಳ್ಳಿ ಆಸ್ತಿ ಕುಂಪಿ ಕುಂಪಿ ತಂದಿಡೋದು. ಕೊನೆಗೆ ಆತ ಜಂಗಮ ಗೊತ್ತಾಯ್ತಗ, ಇವನ ಮಾತು ಬಾಯಿಲಿ ಹೇಳಿದ್ರೆ ಕೇಳವಲ್ಲ ಅಂತೇಳಿ ಶಸ್ತ್ರವೈದ್ಯಾಗಿ ಬರ್ತಾನೆ. ಒಂದು ರೋಗ ಆಗಿ ಒಳಗಡೆ ಕಳಿಸ್ತಾನೆ, ಹೋಗಿ ಮಾತಾಡ್ಸಂಬ ಇವನಿಗೆ ಅಂತ. ರೋಗ ಬಂದಾಗ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ನಾನು ಗಳಿಸಿದ ಬಂಗಾರ ರೊಕ್ಕ ಸಹಾಯ ಮಾಡ್ತೈತೆ. ಅದಕ್ಕೆ ಸ್ಟೀವ್ ಜಾಬ್ಸ್ ಅಂತೇಳಿ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಮೇರಿಕಾದಾಗ, 12,000 ಬಿಲಿಯನ್ ಡಾಲರ್ ಆಸ್ತಿ. ಒಬ್ಬ ಬಡತನದ ಹುಡುಗ ಅಷ್ಟು ಛತ್ರಕ್ಕೆ ಬೆಳಿತಾನೆ. 2011ರಾಗ ಸಾಯ್ತಾನೆ ಅಂತ, ಕ್ಯಾನ್ಸರ್ ಬಂದು. ಬೆಡ್ಡಿನ ಮ್ಯಾಗಿದ್ದ ಪುಸ್ತಕ ಬರೆದಾನೊಂದು, ನನ್ನನ್ನು ಯಶಸ್ವಿ ವ್ಯಕ್ತಿ ಅಂತ ಭಾಳ ಪತ್ರಿಕೆಗಳು ಬರೆದು ಭಾಳ ಪುಸ್ತಕಗಳು ಪ್ರಿಂಟ್ ಮಾಡಿದರು. ಒಬ್ಬ ಬಡ ಹುಡುಗ ಈ ಎತ್ತರಕ್ಕೆ ಏರಿದಂತ, ದಯವಿಟ್ಟು ನನ್ನನ್ನು ಯಶಸ್ವಿ ವ್ಯಕ್ತಿ ಅಂತ ಕರಿಬೇಡ್ರ ಅಂತ ಬರೀತಾನೆ ಅಲ್ಲಿ. ನಾನು ಗಳಿಸಿದ ಸಂಪತ್ತು ನನ್ನ ಕೊನೆಯ ದಿನಗಳಲ್ಲಿ ನಾನು ಹಾಸಿಗೆ ಮೇಲೆ ಮಲಗಿದಾಗ ಯಾವ ಸಹಾಯಕ್ಕೆ ಬರಲಿಲ್ಲ. ನಾನು ಏನೋ ಕಳ್ಕೊಂಡು ಜೀವ ಬಿಡ್ತಾ ಇದ್ದೀನಿ, ನನಗೆ ಸಿಗಬೇಕಾದದ್ದು ಜೀವನದಲ್ಲಿ ಸಿಕ್ಕಿಲ್ಲ, ಅದಕ್ಕೆ ನನ್ನನ್ನು ಯಶಸ್ವಿ ವ್ಯಕ್ತಿ ಅನ್ಬೇಡ್ರಿ ನೀವು ಅಂತ ಪುಸ್ತಕ ಬರೆದಾನ. ನಾವೆದರಿಂದ ಬೆನ್ನತ್ತೀವಿ? ಎಷ್ಟೇ ಇರಲ್ಲ ನಮ್ಗೆ, ಇಷ್ಟೇ ಇರ್ಬೇಕಂತಲ್ಲವ, ಸಂಪತ್ತು ಇಷ್ಟೇ ಇರ್ಬೇಕಂತಲ್ಲ, ನನ್ನ ರೂಪ ಇಷ್ಟೇ ಇರ್ಬೇಕಂತಲ್ಲ, ನನ್ನ ಸಂಬಂಧಗಳು ಇಷ್ಟೇ ಇರ್ಬೇಕಂತಲ್ಲ. ಎಷ್ಟು ಸಿಕ್ಕತ್ತೆ ಅಷ್ಟರೊಳಗನೆ ಪ್ರಾಮಾಣಿಕವಾಗಿ ಬದುಕೋದು. ಇದು ಬಸವಣ್ಣನವ್ರು ಕಲಿಸಿದಂಥ, ಇದು ಬಸವಣ್ಣವ್ರ ಧರ್ಮ. ಇದ್ರೊಳಗೆ ನೆಲೆ ನಿಂತರೆ ಯಾವ ಶಕ್ತಿಗಳು ನಮ್ಮನ್ನು ಮುಟ್ಟಕ್ಕೆ ಸಾಧ್ಯ. ಆದರೆ ಇದೆಲ್ಲವನ್ನು ಒಳಗಿಟ್ಕೊಂಡು, ಈ ಎಲ್ಲ ಕತ್ತಲೆಯನ್ನು ಒಳಗಿಟ್ಕೊಂಡು ಹೊರಗಡೆ ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಂಡ್ರೆ ದೇವ್ರ ಗುಡಿ ಮುಂದೆ ಯಾವ ದೇವರು ನಮ್ಮನ್ನು ಕೈ ಹಿಡ್ತಾನೆ ಹೇಳ್ರಿ? ಈಡಕ್ಕೆ ಸಾಧ್ಯ ಇದೆಯಾ? ಇಷ್ಟೆಲ್ಲ ವಿಶಿಷ್ಟವಾಗಿ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಈ ಧರ್ಮ ಜನಮಾನಸಕ್ಕೆ ಯಾಕೆ ಮುಟ್ಟಿಲ್ಲ ಅನ್ನೋಕೆ ನನ್ನದು ಒಂದು ಅಭಿಪ್ರಾಯ ಅನಿಸಿಕೆ ಏನಂತಂದ್ರೆ, ವೇದಿಕೆ ಮಾತಾಡೋದಕ್ಕೂ ಅವ್ರ ಬದುಕಿಗೂ ಭಾಳ ಜಗಜಾಂತರ ವ್ಯತ್ಯಾಸ ಇರೋದಕ್ಕಾಗಿ ಪ್ರತಿಯೊಬ್ಬರಿಗೂ ಮುಟ್ಟಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಮನೆ ಪ್ರಶ್ನೆ ಕೇಳೋದು ಅದನ್ನೇ ಕೇಳ್ತಾರೆ. ನಿಜ ನಿಜ, ನನಗೆ ಅನುಭವಕ್ಕೆ ಬಂದಿರ್ತಕ್ಕಂಥ ನಿಜ ಇನ್ನೊಬ್ಬರು ಸತ್ಯ ಇದೆ, ಸತ್ಯ ಇದೆ. ಅದು ಹಂಗೆ ಅನಿಸ್ತಾ ಇದೆ. ಈಗ ನಾವು ಇಷ್ಟೆಲ್ಲ ಚರ್ಚೆ ಮಾಡಿದ್ವಿ, ನಾನು ಇದೊಟ್ಟು ನಿಮಗೆ ಮಾತಾಡಿದೆ. ನಾನು ಬದುಕಿನ ನನಗೊಂದು ಘಟನೆ ಬಂದಾಗ ನಾನು ತಪ್ಪು ದಾರಿಗೆ ಹಿಡಿದ್ರೆ ಸಹಜವಾಗಿ ಅಂತಾರ,
ಇಷ್ಟೆಲ್ಲ ಹೇಳ್ತಾನೆ ನೋಡಪ್ಪ ಇದೆಲ್ಲ ಹಿಂಗೆ ಅಂತಾರೆ. ಅದಾಗಬಾರ್ದು. ನಾವು ಬರೀ ನಮಗೆ ಮಾಡಿಕೊಂಡ ಅನ್ಯಾಯ ಎಲ್ಲ ಅದು ತತ್ವಕ್ಕೆ ಮಾಡಿದ ಅನ್ಯಾಯ ಆಗಿದೆ. ಹಿಂಗೆಲ್ಲ ವೇದಿಕೆ ಮೇಲೆ ಮಾತಾಡೋದು, ಸ್ಥಾವರಗಳಲ್ಲಿ ಚೈತನ್ಯ ಇಲ್ಲ ಅಲ್ಲಿಗೆ ಹೋಗ್ಬೇಡ್ರಿ ಅಂತೇಳಿ, ಮನೆ ಗಂಡು ಮಕ್ಕಳು ಅಲ್ಲಿಗೆ ಹೋಗ್ತಿರ್ತಾರೆ. ಜನ ನೋಡಿದ್ರೆ ಏನಂತಾರ, ನೋಡಪ್ಪ ತಮ್ಮ ಮನೆಗೇನೆ ಸರಿ ಮಾಡ್ಕೊಂಡೆಲ್ಲ ಇತ್ತು, ಬೇರೆಯವ್ರಿಗೇನು ಸರಿ ಮಾಡ್ಕೊಂಡು ಅಲ್ವ. ಇದನ್ನು ಕಲಿಸ್ಬೇಕಾಗಿದೆ ಇವತ್ತು ನಾವು. ಅಲ್ಲ ಅದು ಹೇಳ್ತನಲ್ರಿ, ಮನುಷ್ಯ ವೇದಿಕೆ ಮೇಲೆ ಮಾತಾಡೋದಷ್ಟೇ ಅಲ್ಲ, ಅಂತ ಕಾರ್ಯಕ್ರಮಗಳು ಅಟೆಂಡ್ ಮಾಡೋ ಸಹಿತ ನಮ್ಮ ಬದುಕನ್ನು ಬದಲಾವಣೆ ಮಾಡ್ಕೊಂಡ್ರೆ ಮತ್ತು ನಿಜವಾದ ಮರ್ಯಾದೆ. ಸುಮ್ಮನೆ ಹೋಗೋದು, ಯುಬಿದಚ್ಚಿಗಳೋದು, ಆಲ್ಟೆ ಬಿಡೋದು, ಉಣ್ಣೋದು, ಬಂದ್ಬಿಡೋದು. 20-25 ವರ್ಷದಿಂದ ಇದನ್ನ ಮಾಡ್ಕೊಂತ ಬಂದ್ವಿ. ಏನಿದು ಬದುಕು? ಏನು ಬದುಕಿಗೆ ಹಂಗಿದ್ರೆ ನಡೀತೇನಪ್ಪ, ಬದುಕಕ್ಕಾಗ್ತಾನಂತ ಇವ್ರು ಹೇಳೋದು. ಅದೇ ವಚನ ಹೇಳಿದರೆ ಇದನ್ನ ಹೇಳೋದು. ಮತ್ತೆ ಬದುಕಕ್ಕಾಗ್ಲಿಕ್ಕೆ ಅದನ್ನ ಯಾಕೆ ಒಪ್ಪಿಗೆ ಮಾಡ್ಕೊತೀವಿ? ಇಲ್ಲ ಕೇಳ್ತಾರ್ರಿ, ಅಲ್ಲ ಕೇಳ್ತಾರೆ, ಇಲ್ಲ ಅಂತಲ್ಲ. ಯಾವಾಗ ಶುದ್ಧತ್ವದಿಂದ ಹೇಳಿದ್ರೆ ಕೇಳ್ತಾರ. ನಾನು ಯಾರು ಯಾವಾಗ ಹುಡ್ತದ ಗೊತ್ತೇನವ? ಇವರು ಹೌದು, ಇದಕ್ಕೆ ಇದೇ ಈರ್ನಗೌಡನ ನಾವು ಫಸ್ಟ್ ಅಜ್ಜಂಪುರ ಶೆಟ್ರ್ ಕಮ್ಮಟ ಮಾಡಿದಾಗ ಈರ್ನಗೌಡ ಬಂದ್ರು, ಹೌದಲ್ರಿ? ದಾವಣಗೆರೆಯಾಗ ಮಾಡಿದಾಗ ಬಂದದ್ದು. ಅವಾಗಿನ್ನು ಇವ್ರಿಗೆ ತತ್ವದ ಇದು ಗೊತ್ತಿದ್ದಿಲ್ಲ, ಏನು ಸುಮ್ಮನೆ ಬಂದ್ರು, ಶಬ್ದಗಳನ್ನ ಕೇಳಿದ್ರು, ಹೌದಲ್ಲಿ ಏನು ಹೊಸದೈತಿ ಇದು ಅಂತ ಅನ್ಕೊಂಡ್ರು. ಅದನ್ನ ಅನುಸರಿಸಕತ್ತಿದ್ರು, ವಚನ ಓದಕತ್ತಿದ್ರು, ಅದ್ರೊಳಗೆ ಆಸಕ್ತಿ ಹುಟ್ಟಿತು. ಇದು ಸತ್ಯ ಐತೆ ಅಂತ ಗೊತ್ತಾಯ್ತು. ಇದರಂಗೆ ಆಗ್ತದೆ. ನೀವು ಅದಕ್ಕೆ ಏನು ಮಾಡ್ತೀರಿ? ನೀವು ಏನು ಮಾಡ್ಬೇಕಾಗಿದೆ ಅಂದರೆ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಶುದ್ಧವಾದದ್ದನ್ನು ಮಾತ್ರ ತಗೋಬೇಕು. ವಚನಗಳ ಮೂಲ ಸಾರ ಐತಲ್ಲ ಅದನ್ನು ಮಾತ್ರ ತಗೊಂಡ್ರೆ ನಿಮಗೆ ಅಂದರೆ ನಿಮ್ಮ ಬದುಕು ಬೇರೆ ಆಗ್ತದೆ. ಅವಾಗ ನೀವು ಹೋಗಿ ಬರ್ರಿ ಗುಡಿಗೆ ಅಂದ್ರೆ ಹೋಗೋದಿಲ್ಲ. ನೀವು ಮೊದಲೇ ಹೇಳ್ತೀನಿ ಕೇಳ್ರಿ, ಏನಿಲ್ಲ ಅಂತ ಗೊತ್ತಾಗ್ಬಿಟ್ಟೈತೆ ಅಲ್ಲಿಗೆ ನಮಗೆ. ನನ್ನ ಅಂತರಂಗದೊಳಗೆ ಇದ್ದಷ್ಟು ಬೆಳಕು ಅಲ್ಲಿಲ್ಲಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತಲ್ಲ, ಅವಾಗ ನೀವು ಹೋಗಲ್ಲ. ಅದಕ್ಕೆ ಆದಷ್ಟು ಇನ್ನು ತಿಳ್ಕೋಬೇಕು. ಇದು ಉಳಿದದ್ದೆಲ್ಲ ಮಾಡೋದೇನೈತಲ್ವ, ಇದೆಲ್ಲವೂ ವ್ಯರ್ಥ ಶ್ರಮ ಅಂತ ತಿಳ್ಕೋಬೇಕು. ನೀವ್ ಹೇಳಕ್ ಹೋಗ್ಬೇಡ್ರಿ ಯಾರಿಗೆ, ನೀವು ಪಾಲಿಸ್ರ. ನೀವು ನಿಮ್ಮ ಬದುಕಿನಾಗ ಅಳವಡಿಸ್ಕೊಂಡ್ಬಿಟ್ರೆ ಸಾಕು. ಇಲ್ಲ, ಆಮೇಲೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಹಾಕಿದ್ರು, ಅಲ್ಲಿ ಮಾತಾಡ್ತಾರ ಅವ್ರ ಹಂಗಿಲ್ಲಲ್ಲ, ಎಲ್ಲ ಕಡೆ ಓದ್ತಾರ, ಎಲ್ಲ ತಪ್ಪು ಮಾಡ್ತಾರ ಅಂತ ಹಾಕಿದೊಂದು ಪ್ರಶ್ನೆ. ಇಲ್ಲಿವರೆಗೆ ಕಾರಣ ಅದೇ, ಬಸವ ತತ್ವವನ್ನ ಜನಮಾನಸಕ್ಕೆ ತಲುಪಿಸಿದ ರೀತಿ ಹೆಂಗೈತಲ್ಲ ಅದು ತಪ್ಪಿದೆ. ನಾವು ಬದುಕಿ ತೋರಿಸಲಿಲ್ಲ, ನಾವು ಮಾತಾಡಿ ತೋರಿಸಿದ್ವಿ. ಆಟ ಸಮಸ್ಯೆ ಆಗಿದೆ. ತಪ್ಪು ಮಾಡಿದಾಗ ಅವನ ಅಣ್ಣ ಮಾಡಲಿ, ತಮ್ಮ ಮಾಡಲಿ, ಮಗ ಮಾಡಲಿ, ಹೆಂಡತಿ ಮಾಡಲಿ, ತಪ್ಪು ಅಂತ ಹೇಳುವ ಛಾತಿ ಬೆಳೆಯಲಿಲ್ಲ ನಮಗೆ. ಅವಾಗ ತತ್ವ ಹೋಗ್ಬಿಡ್ತದೆ ಸಹಜವಾಗಿ ಅಂತಾರೆ. ಮತ್ತೆ ಅದಕ್ಕೆ ಭಾವದಲ್ಲಿ ಅಲ್ಲವ ಲಿಂಗ ಪೂಜೆ ಏನು ಮಾಡಕತ್ತಿದ್ರಿ ಅಂತ. ಲಿಂಗ ಪೂಜೆ ಮಾಡಕತ್ತೀನಿ ಅಂತ ಇಟ್ಟ, ಲಿಂಗ ಪೂಜೆ ಮಾಡ್ತೀನಿ. ಲಿಂಗ ಪೂಜೆ ಮಾಡೋ ಉದ್ದೇಶ ಏನಂತಂದ್ರೆ, ಇಷ್ಟೊತ್ತನ ನಾ ಹೇಳಿದ್ನಲ್ಲ, ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಲಿಂಗ ಪೂಜೆ, ನಾನು ದೇವರ ಸ್ವರೂಪವೇ ನಾನು ಅಂತ ತಿಳ್ಕೊಳ್ಳೋಕೆ ಲಿಂಗ ಪೂಜೆ. ನಾನು ದೇವರ ಸ್ವರೂಪವೇ ಅಂತ ತಿಳ್ಕೊಂಡು ಮತ್ತೆ ಇನ್ನೊಂದ್ ಕಡೆ ಹೋಗಿ ನಿಂತ್ಕೊಂಡ್ರೆ ಹಂಗ ಅಂತ. ಅದಕ್ಕೆ ವೇದಾದೀಕ್ಷೆ ಅಂದ್ರೆ ಅದೇ ಮನಸ್ಸಿಗೆ ಕರ್ಮ. ಅದು ಹುಟ್ಟಲಿಲ್ಲ ಅಂದ್ರೆ ಕರ್ಮ ಅದು ಪಾಪ ಜಾಸ್ತಿ ಇರ್ತೈತಲ್ಲ, ಅದು ಕುಟ್ಟೋದಲ್ಲ. ಅದು ಇದು ಹಿಡಿತೆ ಅಂದ್ರೆ ಅವನಂತ ಧನ್ಯ ಯಾರಿಲ್ಲ. ಮತ್ತೆ ಆದ್ರೆ ಪಾಲಿಸ್ಬೇಕವ. ನಾನು ಹೇಳ್ತೀನಿ, ಇದು ಬರೇ ಮಾತಾಡಿದ್ರೆ ಬರೋದಲ್ಲ, ಇದು ಮಾತಾಡಿದ್ರೆ ಬರೋದಲ್ವೇ ಅಲ್ಲ. ಅದನ್ನು ಜೀವನದಾಗ ಅಳವಡಿಸ್ಕೊಂಡ್ರೆ ಮಾತ್ರ ಪರಿಣಾಮ ಐತದು, ಇಲ್ಲದ್ರಿಲ್ಲ. ಈ ಲಿಂಗಾಯತ ಧರ್ಮದ ಆಚರಣೆಗಳು ಇದನ್ನೇ ಈಗ ಬೇರೆ ಧರ್ಮದಾಗ ಇಲ್ಲಲ್ಲ, ಅವ್ರಿಗೆ ಯಾವ ತರ ದೇವರನ್ನು ಕಂಡ್ಕೋತಾರ ಈಗ ಮುಸ್ಲಿಮ್ಸ್. ಇಲ್ಲಿ ನೋಡ್ರಿ, ಒಂದು ಉದಾಹರಣೆ ತಗೊಳ್ರಿ, ನಿಮ್ ಕಣ್ ಮುಂದೆ ಇಟ್ಕೊಳ್ರಿ. ಬಸವಣ್ಣವ್ರ ಕಲ್ಯಾಣದ ಕ್ರಾಂತಿಯನ್ನು ಕಣ್ ಮುಂದೆ ಇಟ್ಕೊಳ್ರಿ.
ಮರಳ ಶಂಕರ ದೇವ ಯಾವ ಸಮಾಜದವ್ರು? ಮುಸ್ಲಿಂ ಸೂಫಿ ಸಂತರು, ಅಫ್ಘಾನಿಸ್ತಾನದ ಬಂದವರು. ಅವ್ರಿಗೆ ಧರ್ಮ ಗೊತ್ತಿದ್ದಿಲ್ಲೇನು? ಬಂದು ಮಹಾಮನೆಗ ಎಲ್ಲರ ಬಿಟ್ಟು ಪಾತ್ರೆಗಳನ್ನು ತೊಳೆದು ಅದರಾಗ ಉಳಿದದ್ದನ್ನು ಉಂಡು ಬದುಕಿದ್ನಲ್ಲ 12 ವರ್ಷ. ಯಾಕೆ ಬಂದ? ಅವ್ರಿಗೆ ಧರ್ಮ ಇದ್ದಿಲ್ಲ? ನನ್ನ ಧರ್ಮ ದೊಡ್ಡದಂತ ಅಲ್ಲೇ ಇರ್ಬೋದಾಗಿತ್ತಲ್ಲ. ಸಿದ್ದರಾಮರು ಅಲ್ಲಮ ಪ್ರಭುಗಳ ನಾಥ ಪಂಥದಿಂದ ಬಂದವರು, ಅವ್ರಿಗೆ ಧರ್ಮ ಗೊತ್ತಿದ್ದಿಲ್ಲ? ಅಲ್ಲಮರಿಗೆ ಗೊತ್ತಿದ್ದಿಲ್ಲ? ಇಡೀ ಹಿಮಾಲಯ ತುಂಬ ತಿರುಗಾಡಿ ಎಲ್ಲರೂ ಬೈಕಂತ ತಿರುಗಾಡೋದ. ಬಸವಣ್ಣವ್ರ ಸಮೀಪ ಬಂದು ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದನೆ ಅಂತ ಯಾಕಂತಾನ? ಗುಪ್ತ ಮಂಚಣ್ಣ ಅಂತ ಒಬ್ಬತ್ತು ಬರ್ತಾನ, ಬ್ರಾಹ್ಮಣ ಆತ. ಗಂಡ ಹೆಂಡತಿ ಸಮಾಜಕ್ಕೆ ಹಂಚಿಕೊಂಡು ಬಾಗಿಲೆಕ್ಕಂಡು ಪೂಜೆ ಮಾಡ್ತಿರ್ತಾರೆ. ನಿಮ್ಮ ಪೂಜೆ ಮಂಚಣ್ಣ ಆತನ ಹೆಸರು. ಇದು ಒಂದು ಇತಿಹಾಸ ಏನಂದ್ರೆ, ಗುಪ್ತ ಮಂಚಣ್ಣವ್ರು ಹೆಂಗ್ ಲಿಂಗ ಪೂಜೆ ಮಾಡ್ಕೊಂತಾರ ಅಂತ ಹೇಳಿ ಶಾರೂರ್ ನೋಡ್ಲಿಕ್ಕೆ ಬಂದಾಗ ಲಿಂಗ ಬಿಡ್ತಾರ. ಹೌದೌದು, ಅದು ಒಂದ್ಸಲ ಯಾತಂದು ಹೇಳ್ತಾರೆ. ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಇದು ಮಾಡ್ತಿರ್ತಾರ. ಗುಪ್ತ ಮಂಚಣ್ಣವರು ಈ ರೀತಿ ಭಕ್ತಿ ಮಾಡ್ತಾರಂತ ತಿಳಿದು ಬಂದೈತೆ ಅಂತ ಹೇಳಿದ ಕೂಡಲೇ ಅಂಥವ್ರು ದರ್ಶನ ಮಾಡ್ಕೊಂಬೋದು. ನಮಗೆ ಭಾಗ್ಯ ಎಲ್ಲ ಹೋಗೋಣ ನಡ್ರಿ ಅಂತ ಅಲ್ಲಮ್ಮ ಪ್ರಭುಗಳು ಕರ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಒಳಗಡೆ ಈಗ ಬಾಗಿಲಿ ಮುಂದಕ್ಕೆ ಮಾಡ್ಕೊಂಡು ಇಬ್ಬರು ಗಂಡ ಹೆಂಡತಿ ಶಿವಯೋಗದಾಗ ಮಗ್ನ ಆಗಿರ್ತಾರೆ. ಹಿಂಗೆ ಬಾಗಿಲಿ ತೆಗೆದು ಕೂಡಲೇ ಸೌಂಡ್ ಆಗದ ಕೂಡಲೇ ನೋಡ್ತಾರೆ, ಹಿಂಗ ಪ್ರಭು ಬಸವಣ್ಣ ಇಬ್ಬರೆಲ್ಲ ಶರಣರ ಬಳಗನ ಐತಿ. ಹಂಗೆ ಇಬ್ಬರು ಲಿಂಗ ಐಕತ್ತ ಒಂದ ಸ್ಪಾಟ್ನಾಗ. ಇತಿಹಾಸ ಐತೆ ಅದು. ಅಂದ್ರೆ ಹೆಂಗೆ ಯಾವ ಸಾಮರ್ಥ್ಯ ಬಂದಿರ್ಬೇಕು ಅವ್ರಿಗೆ? ಆ ಬೆಳಕಿನೊಳಗೆ ತಮ್ಮನ್ನು ಕೂಡಿಸ್ಕೊಂಡ್ಬಿಡೋದು ಸಾಕಿಲ್ಲಿಗೆ. ಏನಾಗಬೇಕಾಗಿತ್ತು ಅದು ಆಗ್ಬಿಟ್ಟೈತಿ. ಈಗ ಸಿಕ್ಕರು ಶರಣರ ದರ್ಶನ ಆಯ್ತು, ಮತ್ತೆ ನನಗಂದ್ರೆ ಎಂತೆಂಥ ವಚನ ಬರ್ದಾರು. ಇವರೆಲ್ಲರಲ್ಲಿ ಕೊಡ್ಬೇಕಾರೆ ಲಿಂಗ ತತ್ವ ಶ್ರೇಷ್ಠ ಐತೆ ಅಂತ ಮರಳ ಶಂಕರ ದೇವ ಬಂದು ಲಿಂಗ ಕಟ್ಟಿಕೊಂಡ, ಸಿದ್ದರಾಮ ಬಂದು ಲಿಂಗ ಕಟ್ಟಿಕೊಂಡ, ಅಲ್ಲಮ ಪ್ರಭು ಒಂದು ಲಿಂಗ ಕಟ್ಟಿಕೊಂಡ್ರು. ಇಷ್ಟೆಲ್ಲ ಆಗ್ಬೇಕಾದ್ರೆ ಅಲ್ಲಿ ಲಿಂಗದ ವಿಶೇಷತೆ ಇಲ್ಲ. ನಮ್ಮ ಈಗಿನ ಲಿಂಗಾಯತರಿಗೆ ಲಿಂಗ ಅಂದ್ರೆ ಕಲ್ಲಾಗೈತಿ. ಇಷ್ಟು ಆಲೋಚನೆ ಮಾಡಿ ಇನ್ನೊಂದು ಹೇಳ್ತಾರೆ, ಆ ಗುಡಿಯೊಳಗಿರ್ತಕ್ಕಂಥ ಕಲ್ಲಿಗೂ ಇದಕ್ಕೂ ಏನು ವ್ಯತ್ಯಾಸ? ಇದ್ರಲ್ಲೂ ಕಲ್ಲಲ್ಲ ಅಂತ ಗೊತ್ತಿಲ್ಲ ಅದವ್ರಿಗೆ. ನಾ ಹೇಳಿ ಈ 3 ಹೇಳಿದ್ನಲ್ಲಿ ಈಗ ನಾನು ವೇದಾದೀಕ್ಷೆ, ಜ್ಞಾನದೀಕ್ಷೆ, ಕ್ರಿಯಾದೀಕ್ಷೆ, ಇವು 3 ಅಲ್ಲಿ ಆತವ. ಮತ್ತೆ ನಮ್ಮ ಸ್ವಾಮಿಗಳೇ ಕೆಲವಂತವ. ಅದು ಗೋಡೆ ಗಡಿಯಾರ, ಇದು ಕೈ ಗಡಿಯಾರ. ಸ್ವಾಮಿಗಳು ಮಾತಾಡ್ತಾರೆ ಇದನ್ನು. ಅದು ಗೋಡೆ ಗಡಿಯಾರ ಅಂತ ಮನೆಯಾಗ ಇರ್ತೈತೆ ಅಂತ, ಕೈ ಗಡಿಯಾರ ಮನುಷ್ಯನ ಜೊತೆಗೆ ಬರ್ತದೆ. ಅಂದರೆ ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಎಷ್ಟು ಲಿಂಗ ಅನ್ನೋದ್ರ ಬಗ್ಗೆ ನಾಲೆಜ್ ಇಲ್ಲ. ವಚನಗಳನ್ನ ಓದಿಲ್ಲ ಪೂರ ಅವರು. ಇವತ್ತು ನಮ್ಮ ಧರ್ಮ ಕೆಟ್ಟದ್ದು ಮಠಾಧೀಶರಿಂದನೇ. ನೆನ್ಪಿಟ್ಕೊಳ್ತಾರೆ. ಹಾಳು ಮಾಡಿದವ್ರು ಯಾರು ಅನ್ನಿದ್ರೆ ಅವ್ರು ಮಠಾಧೀಶರೇ. ಅವ್ರು ಯಾವ್ರನ್ನಾಗಲಿ, ಅವ್ರು ವಿರಕ್ತ ಮಠದಾರಾಗಲಿ ಗುರು ಸ್ಥಳದಾರಾಗಲಿ. ಯಾಕಂದರೆ ಇದನ್ನು ಅಧ್ಯಯನ ಮಾಡೋಕ್ಕೆ ಬಿಡಲಿಲ್ಲ. ಅಧ್ಯಯನ ಮಾಡಿ ಜನರಿಗೆ ತಿಳಿಸ್ಲಿಲ್ಲ, ತಿಳಿದವರು ತಿಳಿಸ್ಲಿಲ್ಲ. ಹಂಗಾಗಿ ಜನರಿಗೆ ಏನಾಯಿತು, ಲಿಂಗಾಯತರು ಈ ಪರಿಸ್ಥಿತಿ ಬರೋಕ್ಕೆ ಅವರೇ ಕಾರಣ. ಈಗ ಅದಕ್ಕೆ ಭಕ್ತ ವರ್ಗ ನಿಂತ್ಕೊಂಡೈತಿ. ಈಗಿದು ಈಗೆಲ್ಲ ನಡೀತಾ ಇರೋದು ಭಕ್ತ ವರ್ಗದಿಂದ, ಮಠಾಧೀಶರಿಂದಲ್ಲ. ಅದಕ್ಕೆ ಇವರು ನಮ್ಮ ಲಿಂಗಾನಂದಪ್ಪಗಳು ಅಂತಂದ್ರು. ಏನಂತ ಗೊತ್ತ್ರಿ? ಸಂಸಾರಿಸ್ತ ಜಂಗಮರು ಅಂತ, ಸಂಸಾರಿ ಜಂಗಮರು ಅಂತಂದ್ರು. ಯಾರು ಸಂಸಾರದಲ್ಲಿದ್ದು ಈ ಜಂಗಮ ತತ್ವ ಕಂಟಿಕೊಂಡಿರ್ತಾರಲ್ಲ, ಅವ್ರಿಗೆ ಸಂಸಾರಿ ಜಂಗಮರು ಅಂತ ಕರಿತಿದ್ರು ಅವರು, ದೇವನ ಲಿಂಗಾನಂದಪ್ಪರು. ಅದಕ್ಕಾಗಿ ಸುಮ್ಮನೆ ಕೇಳ್ರಿ, ನೀವು ಕೇಳಿದ್ದೆಲ್ಲ ಒಪ್ಪಿಗೆಬೇಕಂತಲ್ಲ. ಸರಿಯಾದದ್ದು ಒಪ್ಪಿಗೆ ಸರಿ ಇಲ್ಲ ಅಂದ್ರೆ ಬಿಡ್ರಿ. ಸರಿ ಇಲ್ಲ ಅಂತ ಬಿಟ್ರೆ ಆಯುಷ್ಯ ಹೋಗ್ತೈತಿ. ಇಷ್ಟು ಮಾತ್ರ ಹೇಳ್ತೀನಿ ನಾನು. ಕೇಳ್ರಿ 108 ಪ್ರಶ್ನೆಗಳನ್ನ ಕೇಳ್ರಿ, ಉತ್ತರ ಇದೆ ಅಲ್ಲಿ. ಕೇಳಿ 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 ಒಮ್ಮೆ ನಿರ್ಣಯಕ್ಕೆ ಬರುತ್ತೆ ಮನಸ್ಸು, ಇದು ಸರಿ ಇದೆ ಅಂತೇಳಿ. ಹೊಸಪೇಟೆಗೆ ಬಸವರಾಜ್ ಅಂತ ಇದ್ದಾನೆ, ಲೆಕ್ಚರರ್ ಬಸವರಾಜ್. ಈಗ 8-10 ವರ್ಷದಿಂದ ಆತನ ಬಸವ ಕಲ್ಯಾಣಕ್ಕೆ ಕರ್ಕೊಂಡು ಹೋಗಿದ್ವಿ. ಈ ತತ್ವಕ್ಕಂದ್ರೆ ಎದರತ್ತ ಪಂಚಮಸಾಲಿ ಸಮಾಜದ ಕಟ್ಟಬೇಕಂತ ಆತನ ಹುಚ್ಚು. ಈ ಜಯಮೃತ್ಯುಂಜಯನ ಕೂಡ ಸೇರಿ ಸಿದ್ಮಲ್ಲಪ್ಪರ್ ಒಂದು ಲೆಕ್ಚರ್ ಬಸವರಾಜ್ ರೀ ಹೊಸಪೇಟೆಗೆ. ಪಂಚಮಸಾಲಿ ಷಡಕ್ಷರಿ ಅವರ ಅಳಿಯ. ಏನು ಸಂಬಂಧ ಆದ್ರೆ ಏನಾಯ್ತು? ಸಿದ್ಮಲ್ಲಪ್ಪರು ಆ ಕಡೆ ನಡಕಾತ, ನಾನು ಈ ಕಡೆ ಷಡಕ್ಷರಿ ಗಾಡಿ ನಡೆಸಿದ್ರು. ರಾತ್ರಿ ಬಿಟ್ಟು ಬಸವ ಕಲ್ಯಾಣಕ್ಕೆ ಹೋಗಿ ಬೆಳಗಾವಿ. ಯಾಕಂದ್ರೆ ಸಿದ್ದರಾಮಣ್ಣರಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದನ್ನ ಹೋಗಲ್ಲಿ ತಾನೇ ಎದುರು ಮಾಡ್ಯಾನ. ನಮ್ಮ ಹೋಗಲ್ಲಿ ತಾನೇ ಎದುರು.
ಬರೀ ಎದ್ರ ಮಾತುಗಳು. ಈಗ ಹೆಂಗೆ ಉಳ್ದಾರ ಮಾತಾಡ್ತಾರಲಿ, ಇದ್ರಾಗ ಏನೈತೆ ಅದ್ರಾಗ ಏನೈತೆ, ನನ್ನೊಳಗ ಇದೈತೆ. ನಾನು ಒಂದ್ಸಲ ಕೊನೆಗೆ ಹೇಳಿದೆ, ಬೆಳಗ್ಗೆ 3 ಗಂಟೆಗೆ ಮುಟ್ಟಿದ್ವಿ ಬೆಳಗ್ಗೆ, ಬಸವರಾಜ ಇಷ್ಟೆಲ್ಲ ಪ್ರಶ್ನೆ ಮಾಡ್ತೀವಿ ಅಂದರೆ ಎಂದಾರು ಒಂದಿನ ನಮ್ಮ ಕಡೆ ಬರಕ ನೀನು ಪ್ರಶ್ನೆ ಮಾಡಕತ್ತಿ ಎಂದೆ ನಾನು. ಹೋಗ್ಲಿ ಬಿಡ್ರಿ ಅಂತಂದೇಳಿ ಅಂಥ ವ್ಯಕ್ತಿ ಇವತ್ತು ಹೊಸಪೇಟೆಗ ಈ ತತ್ವವನ್ನು ಹೊತ್ಕೊಂಡು ತಿರುಗಾಡತಾಪ್ನೆ. ಫುಲ್ ಇದು ಗಣಾಚಾರಿ. ಬರೆಗ ಅಂದಲ್ಲ ಗಣಾಚಾರಿ. ಮತ್ತೆ ಇದ್ರ ವಿರುದ್ಧ ಯಾರನ್ನು ಮಾತಾಡ್ಬಿಟ್ರೆ ಹಂಗೆ ಸಿಡಿದು ಬಂದ್ಬಿಡ್ತಾನೆ. ನಾವು ಆತಗೆ ಹೇಳಿದಾರು ನಾವು ಇದೀವಿ, ಈಗ ನೋಡೋರು ನಾವು ನೋಡ್ತಾ ಇದ್ದೀವಿ. ಮನಸ್ಸಿನ ಬದಲಾವಣೆ ಇದು. ಅದಕ್ಕೆ ಆ ರೀತಿ ಏನೈತಲ್ಲ, ಮತ್ತು ತತ್ವನಿಷ್ಠೆ ಈಗ ಹೇಳಿದ್ರೆ ಬದುಕೋ ರೀತಿ ಐತಲ್ಲ, ಅದು ಭಾಳ ನೋಡ್ತಾರೆ ಜನ. ನಾನು ಬದುಕು ಹೆಂಗಿತ್ತಂದ್ರೆ ಆಗಲ್ಲ. ನಿಮ್ಮ ಸ್ವಾಮಿಗಳ ಆಟೆ, ನಿಮ್ಮ ಸ್ವಾಮಿಗಳೇನು ನೀವು ಹೋಗಿ ಓದ್ತಾರಲ್ಲ, ಪಾಪದ ಕೆಲಸ ನಡೆಯುವ ಜಾಗಕ್ಕೆ ಹೋಗ್ಬಾರ್ದು. ಮನೇಲೆ ಮಾತಾಡ್ತೀನಿ ಕೇಳ್ರಿ. ಏನು ಸಂದೇಶ ಕೊಡೋಕಿರ್ತೀರಿ ನೀವು? ಒಬ್ಬ ಸ್ವಾಮಿನೇ ಕಳವು ಮಾಡಿ ನಾನು ಕಳವು ಮಾಡಿಲ್ಲ ಅಂತ ಪ್ರೂವ್ ಮಾಡಿದ್ ನಾವು ಹೋಗಿ ಅಂದರೆ ಉಳಿದವ್ರು ಏನು ಮಾಡ್ಬೇಕು? ಸಪೋರ್ಟ್ ಮಾಡಿ. ಭಾಳ ಅನ್ಯಾಯ ಇದು. ಇದು ತತ್ವ ಕೊಡ್ತಾ ಇದ್ದದ್ದು. ಏನು ಮಾಡೋದು ಬೇಡ. ಅದನ್ನು ಅದಕ್ಕೊಂದು ತಪ್ಪು ಮಾಡ್ತಾನೆ ಮನುಷ್ಯ, ಇಲ್ಲ ಅಂತಲ್ಲ. ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಂಡು ಸರಿಪಡಿಸಿಕೊಟ್ರೆ ಮುಗಿದೋಗಿತ್ತಲ್ಲ. ಮತ್ತೆ ಇದನ್ನು ನಾವೇನು ಸಮಾಜಕ್ಕೆ ಉತ್ತರ ಕೊಡ್ತೀವಿ ಅಂತಾರೆ. ಈಗ ಅಲ್ಲೇ ಲಿಂಗಸೂರಾಗನೆ ಬಸವ ತತ್ವ ಅಂದ್ರೆ ಇದಲ್ಲ, ತಾನೇ ಕಳವು ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಮುಚ್ಚಾಕಿದ್ರು. ಮತ್ತೆ ಅಭಿಮಾನಕ್ಕೆ ನಾವು ನಮ್ಮ ತನಬೇಕು ಈಗ ಆಟ. ಮತ್ತೆ ಇವೆಲ್ಲ ಘಟನೆಗಳಾದಾಗ ಜನರ ಮೇಲೆ ಪರಿಣಾಮ ಹೆಂಗಾತೈತೆ ಹೇಳ್ರಿ ನೀವು? ಹೋಗ್ಬಿಡ್ತದೆ. ಅದಕ್ಕೆ ಅಂತ ಜಾಗಗಳಿಗೆ ಹೋಗ್ಬಾರ್ದಂತ ಚನ್ನಬಸವಣ್ಣ. ಅಲ್ಲ, ಅದಕ್ಕೆ ಗಣಾಚಾರ ಅಂತ ಯಾಕೆ ಇಟ್ರಂದ್ರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು. ಗಣಾಚಾರ ಅಂದ್ರೆ ಇದೇ ಇರೋದು. ಒಬ್ಬತ್ತೆ ನನ್ನ ಮನೆಗೆ ಇದು ಮಾಡಕ್ಕೆ ಬರುತ್ತಲ್ಲ, ಇದು ಸಮೂಹ ಬೇಕನ್ನೋದಕ್ಕೆ ಏನಿಲ್ಲ. ಸಮೂಹ ಸರಿ ಇಲ್ಲ ಅಂದ್ರೆ ಬಿಟ್ಬಿಡೋದು. ಹಿಂಗಿರೋದ್ರಿಂದ ಆದಷ್ಟು ನಿಮ್ಮ ಹುಡುಗರಿಗೆಲ್ಲ ಲಿಂಗ ಕಟ್ಸಿರಿ, ಎಲ್ಲರೂ ಹೆಚ್ಚು ಕಡಿಮೆ ಕಟ್ಸಿರಿ ಅಂತ ಅನಿಸ್ತೈತೆ. ಪೂಜೆ ಮಾಡೋದು ಕಲಿಸಿ. ಕಂಟಿನ್ಯೂ ಪ್ರೊಸೆಸ್ ಇದು. ಒಂದಿನ ಹೇಳೇ ಬಿಟ್ರೆ ಬರೋದಲ್ಲ. ಆಗಿಲ್ಲ, ಡೆಫಿನೆಟ್ಲಿ ಆಗಿಲ್ಲ. ಆಮೇಲೆ ನನ್ನ ಅನುಭವಕ್ಕೆ ಬಂದದ ಪ್ರಕಾರ ದೀಕ್ಷೆ ಮಾಡ್ಬೇಕು ಸರ್. ಮಾಡಿದ ನಂತರ ಈ ನಾವು ಅಧಿಕೃತವಾಗಿ ಲಿಂಗ ದೀಕ್ಷೆ ಮಾಡಿಸಲ್ಲ. ಈ ಒಂದು ಸಣ್ಣ ಪ್ರಕಾರ 8 ವರ್ಷದಾಗ ಮಾಡ್ಬೇಕು, 8 ವರ್ಷದಾಗ ಮಾಡ್ಬೇಕು ಅಂತ ಒಂದು ಹೇಳ್ತಾರೆ ಎಲ್ಲ. ನಾನು ಕೇಳಿರ್ತೀನಿ. ಈಗ ಬಿಟ್ವೀನ್ ಆ ಮಗು ಹುಟ್ಟಿಂದ ಈಗ ನಾವು ದಿನ ಮಾಡಿಸ್ಕೊಳ್ತೀವಿ. ಯಾಕೆ ಮಾಡಿಸ್ಬಾರ್ದು? ತಪ್ಪೇನಿಲ್ಲ. ಸುಮ್ಮನೆ ಅವ್ರ ಲಿಂಗ ಕೊಡೋದು ಮತ್ತೆ ಅವರು ಗಾಳಿ ಇರ್ಲಿ, ಅದು ಏನು ಬೇಕಿಲ್ಲ. ನಾವು ವಚನ ಹೋಗ್ಬೇಕಾರ ಕುಂದ್ರತಾರ, ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಬರ್ತದೆ. ತಪ್ಪೇನಿಲ್ಲ ಸರ್, ಅದು ಮಾಡಿಸುತ್ತೆ. ನೀವು ಹೇಳ್ತಾ ಇರ್ಬೇಕು, ತಂದೆ ತಾಯಿಗಳ ಕೆಲಸ ಏನೈತಿ? ಈಗ ಬಲ್ತು ಬಿಟ್ಟೈತಿ, ಅದು ಬಲ್ತೈತಿ. ಅದು ಏನಾಗ್ತೈತಿ ಅಲ್ಲ, ಅದಕ್ಕೆ ಗೊತ್ತಿಲ್ಲಲ್ಲ. ಅಲ್ಲ, ಅದೇನಾಗ್ತೈತಿ ನಿಜವಾಗಿ. ಈಗ ಹೇಳಿದ್ನಲ್ಲ, ವೇದಾದೀಕ್ಷೆ, ಮಂತ್ರದೀಕ್ಷೆ, ಕ್ರಿಯಾದೀಕ್ಷೆ, ಇವು 3 ಕೊಟ್ಟು ಲಿಂಗ ಕೊಟ್ರೆ ಪ್ರಭಾವ ಬೇರೆ. ತಿಳಿಸಿಕೊಡ್ಬೇಕು. ತಿಳಿಸ್ಕೊಡ್ಲಾರ್ದ ನೀವು ಲಿಂಗ ಕೊಟ್ರೆ ಏನು ಪ್ರಯೋಜನ ಆಗೋದಲ್ಲ ಅದರಿಂದ. ಅದಕ್ಕೆ ನಾನು ಹೇಳ್ತಿದ್ದೆ, ಈಗ ನಾನು ಈಗ ಭಾಳ ಸಲ ಹೇಳೀನಿ, ನಮ್ಮ ಕುಟುಂಬದ ಸಮೀಪದ ಸದಸ್ಯರಿಗೇ ಸರಿಯಾದ ತತ್ವ ಹೇಳಿಲ್ಲ ನಾವು ಇಲ್ಲಿ ತನಕ. ಹೊರಗಡೆ ಹೋಗಿ ಮಾತಾಡಕತ್ತೀವಿ ನಾವು, ಮಲ್ಲೂರಿಗೆ ಹೋಗಿ ಮಾತಾಡ್ತೀವಿ, ನ್ಯಾಮತಿಗೆ ಹೋಗಿ ಮಾತಾಡಿದೀವಿ, ನಮ್ಮವ್ರಿಗೆ ಗೊತ್ತಿಲ್ಲ ಅದು. ನಮ್ಮ ಮನೆಗಿರೋ ಮಕ್ಕಳು ನಮ್ಮನ್ನ ನೋಡ್ತಾರ ಹೊರತು ನಾವು ಹೇಳಿದ್ ಮಾಡಲ್ಲ.
ಫಸ್ಟ್ ನಾವು ಆಚರಣೆ ಒಳಗಿದ್ರೆ ಮಾತ್ರ ಮಾಡ್ತಾರ. ಈಗ ನಮ್ಮ ಮುಕ್ತಿ ಯಾವಾಗ ಬಂದು ಕುಂದಿರ್ತಾವ, ಸುಮ್ಮನೆ ಕೈ ಮುಖ ಕುಂತಾರ ಅಂತ ಹೇಳಿ ಸುಮ್ಮನೆ ಕುಂದಿರ್ತಾವ. ಒಂದ್ 2 ವಚನ ಅಂದ್ರೆ ಹೇಳ್ತಾರ. ಅದು ಪರಿಸರದ ಮ್ಯಾಗ ಅವ್ರ ಮ್ಯಾಗ ಪರಿಣಾಮ ಬೀರೋದು ತೋಟೆ ಹಿಂಗ್ ಮಾಡಂದ್ರೆ ಯಾವ ಮಕ್ಕಳು ಮಾಡಲ್ಲ ಹೇಳಿದ್ ಮಾಡಲ್ಲ. ನನಗೆ ನಂಗೆ ಅನಿಸ್ತಾರೆ. ಆಮೇಲೆ ಈಗ ಮನೆಗೆ ನಾವು ಊಟ ಮಾಡೋ ಒಂದ್ಸರಿ ಸೆಟ್ ಒಳಗೆ ಏನು ಉಪಲಾರ್ದ ಊಟ ಮಾಡಮ್ಮ, ನೀರು ಕುಡಿಯೋದ್ರೆ ಕುಡ್ತೇವೆ ಒಂದ್ಸರಿ ಕೇಳಿದಾಗ, ಮತ್ತೆ ಒಂದ್ಸರಿ ಹಂಗ ಮಾಡ್ತಾಳ ಆ ಹುಡ್ರು. ನಮ್ಮನ್ನ ಯಥಾತಾನಿ ಹೆಂಗ್ ಊಟ ಮಾಡ್ತೀನಿ ಹಂಗೆ ಊಟ ಮಾಡ್ತಂತ ಮಕ್ಕಳು ಅದನ್ನ ನೋಡಿ ಅನ್ಸುತ್ತೇವೆ. ಪರಿಣಾಮ ಬೀಳ್ತಕ್ಕದ ಅದೇ ಅಲ್ಲಿಂದ ಪೋಲಿಷನ್ ಇರೋದು. ಮಕ್ಕಳಿರೋರಿಗೆ ಗೊತ್ತಾಗಬೇಕು. ನೀವು ಈಗಂತ್ರಿ ಈಗ ಸ್ವಲ್ಪ ವಿಷಯ ಒಳಗೋಯ್ತು ಅಂತ ಅವರು ಅದನ್ನ ಅನುಸರಣೆ ಹೊರಗಡೆ ಹೋಗ್ರಿ. ಬೇಡ, ಒಂದು ಸಮ್ಮರ್ನಾಗ ಒಂದು 100 ಜನ ಹುಡುಗರು ಒತ್ತಡಿ ಸೇರಿಸ್ರಿ ಮಾಡೋಣ. ಬೇಕಾದ್ರೆ ಸೇರ್ಸಂಗಿಲ್ಲ, ಬೇಕಾಗಿಲ್ಲ ಯಾರಿಗೂ. ಅಲ್ಲ, ನೀವು ಇದನ್ನ ಎಲ್ಲಾರನ್ನು ಸೇರಿಸಿ. ನಾನು ಮೊನ್ನೆ ಈಗ ಅದೇ ಹೇಳಿದೆ, ಎಲ್ಲಿ ಯಾವುದೋ ಒಂದು ಇದಕ್ಕೆ ಹೋಗಲ್ಲಿ ಇಲ್ಲ, ಮೊನ್ನೆ ಬುತ್ತಿ ಕೊಡಕ್ಕೆ ಹೋದ್ರು ಇವರು, ವಿನತಾಗ ಬುತ್ತಿ ಕೊಡಕ್ಕೆ ಹೋದ್ರು. ಅದು ವೈದಿಕದ ತಾಣ ಅವ್ರ ಮನೆ. ಅವ್ರ ಅತ್ತಿ ಒಂದ್ಸಲ ಅಂದಿದ್ಲು, ನೀವು ಒಂದ್ ದಿವಸ ವಸ್ತಿರಪ್ಪ, ನಾನು ನಿನ್ನ ಕಡ್ಲಿಂದ ಭಾಳ ಕೇಳ್ಬೇಕಾಗೈತೆ ಈ ವಿಷಯದ ಬಗ್ಗೆ, ದೇವ್ರ ವಿಷಯದ ಬಗ್ಗೆ ಅದ ಅಂದ. ನಾನು ಸುಮ್ಮನೆ ಏನೋ ಕೇಳ್ತಿರ್ತಾರೆ ಬಿಡ ಅಂತ ನಾನು ಸುಮ್ಮನೆ ಬಂದೆ. ಮೊನ್ನೆ ಅದಕ್ಕೆ ಹೇಳಿದೆ ನಾನು, ಅಂಥ ಸಂದರ್ಭವನ್ನು ಬಳಸಿಕೊಂಡು ಕುಂದ್ರಿಸಿ ಹೇಳ್ಬಿಡೋದು. ಎಷ್ಟು ಮಂದಿ ತೊಗೊತಾರ, ಎಷ್ಟು ಮಂದಿ ಬಿಡ್ತಾರ, ಅವ್ರಿಗೆ ಬಿಟ್ಟಿದ್ದು. ಅವ್ರ ಕರ್ಮ ಇದ್ರೆ ಅದನ್ನ ಮಾಡ್ಕೊಂತ ಹೋಗ್ತಾರ, ಪುಣ್ಯ ಇದ್ರೆ ಬಿಡ್ತಾರ. ಈಗ ಬೇಡ ಅಂದ್ಬಿಟ್ಲು. ಇದು ಸಹಿತ ಕರ್ಮ. ಇದು ನೆನ್ಪಿಟ್ಕೊಳ್ರಿ ನೀವು. ಅಲ್ಲಿ ತೊಳೆಯೋದು ಬೇಕಾಗಿರೋಲ್ಲ, ಅದಕ್ಕೆ ಹಂಗ ಉಳಿಸ್ಬೇಕಾಗೈತೆ. ಅದನ್ನ ಆ ಕೊಳಚೆನ ಹಂಗ ಉಳಿಸ್ಬೇಕಾಗೈತೆ. ಯಾವನೊಬ್ಬ ಸ್ವಾಮಿ ಹೇಳ್ತಾನಂತೆ, ಪ್ರತಿಯೊಂದಕ್ಕೂ ಪ್ರತಿ ಕ್ಷಣ. ಯಾವ ಸ್ವಾಮಿ ಅಂತ ಸರ್ ಇನ್ನೊಂದ್ರಿ ಪಾಯಿಂಟ್ ಹೇಳೋದು ಸರ್, ನಾನು ಕೆಲವು ಜನರು ಅಬ್ಸರ್ವ್ ಮಾಡ್ತಾರೆ. ಈಗ ನಾವು ವಾದ ಮಾಡಕ್ಕೆ ತಿಳಿಸೋ ಪ್ರಯತ್ನ ಮಾಡ್ತೀವಿ, ಅವ್ರೇ ಮಾಡ್ತಾರೆ ಯಾರು ಸರಿ ಇರಲ್ಪ, ಅದು ಹಂಗಿದ್ದ ಅದು ಧರ್ಮ ಹೊಡೆದ ಇದು ಹಿಂಗ್ ಮಾಡಿ ಅವನೇ ಮಾತಾಡಿ. ಯಾಕಂದ್ರೆ ಕರ್ಮ ಭಾಳ ಇರ್ತೈತಲ್ಲ, ಅದನ್ನ ಹೇಳೋದು ಅದಕ್ಕೆ ಗೊತ್ತವರು ಈ ತತ್ವವನ್ನು ಒಪ್ಕೊಳ್ಳೋದು ಬ್ಯಾಡಾಗಿರುತ್ತೆ ಮನಸ್ಸು. ಅದಕ್ಕೆ ಆ ದೋಷಗಳನ್ನ ನೋಡ್ತಿರ್ತದೆ. ದೋಷಗಳನ್ನ ಯಾಕೆ ನೋಡ್ತಾ ಗೊತ್ತ್ರಿ? ಇದನ್ನ ಒಪ್ಪಿಕೊಳ್ಳಕ ಮನಸ್ಸು ಅಲ್ಲ, ನಾವು ನಮ್ಮ ಬಗ್ಗೆ ದೋಷ ಇರ್ತಾರೆ. ಬಟ್ ಆದ್ರೆ ನಾವು ನಮ್ಮನ್ನೇ ಉಳಿದ ಜಾಗ ಶಬ್ದದಿಂದ ಇಡೋದು ಪ್ರಸಾದದಲ್ಲಿ ಜಾಗೃತಿ ಇರ್ತಲ್ಲ. ನಾವಿಂತ ಮಾತು ನಾವು ಕೇಳ್ತು ಅಂತಂದಾಗ ಎಲ್ಲಿಂದ ಹೆಂಗ್ ಹೋಗ್ತದ ಬೇಕಲ್ಲ ನಮ್ಗೆ. ಖಂಡಿತ ಆ ಒಂದು ಪಾಪದ ಸುತ್ತಲಿಗೆ ಯಾವ ಮನುಷ್ಯನಿಗೆ ಬರ್ತಿದ್ದಾರೋ ಅನ್ನೋದು ಕೂಡ ನಾವು ಯೋಚನೆ ಮಾಡ್ಬೇಕಾಗಲ್ಲ. ಅದು ಮಾಡೋಣ ಅಂತಂದ್ರೆ ಈ ಮಕ್ಕಳಿಗೆ ನಾವು ಪ್ರಶ್ನೆಗಳು ಕೇಳ್ತಾರೆ. ಪ್ರಶ್ನೆಗಳು ಹೆಂಗ್ ಬರ್ತಾವ ನಮ್ಮ ಮನೆ ಕೇಳ್ತಾರ. ಗಣಪತಿ ನಮ್ಮ ದೇವರಲ್ಲ, ಕೃಷ್ಣರಾಮ ದೇವರಲ್ಲ. ಬಂದ್ಬಿಡ್ತು, ಒಂದು ವೈಚಾರಿಕತೆ ಹುಟ್ಟಿಕೊಂಡ್ಬಿಡುತ್ತೆ ಒಳಗ. ಮೇಡಮ್ ಅವರು ಮಹೇಶ್ವರಿ ಹುಡುಗರು ಹಿಂಗೆಲ್ಲ ಮಾತಾಡ್ತಾವಲ್ಲ ಅಂತ ನಾವು ಹಿಂದೆ ಬಿಟ್ಟು ಪ್ರತಿ ಪೂಜೆ ಮಾಡಲ್ಲ. ಹಿಂಗಾಗಿ ಅವ್ರು ಏನಂತಾರ, ದೇವರು ಅಂದ್ರೆ ದೇವರೆಲ್ಲ ಬೆಳಿಗ್ಗೆ ನಾವು. ದೇವರು ಅಂದ್ರೆ ಬೆಳಕು, ಅದೊಂದು ಬೆಳಕು. ಅಲ್ಲಪ್ಪ, ಬಸವಣ್ಣನ ಹಿಂದ್ ಕಲೆ ಬಿಟ್ಟು ಓಡಿಸಿಕೊಂಡು ಕೊಡುವುದು ಅಂತ ಹೇಳ್ತಾರೆ. ನಮ್ಮ ಹೇಳಿರ್ತಾರೆ ಯಾರನ್ನ. ವಿಷ್ಣುದೇವರು, ಬ್ರಹ್ಮದೇವರು, ಶ್ಲೋಕ ಮೇಡಮ್ ಅಂತ ಶ್ಲೋಕ ಹೇಳ್ಕೊಟ್ರು. ಬರೀ ಆಕೆ ಹೆಸರು ಏನೈತೆ ಅಂತ ಗೊತ್ತಿಲ್ಲ, ಶ್ಲೋಕ ಮೇಡಮ್ ಅಂತ. ಶ್ಲೋಕಗಳು ಹೆಂಗ್ ಹೇಳ್ತಾರೆ ನೋಡ್ಬೇಕು. ಮನೆ ಹೇಳ್ತಾರ, ನಾವು ಯಾವ್ದು ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ವಿ, ಯಾರಿಗೂ ಹೋದ್ರ ಫೋನ್ ಎತ್ತಿ ಓಂ ಮನೆ ಅಂತ ಹರಿ ಓಂ ಓಂ ಹರಿ ಅಂತ ಹೇಳಿ. ಹರಿ ಓಂ ಬರೇ ಓಂ ಅಲ್ಲ, ಬರೇ ಓಂ ಅಂದ್ರೆ ಪರವಲ್ಲ. ಹರಿ ಓಂ ಹರಿಗೂ ಹರಕ್ಕೂ ಹರಿ ವೈಷ್ಣವರ ದೇವ್ರ ಅಲ್ರಿ, ಹರ ನಮ್ಮ ದೇವರು. ಇದ್ರಾಗ ಚರ್ಚೆ ನಡೆದೈತಿ ಈಗ. ಬ್ರಹ್ಮ ವಿಷ್ಣು ರುದ್ರ ಮೂವರು ಯಾರು, ಈ ಮೂವರು ಯಾರು, ದೇವರುಗಳೇ ಅವರು ಅನ್ನೋದ್ರ ಬಗ್ಗೆನೇ ಅನುಭವದ ನೆಲೆ ಚಿಂತನೆ ನಡೆದೈತಿ 3-4 ದಿವಸ. ಹರಿ ಹರನೊಂದೇ ಎಂದಡೆ ಸುರಿಯುವೆ ಹರಿಗೆ 10 ಪ್ರಳಯ, ಬ್ರಹ್ಮಂಗನಂತೆ ಪ್ರಳಯ, ಹರಂಗೆ ಪ್ರಳಯ ಉಂಟೆಂಬುದು ಬಲ್ಲಡೆ ನೀವು ಹೇಳಿದೆ. ಪ್ರಳಯ ನಿಂಗೆ ಹಳೆಯ ನಮ್ಮ ಫಸ್ಟ್ ಹೇಳ್ತಾರೆ. ಅದಕ್ಕೆ
ಸತ್ಯವನ್ನು ತಿಳ್ಕೊಬೇಕಾದ್ರೆ ಇವತ್ತು ಇದನ್ನ ಲೈವ್ ನೋಡ್ರಿ ಹರಿಹರ ಹೌದು ಅಲ್ಲ, ಹರಿಹರ ಒಂದಲ್ಲ ಎರಡನ್ನ ಒಂದ ಮಾಡಿ ಹತ್ಕೊಂಡ್ ಮಗ ಹುಡ್ಸ್ಬಿಟ್ರು. ಸುತ್ತ ಇದೇ ಏರಿಯಾದತ್ತ ಅಣ್ಣಪ್ಪ ಅಯ್ಯಪ್ಪ ಸ್ವಾಮಿ ಹರಿಹರ ಸುತ್ತ. ಹರಿಹರ ಸುತ್ತನೇ ಅಯ್ಯಪ್ಪ. ಹಂಗೆ ಅದು ಇಬ್ರು ಗಂಡು ಮಕ್ಕಳು. ಹರಿಹರ ದೇವರ ಅವ್ರ ಪ್ರಕಾರ ಆರಾಧ್ರ ದೇವರ. ಅಯ್ಯಪ್ಪ ಹರಿಹರ ಸುತ್ತನೇ ಅಯ್ಯಪ್ಪ ಅಂತಾರ. ಹರಿಹರ ಇಬ್ರು ಗಂಡ್ಮಕ್ಳು ಮಕ್ಕಳ ಹೆಂಗ್ ಸಾಧ್ಯ ಇದೆ? ಅದೇ ಪ್ರಶ್ನೆ ನಾವು ಹೇಳ್ತೀವಿ. ಮತ್ತೆ ಹರಿಹರ ಪುತ್ರ ಅಯ್ಯಪ್ಪ ಅಂತ ಕೇಳಿರಲ್ಲ ನೀವು? ಆಡೈತ್ರಿ ಹಂಗ. ಮತ್ತೆ ಗಣಪತಿ ಗಿಡಿರ್ಬೇಕು ಎಷ್ಟಾದ ಟೈಮ್? 8:30. ಅದಕ್ಕೆ ಆದಷ್ಟು ನೀವೇನು ಹೆಣ್ಮಕ್ಳು ಇರ್ತಾರಲ್ಲ, ಈ ವಿಷಯದಲ್ಲಿ ಸೋಲ್ಬಾರ್ದು. ಅವರು ಸತ್ಯ ಹೇಳೋದಕ್ಕೆ ಸೋಲ್ಬಾರ್ದು. ಮೊದಲೇ ಮಾತಾಡ್ತೀನಿ, ನಿಮ್ಮ ಜೊತೆಗೆ ಬರೋದು ಯಾವುದೂ ಇಲ್ಲ, ಸತ್ಯ ಮಾತ್ರ. ಅಲ್ಲ, ಸಹಜ ಆಯಮನ್ ತಪ್ಪಲ್ರಿ. ಮಾಡಿಕೊಂಡ ಬಂದ ನಂಬಿಕೆಗಳದಾವಲ್ಲ, ಸಹಜ ಆಯಮಳಿಗೆ ಈಗ ಅಂದ್ರೆ ನಾನೀಗ ಮಾಡ್ತಾ ನನ್ನ ಬಗ್ಗೆ ನಂಬಿಕೆ ಇಲ್ಲ ಅಂತ ಅರ್ಥ. ನೀನು ನಮ್ಮ ಅಕ್ಕ, ನಾನು ನಿನ್ ತಮ್ಮ, ಹೌದಾ? ನನ್ನ ಸುಖ ಇದೆ ದುಃಖ ಐತಿ ಹೇಳಿ. ಹೌದು, ನಾನು ನಮ್ಮ ಮನೆಗೆ ಏನ್ ಮಾಡ್ತೀವಿ ಏನ್ ಬಿಡ್ಬೇಕು ಎಲ್ಲ ಗೊತ್ತಿದೆ, ಹೌದಾ? ಮತ್ ನಾನು ಸುಖ ಇದ್ದೀವೋ ನನಗೆ ದಿವಸ ಅಂತಿದ್ದೀನಿ ಮನೆಗ. ನಂಬಿಕೆ ಪ್ರಶ್ನೆ ಬರಂಗಿಲ್ಲ. ಇಲ್ಲ ಏನೈತೆ ಬದುಕು ನೋಡ್ಬೇಕಲ್ಲ. ಈಗ ನಾವು 25-30 ವರ್ಷದಿಂದ ಯಾವ ಜಾತಕ ನೋಡಿಲ್ಲ, ಸಮಯ ನೋಡಿಲ್ಲ, ತಿಥಿ ನೋಡಿಲ್ಲ, ಮುಹೂರ್ತ ನೋಡಿಲ್ಲ, ಮದುವೆಗಳು ಮಾಡಾಗ ಸಹಿತ ನೋಡಿಲ್ಲ. ಏನಾಗೈತೆ ಹೇಳ್ರಿ? ಇನ್ನೊಂದ್ ಕೇಳ್ರಿ, ಎಷ್ಟು ಡೇಂಜರ್ ಇರೋ ಗೊತ್ತಾ? ನಮ್ಮ ಮನೆ ಹೋಗಿದ ದಿವಸ ಸಿಂಧೂರಿಗೆ ನಮ್ಮ ಇವರೆಲ್ಲರೂ ಕಲ್ತು ಇದು ಕಿಚನ್ನಾಗ ಉಸುಗಾಕಿ ಸುತ್ತ ಹಿಟ್ಟನ್ನಿಟ್ಟು ಹಾಲು ಉಸ ಕೆಳಗಿಟ್ರ. ನನಗ್ ಗೊತ್ತಿಲ್ಲ, ನಾನು ಹೊರಲಿಂದ ಬಂದೆ. ಹಾಲು ಉಳ್ಕೊಕ್ರೆ ಆಗಲೇ ಬರ್ತಿದ್ದೆ ಹಾಲು ತಂದು ಸಕ್ಕರೆ ಹಾಕಿ ಎಲ್ಲರಿಗೆ ಕೊಡ್ರಂದೆ. ಸುಳ್ಳದೇನು ನಾಯದ ಇಲ್ಲ, ಅದು ಮಾಡೋದಕ್ಕೆ ಬೇಡಂದಿಲ್ಲ. ಇನ್ನೊಂದು ಇನ್ಸಿಡೆಂಟ್ ಕೇಳ್ರಿ. ನಮ್ಮ ಮಹೇಶ್ವರಿ ಫಸ್ಟ್ ಹೇಳ್ತೀನಿ. ಈಗ ಇವ್ರಿಗೆ ನಮ್ಮ ದೇವ ಮೇಲೆ ಗೊತ್ತಾ, ದೊಡ್ಡ ಮಾಂತ್ರಿಕೆ. ನೀವ್ ಹೇಳ್ರಿ, ಯಾರು ನೋಡಿ ನನಗೇನು ಭಯ ಇಲ್ಲ. ಒಬ್ರು ಮಾತಾಡ್ರಿ, ಅಣ್ಣನ ಮಾತಾಡಿ. ಪಂಚಂಗಿಂತ ಬರೋದಿಲ್ಲ ನಮ್ಮ ದೇವಮ್ಮ. ಆಕಿ ಮಕ್ಕಳ ಅದೇ ಆಕಿ ಹೇಳ್ತಾಳ, ನಾನೇನು ಹೀಗೆ ಬಂದೆ ಅಲ್ಲಿದ್ದ ಆಕಿ ದಿಮಾಜ್ ಹೇಳಿದ್ದಾರ, ಇವತ್ತು ಪ್ಲಾನೆಟ್ ಇದ್ರೆ ನಿನ್ ಮಕ್ಕಳನ್ನೇ ಮಕ್ಕಳು ತೆರಿಗಿರಿ ಕೇಳ್ತಾರೆ. ಎತ್ತಿ ಕೆಲಸ ಮಾಡಿದ್ನ ಅದೇನಾಗ್ತದೆ ನೋಡಮ್ಮ. ನೀ ಎದ್ ಕೇಳ್ಬೇಡ, ಕೇಳಿ ಇದ್ದೇ ಮಾರ. ನೀನೇನ್ ಹೇಳ್ತೀನಿ? ಯಾವ ವ್ಯವಸ್ಥೆ ನಮ್ಗೆ ಏನ್ ಮಾಡಂಗಿಲ್ಲ. ಲಿಂಗ ಪೂಜೆ ಮಾಡ್ಕೊಂಡ್ರಲ್ಲ, ಲಿಂಗ ಪೂಜೆ ಮಾಡ್ಕೊಂಡ್ರಲ್ಲ, ಆ ಬೆಳಕಿನೊಳಗೆ ನಿಂತ್ರ ಮುಟ್ಟೋದಲ್ಲ. ಅಲ್ಲ ವೇವ್ಸ್ ತಟ್ಟಿಸ್ತಾ ಸೈಲೆಂಟ್ ಆಗ್ತೈತೆ ಅದು. ಲಿಂಗದಿಂದ ಎಲ್ಲ ಕಾಪಾಡೋದು ಸಂಶಯ ಹೇಳ್ತಾರೆ ಲಕ್ಷ್ಮಣ ಕೇಳ. ಅದೇ ಮನ್ಯಾಗ ಒಂದು ಹೊಡ್ಕೊಂತ ಬಂದಿವಿ, ಅವ್ರು ಇದು ಮಾಡಿರ್ತಿದ್ದೆ. ಅದ್ ಕಾಯಿ ಏನ್ ಮಾಡ್ತೇವೆ? ಆತಲ್ ಬಣ್ಣ ಬೂಪೆಗಾಗಿತ್ತಲ್ಲ, ಮತ್ ಕುಂಕುಮ ಚೆಲ್ಲಿ ಇಟ್ಟಿಲ್ಲ. ಅಲ್ಲ ದೇವ್ರ ಮನೆಗೆ ಅಲ್ಲ ದೇವ್ರು ಯಾಕಾಗೋಲ್ದು? ಸ್ವಲ್ಪ ನೀನ್ ಹೇಳು ಮೊದಲು, ಯಾಕಾಗೋಲ್ದು? ಸ್ವಲ್ಪ ಹೇಳ್ತೀನಿ ಕೇಳು. ಮೊದಲಿಂದ ಮಾಡ್ಕೊಂತ ಬಂದಾರ. ಮೊದಲಿಂದ ಅಂದ್ರೆ ಏನು, ದೇವಿ ಅಂದ್ರೆ ಏನು ಮೊದಲೇ ಮಾತಾಡ.
ಏನ್ ದೇವಿ ಅಂದ್ರೆ ಸೃಷ್ಟಿಯೊಳಗೆ ದೇವಿ ಹೆಂಗದಾಳ? ಮೊನ್ನೆ ತಡ್ರಿ ಅವ್ರು ಹೇಳ ತಡ್ರಿ, ಸ್ವಲ್ಪ ತಡ್ರಿ ನೀವು. ಸೃಷ್ಟಿಯೊಳಗೆ ದೇವಿ ಎಲ್ಲಿದಾಳ, ಹೆಂಗದಾಳ? ಸ್ವಲ್ಪ ಹೇಳ್ತೀನಿ, ಅದನ್ನ ತಿಳ್ಕೊಂಡಾರ ಮಾಡ್ರಿ ಹೋಗ್ಲಿ. ಈ ಚೈತನ್ಯ ಅಂತ ಹೇಳಿದ್ನಲ್ಲಿ ಈ ಬ್ರಹ್ಮರಂಧ್ರದ ಮೂಲಕ ಎಂಟ್ರಿ ಆಗ್ತದಲ್ಲ, ಇಲ್ಲಿ ಕೇಳ್ರಿ ದೇವಿ ಅಂದ್ರೆ ಏನಂತ ಹೇಳ. ದೇವಿ ಅಂತಕ್ಕಂಥದ್ದು ಆ ಶಕ್ತಿ ಬಗ್ಗೆ ಶರಣರ ವಚನಗಳಲ್ಲಿ ಹೇಳ್ತಾರ. ಇಲ್ಲಿ ಭ್ರೂಮಧ್ಯಕ್ಕೆ ಬಂದ ಕೂಡಲೇ ಮೂಲ ಚಿತ್ತು ಬೇರೆ ಆಗ್ತದೆ. ಇಲ್ಲಿ ಎರಡು ವಿಭಾಗ ಆಗ್ತಾವ, ಅಂಗ ಲಿಂಗ ಅಂತೇಳಿ. ಅಂಗ ಲಿಂಗ ಎರಡು ಭಾಗ ಆಗ್ತೈತೆ. ಅಲ್ಲಿ ಎರಡು ಭಾಗ ಆದ ಕೂಡಲೇ ಈ ಅಂಗ ಅಂತಕ್ಕಂಥದ್ದು ಇದೆಲ್ಲ ಸೃಷ್ಟಿ. ಈ ಲಿಂಗದ ಬೆಳಕೇನು ಸೃಷ್ಟಿ ಮ್ಯಾಗ ಬೀಳುತ್ತಲ್ಲ, ಆ ಬೆಳಕಿನ ಶಕ್ತಿಗೆ ದೇವಿ ಅಂತ ಕರೀತಾರೆ. ಗೊತ್ತಾಯ್ತು? ಇಲ್ಲಿ ಇದಕ್ಕೆ ಚಿತ್ ಶಕ್ತಿ ಅಂತ ಕರೀತಾರೆ. ಇಲ್ಲಿ ಬೆಳಕಾಗಿ ಅದೇ ಚಿತ್ ಶಕ್ತಿ ಆಕಾಶ ತತ್ವದಲ್ಲಿ ಪರಾಶಕ್ತಿ ಆಗ್ತತಿ. ಇಲ್ಲಿ ಬಂದಾಗ ಆದಿಶಕ್ತಿ ಆಗ್ತತಿ. ಇಲ್ಲಿ ಬಂದಾಗ ಇಚ್ಛಾಶಕ್ತಿ ಆಗತ್ತೆ, ಜ್ಞಾನ ಶಕ್ತಿ ಆಗುತ್ತೆ, ಕ್ರಿಯಾಶಕ್ತಿ ಆಗುತ್ತೆ. ಈ ಶಕ್ತಿಗಳಿಗೇನೆ ದೇವಿ ಅಂದದ್ದು. ಈ ಶಕ್ತಿಗಳನ್ನ ನಮಗೇನು ಬಸವಣ್ಣವ್ರು ಹೇಳ್ಯಾರಂದ್ರೆ, ಶಕ್ತಿಯನ್ನ ಶಿವನೊಡನೆ ಜೋಡಿಸು. ನಮ್ಮ ಪೂಜೆ ಏನಂದ್ರೆ ನಮ ಶಿವಾಯಗಳ ಮೂಲಕ ಆ ಶಕ್ತಿಯನ್ನ ತಂದು ಶಿವನ ಬೆಳಕಿನೊಳಗೆ ಜೋಡಿಸ್ತೀವಿ. ಅವೇ ಶಕ್ತಿಗಳು ನಮ್ಮ ಅವಗುಣವನ್ನು ಕಳಿತೇವು. ಆ ಬೆಳಕಿನಾಗ ನೀನು ಜೋಡಿಸ್ಲಿಲ್ಲ ಅಂದ್ರೆ ಅದೇ ಶಕ್ತಿ ಪೂಜೆ ಮಾಡೋರು ನಾವು ನಮ್ಮ ಮೂಲ ಸ್ವರೂಪವನ್ನು ಅರಿಲಾರ್ದನೆ ಕೆಟ್ಟ ಕೆಲಸ ಮಾಡಕ್ ಶುರು ಮಾಡ್ತೀವಿ. ದುಷ್ಟರನ್ನು ಕೊಂದಿದ್ದು ಶಿಷ್ಟರನ್ನು ರಕ್ಷಿಸಲಿ ಅಂತ ಹೇಳ್ತಾರಲ್ಲ, ಇದನ್ನು ಅದೇ ನಕಾರದಲ್ಲಿ ಹೌದು. ರಶಿಲೋಮ, ರುದಿಗ್ರ ಅವ್ರು ಯಾರು? ನನ್ನೊಳಗಿನ ಅವಗುಣಗಳು. ಅದನ್ನು ಅವರು ಅದಕ್ಕಾಗಿ ಅದಕ್ಕಿಂತ ಈ ಚೈತನ್ಯ, ನಮ್ಮ ಒಳಗಿನ ಚೈತನ್ಯವನ್ನ ಶಿವ ಬೆಳಕಿನೊಡನೆ ಜೋಡಿಸೋದೈತಲ್ಲ, ಇದು ಶ್ರೇಷ್ಠನ ಅಷ್ಟೇ ಅದ ಶ್ರೇಷ್ಠನ ವಿಚಾರ ಮಾಡಿ ನೋಡ್ರಿ. ಅಂದ್ರೆ ಕೊನೆಗೆ ಅಲ್ಲಿಗೆ ಬರ್ತದದು. ಸಿದ್ಧ ಪಂಥ ಅವ್ರದ್ದು, ಚಿದಾನಂದ ಅವಧೂತರು ಸಿದ್ಧ ಪಂಥದವ್ರು ಏನ್ ಮಾಡಿದ್ರು, ಅವ್ರಿಗೂ ಸಹಿತ ಅರೆಮರೆ ಜ್ಞಾನ ಅದು. ಬ್ರಹ್ಮ ವಿಷ್ಣು ರುದ್ರರಿಗೆ ಲಿಂಗದ ಕಲೆ ಗೊತ್ತಿಲ್ಲ ಅಂದ್ರೆ ಚಿದಾನಂದ ಅವಧೂತರಿಗೆ ಹೆಂಗ್ ಗೊತ್ತಾಗ್ತೈತಿ? ವಿಚಾರ ಮಾಡ್ಬೇಕಲ್ಲ. ಅದ್ರಕ್ಕಿಂತ ಶ್ರೇಷ್ಠವಾದಂಥ ಲಿಂಗ ಕೈ ಹಿಡ್ಕೊಂಡಿವಿ ನಾವು. ಏನಿಲ್ಲ ನಮ್ಮಲ್ಲಿ ಅದ್ರ ಬಗ್ಗೆ ತಿಳಿಸ್ಲಾರ್ದ ಏನ್ ಮಾಡಿದ್ವಿ, ಆ ಮಾರ್ಗಕ್ಕೆ ಹೋದ್ರು, ಹಿರಿಯರು ಮಾಡ್ಕೊಂತ ಬಂದ್ರು. ಮಾಡ್ಕೊಂಡು ಉದ್ದೇಶ ಏನಿದೆ, ಏನೋ ಸ್ವಲ್ಪ ಜೀವನದಾಗ ಒಳ್ಳೇದಾಗಲಪ್ಪ, ನಮ್ಗೆ ಕೇಳಿ ಬರದೇ ಇರಲಿ ಅಂತೇಳಿ ಮಾಡ್ಕೊಂತ ಬಂದ್ರು. ಅದನ್ನ ಹಂಗೆ ಮಾಡ್ಕೊಂತ ಹೋದ್ರು. ಅಲ್ರಿ ಈಗ ಕೆಟ್ಟ ಎಲ್ಲ ಪ್ರತಿಯೊಬ್ಬರು ನಾವು ಆಲೋಚನೆ ಮಾಡೋದು ಹಂಗೇನೆ. ನೀವು ಕೆಟ್ಟ ಕೆಲಸ ಮಾಡ್ಲಕ್ಕೂ ಹಿಂದಿನ ಜನ್ಮದಾಗ ಏನ್ ಮಾಡಿರಿ ಅಂತ ಗೊತ್ತೈತೇನು? ಇಲ್ಲಲ್ಲ, ಹಿಂದಿನ ಜನ್ಮದಾಗ ಏನ್ ಮಾಡ್ರಿ ಅಂತ ಗೊತ್ತಿಲ್ಲ. ಮತ್ತೆ ಅದು ಬಂದ್ ಮಾಡಕತ್ತಿದ್ರಿ ಮಾಡ್ತೀರಿ, ಅದು ಬಂದ್ ಮಾಡಕತ್ತ ತಂದ್ಬಿಡ ಅಂತ ಹೇಳಿ ಫುಡ್ ಅಲ್ಲ ತಂದ್ಬಿಡಂತ. ಅಲ್ಲಿ ತನಕ ಲಿಂಗ ಪೂಜೆ ಸಕ್ಸಸ್ ಆಗೋದಲ್ಲ ತಿಳ್ಕೊಳ್ರಿ ನೀವು. ಪರಿಣಾಮ ಕಮ್ಮಿ ಆಗ್ತತಿ. ಹಿಂಗೆ ಹೇಳ್ತಾರಮ್ಮ ತಾತವ್ರು, ಈಗ ಹೋಗಮ್ಮ ಅಂತ ಮತ್ತೆ ಹಿಂಗ್ ಪೂಜೆ ಮಾಡ್ತಾರಲ್ಲ ಮಮ್ಮಿ ನಮ್ಮನೆಲ್ಲ ಅದೇನ್ ಮಾಡಮ್ಮ ಅಂತ ಅವ್ರ ಪ್ರಶ್ನೆ ಆಗ್ತದೆ. ಅದಕ್ಕೆ ಅದಂಗೆ ಆಗ್ತದೆ ಅಲ್ಲ. ಇದನ್ನ ಮಾಡಿಫೈ ಮಾಡ್ರಿ, ನಾನು ಹೇಳೋದು ಅದನ್ನೇ ಮಾಡಕತ್ತಿದ್ದಲ್ಲ, ಅದನ್ನೇ ಒಂದಿಷ್ಟು ವೈಚಾರಿಕತೆಯಿಂದ ನಮ್ಮ ತತ್ವಕ್ಕೆ ಸಂಬಂಧ ಮಾಡ್ರಿ. ಅದನ್ನೇ ಮಾಡ್ರಿ ನೀವು ಅವತ್ತು ರಾತ್ರಿ ಹೋಳಿಗೆ ಮಾಡಿ ಉಣಿಸ್ತಿರಲ್ಲ, ಉಣಿಸ್ರಿ. ಬೆಳಗ್ಗೆ ಒಂದು ಲಿಂಗ ಪೂಜೆ ಇಟ್ಕೊಳ್ರಿ. ಲಿಂಗ ಪೂಜೆಯಲ್ಲಿ ಈ ರೀತಿ ಎಲ್ಲರಿಗೂ ಅನಿಸ್ರಿ ನೀವು. ಅವಾಗ ಕಡೆಗೆ ದೇವಿ ಏನಂತಾರ ಉಳಿದವ್ರಿಗೆ ಗೊತ್ತಾಗ್ತದೆ. ಆತತಿಲ್ಲ ಮತ್ತೆ ದೇವಿ ಶಿವ ಬೇರೆಲ್ಲ, ಶಿವನಿಂದ ಹೊರಹೊಮ್ಮಿದ ಶಕ್ತಿಯೇ ದೇವಿ. ಅದೇ ದೇವಿನೇ ಬ್ರಹ್ಮ ವಿಷ್ಣು ರುದ್ರರಿಗೆ ಶಕ್ತಿ ಕೊಡಾಕಿ ದೇವಿ ಪುರಾಣದ ಬರದೇ ಅದು. ಆ ಶಕ್ತಿಗಳೇ ನಮ್ಮೊಳಗಿನ ಅವಗುಣಗಳನ್ನ ಕಳಿತೇವೆ. ಅವರೇ ರಶಿಲೋಮ, ರುದಗ್ರ, ಅವ್ರೇನ್ ಬರ್ತಾರಲ್ಲ ರಾಕ್ಷಸರು ಹೊರಗಳರಲ್ಲ ಅವರು. ಶುಂಭ ನಿಶುಂಭ ಒಳಗಳ ರಾಕ್ಷಸ, ಸಣ್ಣ ರನ್ನಿವ್ರೇನ. ಇದನ್ನೇ ಹೇಳಬೇಕಲ್ಲಿ. ಇದನ್ನ ಹೇಳಿದಾಗ ಏನಾಗುತ್ತೆ, ನಿಮ್ಮ ಶಕ್ತಿ ಬೇರೆ ಆಗ್ತೈತೆ ಅವಾಗ. ಬಿಡ್ರಂತ ನಾವು ಹೇಳೋದಿಲ್ಲ.
ತಡ್ರ ಬ್ಯಾಡ ಬಿಡ್ತಾಡ್ರ ಸದ್ಯಕ್ಕೆ ಇದು ಮಾಡ್ಬಿಡ್ರಿ. ಈಗ ಡಿಸ್ಕಷನ್ ನಡೆದಾಗ ಇಂಟರ್ಫಿಯರೆನ್ಸ್ ಆಗ್ತದೆ, ಅದನ್ನು ಆ ಥರ ಮಾಡಿರಿ ಅಂತ ನಾನು ಹೇಳೋದು. ಗೊತ್ತಾಯ್ತಾ? ಈಗ ಅದನ್ನು ಮಾಡಿದರೆ ಈಗ ನಾವು ಎಲ್ಲವನ್ನು ಅಲ್ಲಗಳದಲ್ಲ ನಾವು ಅಲ್ಲೇ ಮತ್ತೆ ಈಗ ಅಲ್ಲಗಳ ಬಸವ ತತ್ವದಾರ ಬೇರೆ, ನಾವು ಅಲ್ಲಗಳಂಗಿಲ್ಲ. ಅದನ್ನು ಸರಿ ಮಾಡ್ರಿ ನೀವು, ಆಟೆ ಆಚರಣೆಯನ್ನು ಸರಿ ಮಾಡ್ಕೋಬೋದಲ್ಲ. ಮತ್ತೆ ಈ ತಾತನರು ಅಮ್ಮವ್ರು ಎಲ್ಲರೂ ಮಾಡ್ತಿದ್ರು ಸರಿ. ಅವಾಗ ಎಲ್ಲರೂ ಕುದುರೆ ಮ್ಯಾಗ ತಿರುಗಾಡ್ತಿದ್ರು, ಈಗ ನೀವು ಕಾರ್ನಾಗ ಯಾಕೆ ತಿರುಗಾಡ್ತೀರಿ? ಕುದುರೆ ಬಳಸರಲ್ಲ. ಹೌದು, ತಿಳಿದಂಗೆಲ್ಲ ಬದಲಾವಣೆ. ಅವಾಗ ಬಟ್ಟೆ ಹೆಂಗಿದ್ವು, ಈಗ ಹೆಂಗಿದಾವ? ಅವಾಗ ಫೋನ್ ಕೈ ಮೊಬೈಲ್ ದೇವ್ರು ಅಷ್ಟೇ. ಈಗ ನಾಟೆ ಮಂಗಳವಾರ ಸೋಮವಾರ ಹುಣ್ಣಿಮೆ ಮಾಡಿ ಬಂದ್ಬಿಡ್ತೀವಿ, ಮಂಗಳವಾರ ಮಾತು ಹೇಳ್ತಾನೆ ಮನೆಗಿದ್ದೆ ಮಂಗಳವಾರ ಮಾಡ್ತೀವಿ, ಇಲ್ಲ ಸೋಮವಾರ ಹುಣ್ಣಿಮೆ ಮಾಡಿ ಅಲ್ಲ ನನಗೆ ತಿನ್ಬೇಕು ಕಡದು ತಿನ್ಬೇಕಂತ ಮಾಡ್ಕೊಂತಿರ್ತಿದ್ದೆ. ಅಲ್ಲ ಹಂಗ ಟೈಮ್ ಒಂದೊಂದ್ಸರಿ ಹೆಂಗ್ ದೇವ್ರು ಈಗ ನೀವೊಬ್ರು ಮಾಡಕತ್ತಿದ್ರೆ ಈ ಓಸ್ ಮಂದಿ ಆತದ್ರು. ಇವ್ರು ಯಾರು ಈ ತತ್ವಕ್ಕೆ ಇನ್ನೂ ಬಾಗ್ತಾ ಇಲ್ಲ. ಯಾಕೆ ಗೊತ್ತ್ರಿ? ಅವ್ರಿಗಿನ್ನು ಹಳೆ ಓದೇವಲ್ಲ, ಅವು ತಲೆ ಹಂಗ ಉಳಿದವು. ಇಷ್ಟ್ರ ಮಧ್ಯೆ ಇದ್ದು ಮೊನ್ನೆ ನಾನು ಶರಣಗೌಡಗ ಶ್ರೀದೇವಿ ಕುಂದ್ರಿಸಿ ಹಾಕಿ ದೀಕ್ಷೆ ಮಾಡಿದೆ ನಾನು ನಿರ್ಪಾಪ್ರಧಾನ ಮಾಳಿಗೆ ಗರ್ಭಲಿಂಗ ದೀಕ್ಷೆ ಮಾಡಾಗ 2 ತಾಸು ಹೇಳಿದೆ ಫಿಲಾಸಫಿನ. ದೇವ್ರ ಸ್ವರೂಪ ಏನು, ಸೃಷ್ಟಿ ಸ್ವರೂಪ ಏನು, ನನ್ನ ಸ್ವರೂಪ ಏನು, ಲಿಂಗ ಪೂಜೆ ಅಂದ್ರೆ ಈಗೇನು ಮಾತಾಡಿದ್ವಲ್ಲ ಇದನ್ನೇ. ಶರಣಗೌಡ ಗೊತ್ತೇ ಇದ್ದಿಲ್ಲತ್ತ, ಹಿಂಗೈತೆಲ್ಲಪ್ಪ ಇದಂತಂದು. ಇರೋದು ಹಂಗೈತೆ, ಅಷ್ಟು ಶ್ರೇಷ್ಠವಾದಂಥ ಧರ್ಮ ನಮ್ಮದು. ಮತ್ತ್ಯಾಕೆ ಅಂತ ಒಳ್ಳೇದೈತೆ ಅಂತ ಸ್ವೀಕಾರ ಯಾಕೆ ಮಾಡಬಾರ್ದು? ಇದು ನಮ್ದಂತಲ್ಲ, ನಮ್ದೇನಕ್ಕೆ ನಾವೇನಂತ ಬರ್ಕೊಟ್ಟೈತೆ ನಾವು ಬಸವತತ್ವ ಅಂದ್ರೆ. ಇದು ಹಿಂಗ ಅನ್ನೋದು ಇನ್ನೊಂದು ನಮ್ದು ತಪ್ಪೈತಾವ. ಬಸವತತ್ವದವ್ರು ಅಂದ್ರೆ ನೀವು ಇದನ್ನು ಮಾಡಬೇಡ್ರಿ, ನೀವು ಇದನ್ನು ಮಾಡಬೇಡ್ರಿ, ಇದನ್ನ ಬೇಡ 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 ಅಂದದ್ದು ಐತಲ್ಲ, ನಕಾರಾತ್ಮಕತೆ ಭಾಳ ಕೆಟ್ಟ ಕೆಲಸ ಮಾಡಿದ್ರು. ಅವ್ರ ಅನ್ನೋದು ತಪ್ಪಿಲ್ಲ. ಲಿಂಗನ ತಾಳೇನ ಕಟ್ಸಲ್ಲೋ ಮರ ಅವರು ಅನ್ನೋ ಮಟ್ಟಕ್ಕೆ ಮಾತಾಡಿಬಿಟ್ರು. ಇವ್ರು ಹಂಗೆ ಮಾಡ್ಯಾರ. ಇವರು ಅದು ಎಲ್ಲೋ ಏನಾಗ್ತೈತೆ, ಅದು ಒಳಗಡೆ ಇದು ಸೆಳೆತ ಇದ್ರೆ ಪಟ್ಟ ನಂಗೆ ಹೊರಗೆ ಬಂದ್ಬಿಡ್ತಾರ. ಬಟ್ ಇನ್ನೊಂದು ಲೇಯರ್ ಐತಿ, ಇದಕ್ಕೆ ಇನ್ನೊಂದು ಲೇಯರ್ ಐತೆ. ವೈಚಾರಿಕತೆಯ ಬಸವಣ್ಣನ ಒಪ್ಪಿಗೆಂಬಿಟ್ಟಾನತ್ತ, ಅನುಭಾವಿಕ ಬಸವಣ್ಣನ ಕಡೆ ಬರ್ಬೇಕಲ್ಲ. ಇದು ಒಂದು ಲೇಯರ್. ಇದು ಬಸವಣ್ಣನ ಒಪ್ಪಿಕೊಳ್ಳೋದ್ರಾಗೂ ಲೇಯರ್. ನಾನು ಚಿತ್ರದುರ್ಗ ಶರಣರ ಜೊತೆಗಿದ್ದಾಗ 2002 ತನಕ ಹಿಂಗೆ ಲೇಯರ್ ಇದೆ. ಸಿದ್ಮಲ್ಲಪ್ಪರ ಸಂಪರ್ಕ ಬಂತು, ಪಟ್ಟನಂಗೆ ಚೇಂಜ್ ಮಾಡ್ಬಿಟ್ರು. ಇದು ನಿಮ್ದು ಅಲ್ಲ ಅಂದ್ಬಿಟ್ರು. ಇಲ್ಲಿ ತಾನೇ ಏನು ಮಾತಾಡ್ಕೆ ಅಂತ ಬಂದಿರಲ್ಲ, ತತ್ವನೇ ಅಲ್ಲ ಇದು ಅಂದ್ಬಿಟ್ರು. ಅವಾಗ ಸಿಟ್ಟು ಬಂದಿತ್ತು ನನಗೆ, ಇವನು ಹಿಂಗಂತ ನಿಧಾನವಾಗಿ ಹೇಳ್ಕೊಂತ ಬಂದು ನೋಡ್ರಿ ಇದು ಹೆಂಗೈತಿ ಅಂತ. ಅದು ಯಾಕಂದ್ರೆ ಎಷ್ಟೋ ಸಲ ನಮ್ಮ ಪರಿಚಯನೇ ಆಗಿರಾಗಲ್ಲ ಅದು. ಕಣ್ಣು, ಕಿವಿ, ಮೂಗು, ನಾಲಿಗೆ. ಅದಕ್ಕೊಂದು ವಚನ ಹೇಳ್ತಿದ್ದಾಳ್ರಿ ಪ್ರಸಾದ ಅದ್ರ. ಲಿಂಗ ಪೂಜೆ ಅಂದ್ರೆ ಏನ್? ಅವ್ರು ಕಲ್ಸಿದ್ರು ನಕಾರ ಮಕಾರ ಶಿಕಾರ ಮಕಾರ ಯಾಕಾರ ಏನಾದ್ರು ಅರ್ಥ ಏನ್ ನಾವು ತಿಳ್ಕೊಬೇಕಲ್ಲ. ವೈದಿಕರು ಎಷ್ಟು ಹಾನಿ ಮಾಡ್ಯಾರ ಇದಕ್ಕೂ, ಬಸವ ತತ್ವದವ್ರು ಅಷ್ಟೇ ಹಾನಿ ಮಾಡ್ಯಾರ. ಈಗೇನು ನೀವು ಮಾಡಕತ್ತಿರಲ್ಲ, ಶಾಲು, ಸನ್ಮಾನ, ಹಾರ, ಪ್ರಚಾರ. ಮಸಿಯ ನೇಸು ಕಾಲ ಬೆಳಗಿದರೇನು, ಬಿಳಿದಾಗ ಬಂದ. ನನ್ನ ಒಂದು ಅನಿಸಿಕೆ ಏನಂದ್ರೆ ಎಲ್ಲಕ್ಕೆ ತಿಳಿಸಾಕ್ತಿದ್ರು. ಅಲ್ರಿ ಇದೊಂದು ವಚನ ತಡ್ರಿ ಒಂದ್ ನಿಮಿಷ. ಆಮೇಲೆ ಇನ್ನೊಂದು ತಿಳ್ಕೊಬೇಕು ನಾವು, ಸಾವು ಬರ್ತಂದ್ರೆ ಈಗೇ ಅದು ಬಂದ್ಬಿಡ್ತಾ ಧೈರ್ಯ, ಆ ಧೈರ್ಯ ಬಂದ್ಬಿಡ್ತದ. ಬರ್ಲಿ ನಾನು ಹಿಂಗೋದ್ರೆ ಈಗ ಸಾಯ್ತಂತ ಯಾಕೆ ಅದನ್ನ ಯೋಚನೆ ಮಾಡೋದು ನೆಗೆಟಿವ್? ಯಾಕಂದ್ರೆ ಈ ಹುಟ್ಟಿಸಲ್ಲಿ ಹುಟ್ಟಿ ನೀ ಗೊಂದಿರಿ ಸಾಯ್ದೆ ಎಲ್ಲ ವರ್ಷಗಳಿಗೆ ಅಂತ ಮತ್ತೆ ಮಂತ್ರಿ ಮುಂದೋದ್ರೆ ಏನಾಗುತ್ತೆ ಹೋಗುತ್ತೆ ಹೋಗಿ ಏನ್ ಮಾಡ್ತೈತೆ ಇಲ್ಲ, ಅದು ಆ ಧೈರ್ಯ ಬರ್ತೈತೆ. ಪೂಜೆ ಮಾಡಿದಂಗೆಲ್ಲ ಆ ಧೈರ್ಯ ಬರ್ತದೆ. ಈಗ ಯಾರಿಗೇನೈತಲ್ಲ, ಏನ್ ನಾವು ಮನೆಗೆ ಹೋಗಿ ಬರ್ತೀವಿ, ಮನೆಗೆ ಹೋಗಿ ನೀರು ಬರ್ತೀವಿ, ಏನು ಹುಟ್ಟಿ ಹಣ ಮುಟ್ಟಿದ್ರೆ ಇನ್ನೂರು ಮೇಯೇ ಕೊಡಲ್ಲ, ಬರೀ ಮಗ ತೊಳ್ಕೊಂಡು ಉಂಡು ಬಿಡ್ತೀವಿ. ಹೆಣ್ಮಕ್ಳು ಬಹಳ. ಈ ಮೊನ್ನೆ ನಾನು ಭೇಟಿ ಒಂದು ಮಾತಾಡಿದ್ದೆ,
ನಾನು ತಣ್ಣೀರ್ ಹಾಕಿಬಿಟ್ಟು ನಾವು ಪಾರಾಯಣ ಹೋದೆ ಅದಕ್ಕೆ ಜ್ವರ ಬಂದ್ಬಿಟ್ಟು ನೀವು ಒಂದೇ ಗೊತ್ತಪ್ಪ ಓದಾಗ ಬಂದು ನಾವು ಓದಾಗ ಪಾರಾಯಣ ಯಾರು ಸಿಗ್ತಾರೆ ಪ್ರಸಾದದ ಬಗ್ಗೆ ಒಂದು ವಚನ ಐತೆ ಹೇಳ್ರಿ ಹೇಳ್ತೀನಿ ನೋಡ್ರಿ. ಹೇಳ್ರಿ ಪ್ರಸಾದದ ಬಗ್ಗೆ ಒಂದು ವಚನ ಐತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನ ಪ್ರಸಾದವ ಕೊಂಡ ಕಾರಣ ನನಗೆ ಭಕ್ತಿ ಸಾಧ್ಯವಾಯಿತು. ಚನ್ನ ಬಸವಣ್ಣನ ಪ್ರಸಾದವ ಕೊಂಡ ಕಾರಣ ನನಗೆ ಜ್ಞಾನ ಸಾಧ್ಯವಾಯಿತು. ಪ್ರಭುದೇವರ ಪ್ರಸಾದವ ಕೊಂಡ ಕಾರಣ ನನಗೆ ವೈರಾಗ್ಯ ಸಾಧ್ಯವಾಯಿತು. ಇಂತಿ ಮೂವರು ಒಂದೊಂದು ಕೊಟ್ಟ ಕಾರಣ ನನಗೆ ಸರ್ವವೂ ಸಾಧ್ಯವಾಯಿತು. ಏಣಾಂಕದರ ಸೋಮೇಶ್ವರ ನಿಮ್ಮ ಶರಣರನ್ನ ಮಾತಾಪಿತರು. ಇದು ಬಿಬ್ಬಿ ಬಾಚರಸರ ವಚನ. ಏನು ಬಸವಣ್ಣನ ಪ್ರಸಾದ ಅಂದ್ರೆ ಏನು, ಚನ್ನಬಸವಣ್ಣನ ಪ್ರಸಾದ ಅಂದ್ರೆ ಏನು, ಅಲ್ಲಮ್ಮ ಪ್ರಭುವಿನ ಪ್ರಸಾದ ಅಂದ್ರೆ ಏನು? ಭಕ್ತಿ ಜ್ಞಾನ ವೈರಾಗ್ಯ. ಅದೇ ಭಕ್ತಿ. ಈಗ ನಮಗೆ ಏನಾದರೂ ಈ ಅಲ್ಲಮ್ಮ ಪ್ರಭುವಿನ ಪ್ರಸಾದಕ್ಕೂ ಬಸವಣ್ಣ ಪ್ರಸಾದಕ್ಕೂ ವ್ಯತ್ಯಾಸ ಏನೈತಿ? ಬಸವಪ್ಪ ಭಕ್ತಿ ಮಾಡ್ತಾ ಹೋದ ಬಸವಣ್ಣ ಇದು ಅಲ್ಲಮ್ಮ ಪ್ರಭು ಅಂದ್ರೆ ವೈರಾಗ್ಯ ವೈರಾಗ್ಯ ಅದೇ ಅದು ಏನೈತಲ್ಲ, ಗುರು ಲಿಂಗ ಜಂಗಮ ಮೂವರು. ಅಲ್ಲಿ ಗುರುತತ್ವ ಬಸವಣ್ಣವ್ರದು, ಲಿಂಗ ತತ್ವ ಚನ್ನಬಸವಣ್ಣಂದು, ಜ್ಞಾನ ಲಿಂಗ ಅಂದ್ರೆ ಜ್ಞಾನ, ಜಂಗಮ ತತ್ವ ಅಲ್ಲಮ್ಮ ಪ್ರಭುಗಳದು. ಇವು ಮೂರು ಬೇರೆ, ಅದ್ರ ಲೇಯರ್ಗಳು ಅಷ್ಟೇ, ಬೇರೆ ಬೇರೆ ಅಲ್ಲ. ಅದು ಪ್ರಸಾದ ಒಂದೇ. ಲಿಂಗ ಜಂಗಮನೇ ಅದು. ನನ್ನೊಳಗೆ ಉಂಟಾದ ಸಂತೃಪ್ತಿ ಐತಲ್ಲ, ನಾನು ಜಂಗಮನಾದಾಗ ಈ ಲೋಕದ ಬಗ್ಗೆ ಅಂಜಿಕೆ ಇರಲ್ಲ ನಮಗ. ಇದು ಜಂಗಮ ಅಂದ್ರೆ ಇದೇ, ಬೇರೆ ಏನಲ್ಲ. ಶಿವಯೋಗದಾಗನೇ ಜಂಗಮ ತತ್ವ ಬರ್ತದೆ. ಎಲ್ಲ ಅಡಿಗೆ ಮಾಡತಾರ ಗುರು ಆಗಿರ್ತದೆ. ಲಿಂಗ ನಾವು ಉಂಟಾಗ ಪ್ರಸಾದ. ಅದಕ್ಕೆ ಆದಷ್ಟು ಎಲ್ಲೆಲ್ಲಿ ಇರುತ್ತೆ ಇದನ್ನ ಸಂಗ್ರಹಿಸಕ, ಎಲ್ಲೆಲ್ಲಿ ಒಳಗೆ ತಗೊಳ್ಳೋ ಪ್ರಯತ್ನ ಮಾಡಿದ್ರೆ ಮಕ್ಕಳಿಗೆ ಅನುಕೂಲ ಆಗ್ತೈತೆ. ಅದು ಮತ್ತೆ ಬೇಕು ಅದು. ಹಂಗೀಗ ಸಿಗ್ಲಂತಾನೆ ನಾವೊಂದು ಗ್ರೂಪ್ ಮಾಡೀವಿ. ಈಗ ಚೈನಾ ತಳಕೆ 4-5 ವರ್ಷ ಆಯ್ತು. ಈಗ ಸ್ವಾನುಭವ ರಾತ್ರಿ 8:30 9. ಮತ್ತೆ ಎಲ್ಲಿ ಸಿಗಕತ್ತೈತಿ? ನಾವೆಲ್ಲರೂ ಕೂಡಕ್ಕೆ ಹಂಗಾದ. ಎಷ್ಟು ಹೈಟ್ ಐತಿ ಗೊತ್ತ ಅಲ್ಲಿ ಚಿಂತನೆಗಳು. ಅವು ಅಲ್ಲಾಡೋತ್ ಹೋಗ್ಬೇಕು. ಅಲ್ಲ ಪ್ರತಿಯೊಬ್ರು ಹೇಳಕ್ಕಾಗ ನಿಮ್ಲಿಂದ ಸರ್ವ ಅಲ್ಲ ಹೇಳಕ್ ಇಲ್ಲ, ಅದು ರೆಡಿ ಆಗ್ಬೇಕು. ಅಷ್ಟು ಮಾಡ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೀನು ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ, ಶರಣು ಶರಣಾರ್ಥಿ. ಜಯ ಗುರು ಬಸವೇಶ, ಹರ ಹರ ಮಹಾದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ.